ಶುಲ್ಕ ಸುಲಿಗೆಯನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಶುಲ್ಕವನ್ನ ಹೆಚ್ಚಿಸಿಕೊಳ್ಳುವುದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಶಾಲೆಯ ಆರಂಭದ ವಿಚಾರವೇ ಎಲ್ಲರಿಗೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಶುಲ್ಕವನ್ನ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಬಹಳ ಒಂದು ಗಮನಾರ್ಹವಾದ ವಿಚಾರ ಇದು. ಸೊ ಜಗತ್ತಿನ ಎಲ್ಲಾ ಕಡೆ ಕೊರೋನಾ ಸೋಂಕಿನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಅಬ್ಬರದ ನಡುವೆ ಶಾಲೆಗಳು ಆರಂಭ ಆದ್ರೆ ಹಲವು ದೇಶಗಳಲ್ಲಿ ಶಾಲೆಗಳ ಆರಂಭದಿಂದಾನೇ ಸಂಕಷ್ಟ ಬಂದೊದಗಿದೆ. ಶಾಲೆಗಳು ಆರಂಭ ಆದ ನಂತರವೇ ಸಾಕಷ್ಟು ದೇಶಗಳಲ್ಲಿ ಸೋಂಕು ಜಾಸ್ತಿ ಆಗಿದೆ. ಮಕ್ಕಳು ಶಿಕ್ಷಕರಿಗೆ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಶಾಲೆಗಳ ಆರಂಭ ಬೇಕಾ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನ್ನೋದು ಒಂದ್ ಕಡೆ ಆದ್ರೆ, ಬ್ರಿಟನ್, ಫ್ರಾನ್ಸ್, ಇಸ್ರೇಲ್ ಸೇರಿ ಹಲವು ಕಡೆ ಆಲ್ರೆಡಿ ಇಂತಹ ಸಂದರ್ಭದಲ್ಲಿ ಶಾಲೆಗಳು ಆರಂಭ ಆಗಿ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದೆ. ಶಾಲೆಯಲ್ಲಿ ಮಕ್ಕಳಿಗಾಗಿರ್ಬೋದು, ಶಾಲೆಯ ಸಿಬ್ಬಂದಿ ಆಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು ಕೊರೋನಾ ಸೋಂಕು ಹಬ್ಬಿದೆ, ಹೆಚ್ಚಳ ಆಗಿದೆ. ಬ್ರಿಟನ್ನ ಡರ್ಬಿಯಲ್ಲಿನ ಶಾಲೆಯಲ್ಲಿ 7 ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ವಿವಿಧ ದೇಶಗಳ ಶಾಲೆಗಳಲ್ಲೂ ಸೋಂಕು ಹೆಚ್ಚಳ ಆಗಿದೆ. ಇನ್ನು ಭಾರತದಲ್ಲೂ ಶಾಲೆಗಳನ್ನ ತೆರೆದ್ರೆ ಕೊರೋನಾ ಹೆಚ್ಚಾಗುವ ಭಯ ಅಂತೂ ಎಲ್ಲರಲ್ಲೂ ಕೂಡ ಇದೆ. ಎಲ್ಲರಲ್ಲೂ ಇದೇ ರೀತಿಯ ಒಂದು ಆತಂಕ ಇರೋದು. ವಿವಿಧ ಶಾಲೆಗಳಲ್ಲಿ 70 ಕೊರೋನಾ ವೈರಸ್ ಪ್ರಕರಣಗಳು ಪತ್ತೆ ಆಗಿದೆ. ಇನ್ನು ಇಸ್ರೇಲ್ನ ವಿಚಾರವನ್ನು ಗಮನಿಸೋದಾದ್ರೆ, ಇಸ್ರೇಲ್ನಲ್ಲಿ ಶಾಲೆಗಳು ಆರಂಭವಾದ ಬಳಿಕವೇ ಕೊರೋನಾ ಜಾಸ್ತಿ ಆಗಿದೆ. ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ರು ಕೂಡ ಸೋಂಕು ಜಾಸ್ತಿ ಆಗಿರೋದು. ಹಾಗಾಗಿ ಭಾರತದಲ್ಲಿ ಇಂತಹ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ವಿದೇಶದಲ್ಲೂ ಕೂಡ ಎಷ್ಟೇ ಕ್ರಮವನ್ನು ತೆಗೆದುಕೊಂಡ್ರು ಸೋಂಕಿನ ಪ್ರಮಾಣ ಜಾಸ್ತಿ ಆಗಿದೆ. ಶಾಲೆಗಳು ಆರಂಭವಾದ ಬಳಿಕ ಶಿಕ್ಷಕರಲ್ಲಿ, ಮಕ್ಕಳಲ್ಲಿ, ಸಿಬ್ಬಂದಿಗಳಲ್ಲಿ ಕೊರೋನಾ ಸೋಂಕು ಗಣನೀಯವಾಗಿ ಏರಿಕೆಯಾಗಿದೆ. ಹಾಗಾಗಿ ಈಗ ಶಾಲೆಗಳ ಆರಂಭ ಮಾಡಿದ್ರೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಎಲ್ಲವೂ ಕೂಡ ಸರಿಯಾಗಿ ಇರುತ್ತೆ ಅನ್ನೋದಕ್ಕೆ ಖಾತ್ರಿ ಇದೆಯಾ? ಆ ಭರವಸೆ ಈಗ ಪೋಷಕರಿಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ಕಾರ ಅನ್ನೋದು ಬಹಳ ಆತಂಕಕ್ಕೆ ಕಾರಣ ಆಗಿದೆ. ಏನೋ ಯಾವ ರೀತಿಯಾಗಿ ಶಾಲೆಗಳು ಆರಂಭ ಆದ ಬಳಿಕ ಯಾವ ರೀತಿಯ ಸೇಫ್ಟಿ ಮೆಷರ್ಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ವಿದ್ಯಾರ್ಥಿಗಳ ಸೇಫ್ಟಿಯನ್ನ ಚೆಕ್ ಮಾಡಬೇಕಾಗತ್ತೆ, ಟೆಂಪರೇಚರ್ ಅನ್ನ ಚೆಕ್ ಮಾಡಬೇಕಾಗತ್ತೆ, ಸೋಂಕು ಇದೆಯಾ ಇಲ್ವಾ ಅನ್ನುವಂತಹ ಪರೀಕ್ಷೆಯನ್ನ ಮಾಡಬೇಕಾಗತ್ತೆ. ಸಾಮಾಜಿಕ ಅಂತರ ಅಂತೂ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಮಾಸ್ಕ್ ಕಡ್ಡಾಯವಾಗಿ ಹಾಕಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಶಾಲೆಗಳಲ್ಲಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿ ಪಾಲನೆ ಮಾಡಬೇಕಾಗುತ್ತೆ. ಇದು ವಿದೇಶದಲ್ಲಿ ಬೇರೆ ಬೇರೆ ವಿದೇಶದಲ್ಲಿರುವಂತಹ ಶಾಲೆಗಳಲ್ಲಿ ಈ ರೀತಿಯಾದಂತಹ ಒಂದು ಆರಂಭ ಆದ ನಂತರ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಇನ್ನು ಸಾಮಾಜಿಕ ಅಂತರ, ಟೆಂಪರೇಚರ್ ಚೆಕ್ ಆಗಿರ್ಬೋದು, ಹ್ಯಾಂಡ್ ಸ್ಯಾನಿಟೈಸಿಂಗ್ ಆಗಿರ್ಬೋದು, ಸಾಮಾಜಿಕ ಅಂತರ, ಮಾಸ್ಕ್ ಕಡ್ಡಾಯ ಬಳಕೆಯನ್ನ ಮಾಡಬೇಕಾಗತ್ತೆ. ಟೆಂಪರೇಚರ್ ಚೆಕ್ ಜೊತೆಗೆ ಊಟಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗತ್ತೆ. ಸ್ಯಾನಿಟೈಸರ್ ಕಡ್ಡಾಯ, ಮಾಸ್ಕ್ ನ ಬಳಕೆ ಕೂಡ ಕಡ್ಡಾಯ, ಸಾಮಾಜಿಕ ಅಂತರವನ್ನ ಈ ರೀತಿಯಾಗಿ ಕಾಪಾಡಿಕೊಳ್ಳಬೇಕಾಗತ್ತೆ. ಜೊತೆಗೆ ಈಗಾಗಲೇ ಶಾಲೆ ಆರಂಭದ ನಂತರ ಮಕ್ಕಳು ತಮ್ಮ ಫ್ರೆಂಡ್ಸ್ಗಳು ಬರ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಅವ್ರ ಜೊತೆ ಓಡಾಡುವಂತಹ ಪ್ರಯತ್ನಗಳಾಗುತ್ತೆ. ಅದನ್ನು ತಪ್ಪಿಸುವಂತಹ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಜೊತೆಗೆ ಸಾಮಾಜಿಕ ಅಂತರ, ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಮಾಸ್ಕ್ ನ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಅಥವಾ ಸ್ಕ್ರೀನಿಂಗ್ ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲವನ್ನ ಕೂಡ ಶೂ ಸ್ಯಾನಿಟೈಸರ್ ಮಾಡುವಂತಹ ವಿಚಾರವನ್ನು ಗಮನಿಸಬಹುದು. ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ವಿದೇಶದಲ್ಲಿ ಈ ತರದ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರು ಕೂಡ ಮತ್ತೆ ಸೋಂಕಿನ ಪ್ರಮಾಣ ಜಾಸ್ತಿ ಆಗಿದೆ. ಒಂದ್ ರೀತಿಯಲ್ಲಿ ಶಾಲೆಗಳು ಆರಂಭ ಆದ್ರೆ ಯಾವೆಲ್ಲ ಸಮಸ್ಯೆಗಳಿಗೆ ನಾವೇ ಕಾರಣರಾಗ್ತೀವಿ, ನಾವೇ ಇನ್ನಷ್ಟು ಕೊರೋನಾ ಸೋಂಕು ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತೀವಾ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕೆ.ಸಿ. ರಘು ಅವರು, ವಿಶ್ಲೇಷಕರು, ನೇರ ಸಂಪರ್ಕದಲ್ಲಿದ್ದಾರೆ. ಕೆ.ಸಿ. ರಘು ಅವರೇ, ಈಗಾಗಲೇ ಇನ್ನೂ ಕೂಡ ನಾವು ಕೊರೋನಾ ಸಂಕಷ್ಟ ಸಮಯದಲ್ಲಿ ದಿನದಿಂದ ದಿನಕ್ಕೆ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಶಾಲೆಗಳು ಆರಂಭ ಆದ್ರೆ ಎಂತಹ ದೊಡ್ಡ ಗಂಡಾಂತರಕ್ಕೆ ನಾವು ಕಾರಣ ಆಗ್ತೀವಿ ಅಂತ ಹೇಳ್ತೀರಿ? ಈಗ ತಾನೇ ಕೊರೋನಾ ಒಂದ್ ರೀತಿಯಲ್ಲಿ
ಎಕ್ಸ್ಪ್ಲೋಷನ್ ಆಗ್ತಾ ಇದೆ. ಯಾಕಂದ್ರೆ ನೀವು ಕಾಣ್ತಾ ಇದ್ದೀರಾ, ದಿನಕ್ಕೆ 10,000 ಆಡ್ ಮಾಡ್ತಾ ಇರೋದು, ಮತ್ತೆ ಈಗಾಗಲೇ 7ನೇ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು, ಆಕ್ಟಿವ್ ಕೇಸ್ ಅಲ್ಲಿ ಇದಾಗ್ಲೇ ನಾವು 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ 25,000 ಸ್ಯಾಂಪಲ್ ಟೆಸ್ಟ್ ಆಗದೆ ಲ್ಯಾಬ್ ಅಲ್ಲಿ ಇನ್ನ ಕೂತಿರ್ತಕ್ಕಂಥದ್ದು. ಈ ರೀತಿ ಎಲ್ಲ ನೋಡಿದ್ರೆ ಈ ದೇಶದಲ್ಲಿ ಈಗ ತಾನೇ ಇದು ಒಂದು ಎಕ್ಸ್ಪ್ಲೋಸಿವ್ ಸಿಚುವೇಶನ್ ಕರೋನಾದ ಶುರು ಆಗ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ಅದೇ ಸಂದರ್ಭದಲ್ಲಿ ಮಕ್ಕಳು 15% ಕರ್ನಾಟಕದನ್ನೇ ನೀವು ತಗೊಂಡ್ರೆ 15% ಈ ಸೋಂಕು ಪೀಡಿತರಲ್ಲಿ ಮಕ್ಕಳು 14 ವರ್ಷದ ಒಳಗಿನ ಇರ್ತಕ್ಕಂಥವ್ರು. ಅದು ಸ್ಪಷ್ಟವಾಗಿ ಹೇಳುತ್ತೆ, ಇಲ್ಲ ನಾವು ಮಕ್ಕಳು ಹೊರತು ಈ ಕಾಯಿಲೆಗೆ ಅನ್ನೋದು ಖಂಡಿತವಾಗಿಯೂ ಅಲ್ಲ. ಇನ್ನೊಂದೇನು ಅಂತ ನೀವು ನೋಡಿದಿರ, ಸಾಮಾನ್ಯವಾಗಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗೋ ರೀತಿ ನಾವು ನಿತ್ಯ ಗಮನಿಸುವಂತಹದ್ದು ಸೈಟ್ ಅದು ಆಟೋ ಇರ್ಬೋದು, ವ್ಯಾನ್ ಇರ್ಬೋದು, ನೇತಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಮಕ್ಕಳನ್ನ ತುಂಬಿ ವ್ಯಾನ್ಗಳಿಗೆ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ದಿನನಿತ್ಯ ನಾವು ಶಾಲೆಗಳಿಗೆ ಹೋಗುವಂತದ್ದು ನೋಡ್ತಾ ಇರತಕ್ಕಂಥದ್ದು. ಹಾಗಾಗಿ ಅಲ್ಲಿ ಡಿಸ್ಟೆನ್ಸಿಂಗು ಅದು ಇದು ಎಷ್ಟೋ ಶಾಲೆಗಳು 1 ರೂಮ್ ಶಾಲೆಗಳಿದೆ. ನೀವು ಬೆಂಗಳೂರಲ್ಲೇ ಹೆಸರು ಇಂಟರ್ನ್ಯಾಷನಲ್ ಅಂತ ಇರಬಹುದು, ಆದ್ರೆ ಎಷ್ಟು ಇಕ್ಕಟ್ಟಾದ ಶಾಲೆಗಳಿದಾವೆ. ಅಲ್ಲಿ ಸರಿಯಾಗಿ ನಮ್ಮಲ್ಲಿ ಗೊತ್ತಿರ್ಬೇಕು, ಭಾರತದಲ್ಲಿ 57% ಶಾಲೆಗಳಿಗೆ ಎಲೆಕ್ಟ್ರಿಸಿಟಿ ಇಲ್ಲ. ಸೊ ಈ ಹುಡುಗಿಯರಿಗೆ ಸಪರೇಟ್ ಆದ ಟಾಯ್ಲೆಟ್ ಇಲ್ಲ. ಈ ರೀತಿಯಾದ ಬೇಸಿಕ್ ಕಮ್ಯುನಿಟೀಸ್ ಇಲ್ಲದೆ ಇರೋದ್ರಿಂದ, ಮತ್ತೆ ಮುಖ್ಯವಾಗಿ ಈ ಕಾಯಿಲೆಯ ನಿಜವಾದ ಅದರ ತೀವ್ರತೆ ಈಗ ತಾನೇ ದೇಶ ಅನುಭವಿಸ್ತಾ ಇದೆ. ಹಾಗಾಗಿ ಈಗ ನಾವು ಮಕ್ಕಳನ್ನ ಶಾಲೆಗೆ ಕಳಿಸುವಂತ ತರಾತುರಿ ಈಗ ಬೇಡ, ಒಳ್ಳೆಯದಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಈಗ ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಮತ್ತೆ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಹೇಳಿ. ಒಂದು ನೋಡಿ, ನಾವು ಜನಸಂಖ್ಯೆಯ ಸಾಂದ್ರತೆ ಇದೆಯಲ್ಲ, ಡೆನ್ಸಿಟಿ ಇದೆಯಲ್ಲ, ಭಾರತದಲ್ಲಿ ಅತ್ಯಂತ ಹೆಚ್ಚು ಡೆನ್ಸಿಟಿ ಇರ್ತಕ್ಕಂಥದ್ದು. ನಾವು ಅನೇಕ ಬಾರಿ ಮಾತಾಡಿದ್ವಿ, ನಾವು ಧಾರಾವಿಯಲ್ಲಿ ಈ ವಾಸ ಮಾಡೋದೇ 2.5 ಅಡಿಗೆ ಅಂತ ಹೇಳ್ತಕ್ಕಂಥದ್ದು. ನಮ್ಮ ಶಾಲೆಗಳು ಅಷ್ಟೇ ಇಕ್ಕಟ್ಟಾಗಿರ್ತಕ್ಕಂಥದ್ದು, ಪ್ಲೇ ಗ್ರೌಂಡ್ಸ್ ಎಲ್ಲ ಓಪನ್ ಆಗಿರ್ತಕ್ಕಂಥ, ಅಥವಾ ಒಂದು ಸ್ಕೂಲು 1 ರೂಮ್ 1 ಟೀಚರ್ ಅಂತಕ್ಕಂಥ ಒಂದು ಜನರಲ್ ಎಜುಕೇಶನ್ ಪಾಲಿಸಿ ಸಿಸ್ಟಮ್ ನಮ್ಮಲ್ಲಿ ಇಲ್ಲ, ಅದು ಗೊತ್ತಿರ್ತಕ್ಕಂಥ. ಅಲ್ಲದೆ ನಮಗೆ ಸುಮಾರು 1 ಕೋಟಿ ಮಕ್ಕಳು ಕರ್ನಾಟಕದಲ್ಲಿ ಶಾಲೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ 32 ಕೋಟಿ ಅಂತೀವಿ, ಜಗತ್ತಿನಲ್ಲಿ 153 ಕೋಟಿ ಮಕ್ಕಳು ಶಾಲೆಯಿಂದ ಹೊರಗೆ ಇರ್ತಕ್ಕಂಥದ್ದು. ಹೌದು, ಇದೆಲ್ಲ ಬಹಳ ತಪ್ಪು. ಆದ್ರೆ ಈ ಕೊರೋನಾ ಸಂದರ್ಭದಲ್ಲಿ ನಾವು ಜುಲೈ ಎಂಡ್ವರೆಗೂ ನಾವು ದಿನನಿತ್ಯವಾಗಿದ್ದು ಯಾವ ರೀತಿಯಲ್ಲಿ ಇದು ಹೋಗ್ತದೆ ಅಂತ ಗಮನಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಅರ್ಜೆಂಟ್ ಮಾಡಿ ನೋಡಿ, ಮಕ್ಕಳಿಗೆ ಇದು ಕಾಯಿಲೆ ಮಕ್ಕಳಿಗೂ ಕೂಡ ತಗುಲ್ತಾ ಇರ್ತದೆ, ರೇಟ್ ಕಮ್ಮಿ ಇದೆ. ಆದ್ರೆ ಮಕ್ಕಳು ಬೈ ಚಾನ್ಸ್ ಸ್ವಲ್ಪ ಇಮ್ಯುನಿಟಿ ಇದ್ದು ಶಾಲೆಗೆ ಹೋಗಿ ಮನೆಗೆ ಬಂದ್ರೆ ಎಲ್ಲ ಮನೆಯಲ್ಲೂ ಒಬ್ರು 60 ವರ್ಷ ದಾಟಿದವರು ಇದ್ದೇ ಇರ್ತಾರೆ, ಹಿರಿಯವರು ಇದ್ದೇ ಇರ್ತಾರೆ. ಅಲ್ಲಿಂದ ಹೋಗಿ ಇಲ್ಲಿ ಬಂದಾಗ ನೀವು ಮಗು ಶಾಲೆಯಿಂದ ಬಂದು ನೀನು ತಾತ ಅಜ್ಜಿಯನ್ನ ಮುಟ್ಟಬೇಡ ಅಂತ ಹೇಳಕ್ ಆಗಲ್ಲ, ಸಪರೇಟ್ ಆಗಿ ಕೂತ್ಕೋನಕ್ಕಾಗಲ್ಲ, ಸಪರೇಟ್ ಆಗಿ ಕೂರೋದಕ್ಕೆ ಸಪರೇಟ್ ಮನೆ ರೂಮ್ ಇರುವ ಮನೆಗಳು ಎಷ್ಟಿದಾವೆ ಇಂಡಿಯಾದಲ್ಲಿ. ಹೀಗೆಲ್ಲ ನೋಡ್ರೆ ಇದು ಮನೆಯಲ್ಲೂ ಸಾಧ್ಯ ಇಲ್ಲ, ಶಾಲೆಯಲ್ಲೂ ಸಾಧ್ಯ ಇಲ್ಲ ಭಾರತೀಯ ಪರಿಸ್ಥಿತಿಯಲ್ಲಿ. ಅಂತ ಸಂದರ್ಭದಲ್ಲಿ ಸದ್ಯದ ಮಟ್ಟಿಗೆ ನಾವು ಸ್ವಲ್ಪ ವೆಯ್ಟ್ ಅಂಡ್ ವಾಚ್ ಟು ಸಿ ಇದರ ನಿಜವಾದ ಬಣ್ಣ ಏನು ಅಂತ ಹೇಳಿ ನಮಗೆ ಗೊತ್ತಾಗಬೇಕಾಗಿದೆ. ಹೊಸ ವಿಚಾರಗಳು ಪ್ರತಿನಿತ್ಯ ಬರ್ತಾ ಇದ್ದಾವೆ. ಮಕ್ಕಳಿಗೂ ಕೂಡ ಇದಕ್ಕೆ ಕವಾಸಕಿ ಡಿಸೀಸ್ ಅಂತ ಹೇಳಿ ಮಕ್ಕಳ ರಕ್ತ ಹೆಪ್ಪುಗಟ್ಟುವಂತ ಒಂದು ಪರಿಣಾಮವೂ ಕೂಡ ಕೊರೋನಾದಿಂದ ಉಂಟಾಗ್ತಾ ಇದೆ ಅಂತ ಜಗತ್ತಿನಾದ್ಯಂತ ಗೊತ್ತಿರ್ತಕ್ಕಂಥ ವಿಷಯ ಈಗ. ಸೊ ಹೌದು, ಕವಾಸಕಿ ಡಿಸೀಸ್ ಅಂತ ಹೇಳ್ತಾರೆ. ಆ ಕವಾಸಕಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಕಾಯಿಲೆ ಬಂದಾಗ ಅದು ಕೇವಲ ಶ್ವಾಸಕೋಶಕ್ಕೆ ಬಹಳ ಇದಾಗ್ತಕ್ಕಂಥದ್ದು ಮಾತ್ರ ಅಲ್ಲ, ರಕ್ತವೂ ಕೂಡ ಹೆಪ್ಪುಗಟ್ಟತಕ್ಕಂಥದ್ದು, ಬ್ಲಡ್ ಕ್ಲಾಟಿಂಗ್ ಅಂತಕ್ಕಂಥ ಒಂದು ಇನ್ಸಿಡೆನ್ಸ್ ಆಗೋದ್ರಿಂದ ನಾವು ಗಾರ್ಡ್ ಮಾಡಬೇಕಾಗುತ್ತೆ. ಮತ್ತೆ ಮಕ್ಕಳನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ. ನೀವು ಹಾಗಿರ್ಬೇಕು ಹೀಗಿರ್ಬೇಕು, ಒಬ್ರನ್ನೊಬ್ರು ಮುಟ್ಟಬಾರ್ದು, ದೂರ ಆಗಲ್ಲ ಅದು. ಓಕೆ, ಇನ್ನು ಒಂದ್ ಕಡೆ ಈಗ ಬೇರೆ ಬೇರೆ ದೇಶಗಳನ್ನ ನಾವು ನೋಡಿದ್ವಿ, ಎಷ್ಟೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ, ಬಟ್ ಯೂಸ್ ಮಾತ್ರ ಬಹಳ ಕಡಿಮೆ ಆದ್ರಿದ್ದು ಅಂತ ಹೇಳಿ. ಯಾಕಂದ್ರೆ ಎಲ್ಲವೂ ಕೂಡ ಆ ರೋಗ ಹಬ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಈಗ ಶಾಲೆಗಳನ್ನ ಒಂದ್ ವೇಳೆ ಆಯ್ತಪ್ಪ 1-2 ತಿಂಗಳು ಆದ್ಮೇಲೆ ಆದ್ರೂ ಆರಂಭ ಮಾಡಬೇಕು, ಅಥವಾ ಈಗಂತೂ ಅರ್ಜೆಂಟ್ ಇಲ್ಲ, ಎಲ್ಲ ಯಾವ ಪೋಷಕರು ಕೂಡ ಒಪ್ಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಂತೂ ಇಲ್ವೇ ಇಲ್ಲ. ಹೇಗಿರ್ಬೇಕಾಗತ್ತೆ, ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ?
ಒಂದು ನಾವು ಭಾರತ ದೇಶ ಒಂದು ದೊಡ್ಡ ತಪ್ಪು ಮಾಡ್ತು. ಏನು ಅಂತ ಹೇಳಿದ್ರೆ ಆನ್ಲೈನ್ ಎಜುಕೇಶನ್ ನ ಎಲ್ಲ ದೇಶಗಳು ಸಂಪೂರ್ಣವಾಗಿ ಲಿಬರಲೈಸ್ ಮಾಡಿದ್ವು. ಉದಾಹರಣೆಗೆ ನಿಮಗೆ ಹೇಳ್ತೇನೆ, ನಮ್ಮಲ್ಲಿ ಸುಮಾರು 1,000 ವಿಶ್ವವಿದ್ಯಾಲಯಗಳಿರೋದು. ಸರ್ಕಾರ ನಿಯಂತ್ರಣ ಮಾಡಿ 7 ವಿಶ್ವವಿದ್ಯಾಲಯಗಳಿಗೆ ಮಾತ್ರ 25,000 ಮಾತ್ರ ನಾವು ಶಾಲೆಯಲ್ಲಿ ಆನ್ಲೈನ್ ಕಲಿಯೋದಕ್ಕೆ ಅವಕಾಶ ಕೊಟ್ಟರು. ಇನ್ನು 1,000ದಲ್ಲಿ ಇನ್ನು ನಿಮಗೆ ಎಲ್ಲವೂ ಕೂಡ ಬಂದ್ ಮಾಡಿದ್ರು, ರಿಸ್ಟ್ರಿಕ್ಟ್ ಮಾಡಿದ್ರು. ಭಾರತೀಯರು 1 ಲಕ್ಷ ಮಕ್ಕಳು ವಿದೇಶಿ ಶಾಲೆಯಲ್ಲಿ ಆನ್ಲೈನ್ ಕಲಿತಾ ಇದ್ದಾರೆ. ಆದ್ರೆ ಭಾರತದಲ್ಲಿ 25,000 ಮಾತ್ರ ಕಲಿತಾ ಇರ್ತಕ್ಕಂಥದ್ದು. ಇದನ್ನ ನಾವು ಎಕ್ಸ್ಟೆನ್ಷನ್ ಮಾಡಬೇಕಾಗಿತ್ತು. ಮತ್ತೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಾದ್ರೆ ಕರ್ನಾಟಕ IT ಸಿಟಿ ಆದ್ರೂ ಕೂಡ ಹಳ್ಳಿಗಳಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರೋ ಮನೆ 10% ಮಾತ್ರ. ಸೊ ಇದು ಈಗ ಕೇರಳ ಸರ್ಕಾರ ಏನ್ ಮಾಡ್ತಿದೆ, ಮನೆಗಳಿಗೆ ಬ್ರಾಡ್ಬ್ಯಾಂಡ್ ಅನ್ನು ಕೊಡ್ತಕ್ಕಂಥದ್ದು. ಡಿಜಿಟಲ್ ಡಿವೈಡ್ ಅಂತಾರಲ್ಲ, ಕಷ್ಟ ಇದೆ ಇಲ್ಲಿ ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ. ಡಿಜಿಟಲ್ ಡಿವೈಡ್ ಅಂತಕ್ಕಂಥದ್ದು ಹೇಗೆ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತೀವಲ್ಲ, ಬಡವ ಬಲ್ಲಿದರ ನಡುವೆ ಅಂತರ ಅಂತಕ್ಕಂಥದ್ದು ಈ ಇಂಟರ್ನೆಟ್ ಅಲ್ಲೂ ಡಿಜಿಟಲ್ ಡಿವೈಡ್ ಅಂತ ಹೇಳಿ ಇದೆ. ಅವರಿಗೆ ದಕ್ಕದೆ ಹೇಳ್ತಕ್ಕಂಥದ್ದು. ಮತ್ತೆ ಡಿಜಿಟಲ್ ನ ಸ್ವಲ್ಪ ಟ್ರೈನಿಂಗ್ ಮಾಡಬೇಕು ಅಂದ್ರೆ ಮನೆಯಲ್ಲಿ ಡಿಜಿಟಲ್ ಲಿಟ್ರಸಿ ಇರೋರು ಇದಾರಾ ಅಂತಕ್ಕಂಥದ್ದು. ನಮ್ಮ ದೇಶದಲ್ಲಿ ಹೇಳ್ತಾರೆ 54% 10 ವರ್ಷದ ಮಗುವಿಗೆ ರೀಡಿಂಗ್ ಅಂಡ್ ರೈಟಿಂಗ್ ಬರಲ್ಲ ಸರಿಯಾಗಿ ಅಂತ ಹೇಳ್ತಕ್ಕಂಥದ್ದು. ಅದು ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಇದೆ, PISA ಅಂತ ಹೇಳ್ಬಿಟ್ಟು ಅಸೆಸ್ಮೆಂಟ್. ಅವರು ಹೇಳೋ ಪ್ರಕಾರ 54% ಭಾರತೀಯ ಮಕ್ಕಳಿಗೆ ಮೊದಲು ಹೇಳ್ತಾರ ರೀಡಿಂಗ್ ಬರಲ್ಲ ಅಂತ. ಫಸ್ಟ್ ರೀಡ್ ಟು ಲರ್ನ್ ಟು ರೀಡ್, ಆಮೇಲೆ ರೀಡ್ ಟು ಲರ್ನ್ ಅಂತ. ಓಕೆ ನಾನು ಮಾತನಾಡಿಸ್ತೀನಿ KC ರಘು ಅವರೇ ನಿಮ್ ಜೊತೆ ಇದ್ರ ಬಗ್ಗೆ. ಇನ್ನೊಂದಷ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೂಡ ಮಾತನಾಡೋದಿದೆ. ಶಿಲ್ಪಾ ನೂರ್ ಈಗ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಶಿಲ್ಪಾ ಅವರೇ, ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ಏನಿಲ್ಲ, ಈಗ ಇವರು ಪ್ರೈವೇಟ್ ಸ್ಕೂಲ್ಸ್ ಅವ್ರು ಮಾಡ್ತಿದಾರಲ್ವಾ, ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ಈ ತರ ಸಿಚುವೇಶನ್ಸ್ ಇದೆ. ಆದ್ರೂ ಪೇರೆಂಟ್ಸ್ಗೆ ಮೆಸೇಜ್ ಆಗ್ಲಿ ಇಲ್ಲ ಕಾಲ್ಸ್ ಮಾಡಿ ಈ ತರ ಫೀಸ್ ಪೇ ಮಾಡಿ ಅಂತ ಕೇಳ್ತಿದ್ದಾರೆ. ಯಾವ ಪೇರೆಂಟ್ಸ್ ಅದ್ರನ್ನ ರೈಸ್ ಮಾಡಿ ವಾಯ್ಸ್ ಈ ತರ ಏನಕ್ಕೆ ಅಂತ ಏನು ಯಾಕೆ ಈ ತರ ಮಾಡ್ತಿದೀರಾ ಹಂಗೆ ಹಿಂಗೆ ಅಂತ ಕೇಳಿದವ್ರನ್ನ ಅವ್ರ ಮಕ್ಕಳಿಗೆ TC ಕೊಡೋದಕ್ಕೆ TC ಕೊಡ್ತೀವಿ ಅಂತ ರೆಡಿ ಮಾಡ್ತಾರೆ. ಯಾವ ಸ್ಕೂಲಲ್ಲಿ ಈ ತರ ಆಗ್ತಿದೆ ಶಿಲ್ಪಾ ಅವರೇ? ನಾನು ಸ್ಕೂಲ್ ಹೆಸರು ಹೇಳಕ್ ಇಷ್ಟ ಪಡಲ್ಲ ಮ್ಯಾಮ್, ಯಾಕಂದ್ರೆ ಇದು ನಾನು ಹೋದ್ ವರ್ಷ ಅಲ್ಲ ಆಚೆ ವರ್ಷ ನಾವು ಇದು ಮಾಡಿದಕ್ಕೆ ನನ್ನ ಮಕ್ಕಳಿಗೆ ಸೀಟ್ ಇಲ್ಲ ಅಂತ ಹೇಳ್ಬಿಟ್ರು. ಈ ಸಲ ಅದೇ ರೀತಿಯ ಸಿಚುವೇಶನ್ ಇದೆಯಾ ಹೇಗೆ? ಅಂದ್ರೆ ಸಿಚುವೇಶನ್ ಅಂದ್ರೆ ಮಕ್ಕಳ ಮೇಲೆ ಪ್ರೆಷರ್ ಆಗ್ತಾರೆ ಮ್ಯಾಮ್. ಇವಾಗ ನಾವೇನಾದ್ರೂ ಪೇರೆಂಟ್ಸ್ ಹೋಗಿ ಟೀಚರ್ಸ್ ಹತ್ರ ಕೇಳಿದ್ರೆ ಮಕ್ಕಳನ್ನ ಕರೆದು ಆ ಮಕ್ಕಳ ಮೇಲೆ ಒಂದು ಸ್ಕೋಪ್ ಇಡ್ತಾರೆ, ಅಂದ್ರೆ ಅವ್ರ ಮೇಲೆ ಒಂಥರ ಪ್ರೆಷರ್ ಆಗ್ತಾರೆ. ಈಗ ಆನ್ಲೈನ್ ಕ್ಲಾಸಸ್ ನಡೀತಿದೆ, ಅದ್ರಲ್ಲೂ ನನ್ ಮಗನ್ಗೆ ಅವನು ಕೇಳಿದ್ರು ಅವ್ನಿಗೇನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅವರು. ಆಯ್ತಾ, ಇವಾಗ ನಾವ್ ಅದ್ರನ್ನೇನಾದ್ರು ನಾವು ಸ್ಕೂಲ್ ಹತ್ರ ಹೋಗಿ ಏನಾದ್ರು ಕೇಳಕ್ ಹೋದ್ರೆ ಮಕ್ಕಳಿಗೆ ಬೇರೆ ಸ್ಕೂಲ್ಸ್ಗೆ ನಾವ್ ಇಲ್ಲಿಂದ TC ತಗೊಂಡೋಗಿ ಬೇರೆ ಸ್ಕೂಲ್ಸ್ಗೆ ಹೋಗಿ ಸೇರ್ಸೋವಾಗ ಅವ್ರಿಗೆ ಏನ್ ಹೇಳಿದಾರೆ ಅಂದ್ರೆ ಅವ್ರಿಗೆ ಬೇರೆ ಸ್ಕೂಲ್ ಅಲ್ಲ ಅವ್ರಿಗೊಂಥರ ಕ್ಯಾರೆಕ್ಟರ್ ಇದಾಗೋ ತರ ಕೊಡ್ತೀವಿ ಅನ್ನೋದನ್ನ ಮ್ಯಾನೇಜ್ಮೆಂಟ್ ಅವರು ಮಾತಾಡ್ತಾರೆ. ಇದನ್ನ ಗವರ್ಮೆಂಟ್ ಅವರು ಏನಾದ್ರೂ ಈ ತರದಕ್ಕೆ ಆಕ್ಷನ್ಸ್ ತಗೊಬೇಕು. ಯಾಕಂದ್ರೆ ಸುಮಾರು ಪೇರೆಂಟ್ಸ್ ಮುಂದೆ ಬಂದು ಮಾತಾಡೋದಿಲ್ಲ. ಏನೊಂದು ಇದಕ್ಕೋಸ್ಕರ ಮಾತಾಡೋದಿಲ್ಲ ಅಂತಂದ್ರೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅನ್ನುವಂತಹ. ಹೌದು, ಇಲ್ಲ ಇನ್ನೊಂದ್ ಏನಂದ್ರೆ ಎಲ್ಲ ಭಯ ಪಡ್ತಾರೆ ಮುಂದೆ ಬಂದು ಮಾತಾಡೋದಕ್ಕೆ. ಮತ್ತೆ ಮಕ್ಕಳಿಗೆ ಯಾವ ರೀತಿ ಪ್ರೆಷರ್ ಮಾಡ್ತಾರೋ ಸ್ಕೂಲಲ್ಲಿ ಅಂತ. ಯಾಕಂದ್ರೆ ನಾವು 24 hours ಮಕ್ಕಳ ಜೊತೆ ನಾವು ಸ್ಕೂಲಲ್ಲಿ ಇರೋದಿಲ್ಲ. ಮಕ್ಕಳೊಬ್ರೇ ಆಗಿರೋದ್ರಿಂದ ಮಕ್ಕಳಿಗೊಂದು ಟೀಚರ್ಸ್ ಹಿಂಗ್ ಮಾಡ್ತಿದಾರೆ ಅಂತಂದ್ರು ನಾವ್ ಅದನ್ನ ಹೋಗಿ ಹೇಳಿದ್ರು ಏನೋ ಆಕ್ಷನ್ ತಗೊಳ್ಳೋದಿಲ್ಲ ಅವರು. ಈ ತರ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಈ ತರ ಒಂದು ಪ್ರೆಷರ್ ಜಾಸ್ತಿ ಆಗ್ತಿದೆ. ಇದು ಹೇಳ್ಬೇಕಂದ್ರೆ ಹೆಂಗಿದೆ ಅಂದ್ರೆ ಹೆಸರು ಪ್ರೈವೇಟ್ ಸ್ಕೂಲ್ ಅಷ್ಟೇನೆ, ಆದ್ರೆ ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ ಈ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಒಂಥರ ತುಂಬಾ ಕೇರ್ಲೆಸ್ ಆಗಿ ಇದು ಮಾಡ್ತಾರೆ ನೋಡಿ, ಆ ತರ ಮಾಡ್ತಾರೆ ಮಕ್ಕಳಿಗೆ. ಎಕ್ಸಾಕ್ಟ್ಲಿ, ಎಸ್. ಅದೇ ಕಾರಣಕ್ಕಾಗಿ ಈಗ ಪೇರೆಂಟ್ಸ್ ಕೂಡ ಯಾವುದೇ ವಿಚಾರವನ್ನ ಹೇಳಲ್ಲ ಅಥವಾ ಕಂಪ್ಲೇಂಟ್ ಮಾಡಲ್ಲ. ಈಗ ನೀವೇ ಹೇಳಿದ್ರಿ, ನಾನು ಹೆಸರು ಹೇಳೋದಕ್ಕೆ ಬಯಸೋದಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿದ್ರಿ ನೀವು. ಮಕ್ಕಳನ್ನ ಓದಿಸ್ಬೇಕಲ್ವಾ, ಇವಾಗ ಮಕ್ಕಳು ಫ್ಯೂಚರ್ ನೋಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅದನ್ನ ಹೇಳೋದಿಲ್ಲ. ಇವಾಗ ನಮ್ TC ಕೊಡ್ತಾರೆ, ನಾವು ಬೇಡ ಹೋದ್ರುನು ಆ ಮಕ್ಕಳ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದನ್ನ ಅದನ್ನ ಕೊಡ್ತೀವಿ ಅಂತ ಹೇಳೋದ್ರಿಂದ ಇವಾಗ ಯಾವ್ದೇ ಸ್ಕೂಲ್ಗಾಗ್ಲಿ ಹೋದ್ರು ಅವ್ರು ಹಿಂದೆ ಮುಂದೆ ನೋಡ್ತಾರೆ ಸ್ವಲ್ಪ ಮಕ್ಕಳನ್ನ ತಗೊಳೋದಕ್ಕೆ. ಈಗ ಏನಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅದು ಇದು ಇನ್ನೊಂದು, ಅಂದ್ರೆ ಇವಾಗ ಹೆಂಗಾಗಿದೆ ಅಂದ್ರೆ ಪೇರೆಂಟ್ಸ್ ನಾವು ಒಂದ್ ವರ್ಷಕ್ಕೆ 1 ಲಕ್ಷ ಮಕ್ಕಳ ಮೇಲೆ ದುಡ್ಡು ಸುರಿದು ಅವ್ರ ಹತ್ರ ಅಂತಾನೆ ನಾವು ಇನ್ನ ಒಂದ್ ಸ್ವಲ್ಪ ಮಾತುಗಳು ಕೇಳೋ ರೀತಿಯಲ್ಲಿ ಒಂದು ಸಿಚುವೇಶನ್ ಆಗಿದೆ. ಎಕ್ಸಾಕ್ಟ್ಲಿ, ಎಸ್. ಥ್ಯಾಂಕ್ ಯು ಶಿಲ್ಪಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಒಟ್ಟಾರೆ ಖಾಸಗಿ ಶಾಲೆಗಳು ಏನೇನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಪೇರೆಂಟ್ಸ್ ಕೂಡ ಮಾತನಾಡ್ತಾ ಇದ್ದಾರೆ. ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕು, ಸರ್ಕಾರಿ ಶಾಲೆಗಳನ್ನು ಕೂಡ ಉತ್ತಮ ಮಟ್ಟದಲ್ಲಿ ಇದ್ರೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ಲಿಲ್ಲ ಅನ್ನುವಂಥದ್ದು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಮಾತನಾಡಿಸ್ತೀನಿ ಬ್ರೇಕ್ ಆದ. ಕೊರೋನಾ
ಕಾಲದಲ್ಲಿ ಈಗ ನರ್ಸರಿ ಶಾಲೆ ಆರಂಭ ಆಗಿದೆ. ಶಾಲೆ ಆರಂಭ ಮಾಡಬೇಕೋ ಬೇಡವೋ ಅನ್ನುವಂತಹ ಚಿಂತನೆಯಲ್ಲಿರುವಂತಹ ಸಂದರ್ಭದಲ್ಲೇ ಈಗ ನರ್ಸರಿ ಶಾಲೆಯನ್ನ ಆರಂಭ ಮಾಡಲಾಗಿದೆ. ವಿಜಯಪುರದಲ್ಲಿ ನರ್ಸರಿ ಸ್ಕೂಲ್ ಆರಂಭ ಆಗಿದ್ದು ಪಾಠ ಶುರು ಮಾಡಿದ ರೋಜ್ ಲೈನ್ ನರ್ಸರಿ ಸ್ಕೂಲ್ ಈಗಾಗಲೇ ಆರಂಭ ಮಾಡಿದೆ. ಸ್ಕೂಲ್ ಓಪನ್ ಮಾಡಿದೆ. ರಹೀಂ ನಗರದಲ್ಲಿರುವ ನರ್ಸರಿ ಸ್ಕೂಲ್ ಆಲ್ರೆಡಿ ಓಪನ್ ಆಗಿದ್ದು ಪುಟಾಣಿ ಮಕ್ಕಳ ಜೀವದ ಜೊತೆಗೆ ಇಲ್ಲಿ ಚೆಲ್ಲಾಟವನ್ನ ಆಡಲಾಗ್ತಾ ಇದೆ. ಬೇಡ ಬೇಡ ಅಂದ್ರೂ ಕೂಡ ಆರಂಭ ಮಾಡಬೇಕಾಗಿತ್ತ ಶಾಲೆಯನ್ನ. ಸ್ಕೂಲ್ನವರು ಫೀಸ್ ವಸೂಲಿ ಶುರು ಮಾಡಿದ್ದಾರೆ ಅನ್ನುವ ಆರೋಪ ಕೂಡ ಇದೇ ಒಂದು ಶಾಲೆಯ ಬಗ್ಗೆ ಕೇಳಿ ಬರ್ತಾ ಇದೆ. ವಿಜಯಪುರದಲ್ಲಿ ಈಗಾಗಲೇ ಈ ಒಂದು ಶಾಲೆಯನ್ನ ಆರಂಭ ಮಾಡಿರೋದು, ರೋಸ್ ನರ್ಸರಿ ಶಾಲೆಯನ್ನ ಆರಂಭ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಅಲ್ಲಿ, ಸಣ್ಣ ಸಣ್ಣ ಮಕ್ಕಳ ಜೊತೆ ಜೀವದ ಜೊತೆ ಈಗ ಆಟ ಆಡ್ತಾ ಇದೆಯಾ ಈ ಒಂದು ರೋಸ್ ಶಾಲೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತಹ ಮಾತು. ಮೇಡಮ್ ನನ್ನ ಮಗಳದೊಂದು ಅಡ್ಮಿಷನ್ ಮಾಡಿಸೋದಿತ್ತು. ಜಸ್ಟ್ 1 minute ಸರ್, ವೇಟ್ ಮಿನಿಟ್. ಕಿತಾಬ್ 24 2000 ಚಾರ್ಜ್. 1 minute. ಇನ್ನು ಕೂಡ ಸ್ಕೂಲ್ ಆರಂಭ ಮಾಡಿ ಅನ್ನುವಂತಹ ಯಾವುದೇ ಆದೇಶವನ್ನ ಸರ್ಕಾರ ಕೊಟ್ಟಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಶಾಲೆ ಆಲ್ರೆಡಿ ಆರಂಭ ಆಗಿದೆ. ಅಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂತಹ ಒಂದು ಸಾಮಾಜಿಕ ಅಂತರ ಕಾಣಿಸ್ತಾ ಇಲ್ಲ. ಮಾಸ್ಕ್ ಅನ್ನ ಮಕ್ಕಳಿಗೆ ಹಾಕಿಲ್ಲ. ಜೊತೆಗೆ ದೊಡ್ಡವರಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ, ಅವ್ರು ಯಾರು ಕೂಡ ಮಾಸ್ಕ್ ಅನ್ನ ಹಾಕಿಲ್ಲ. ಇಂತಹ ಒಂದು ಬೇಜವಾಬ್ದಾರಿ ವರ್ತನೆಯನ್ನ ಅಲ್ಲಿ ಮಾಡ್ತಾ ಇದೆ ಈ ಒಂದು ರೋಸ್ ನರ್ಸರಿ ಶಾಲೆ. ಬೇಕಿತ್ತ ಇದರ ಬಗ್ಗೆ ಯಾವ ರೀತಿಯಾಗಿ ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಇದರ ಬಗ್ಗೆ ಸರಿಯಾದಂತಹ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಟು ಕ್ರಮವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ಆಗತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಪುಟ್ಟ ಪುಟ್ಟ ಮಕ್ಕಳಿದಾರಲ್ಲ, ನಮ್ಗೆ ಕಾಣಿಸ್ತಾ ಇದೆ ನೋಡಿ, ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಆ ಸ್ಕೂಲ್ ನ ಒಳಗಡೆ, ಫ್ರೀ ನರ್ಸರಿ ಶಾಲೆಯ ಒಳಗಡೆ. ಇನ್ನೂ ಕೂಡ ಶಾಲೆ ಆರಂಭ ಮಾಡಿ ಅಂತ ಯಾವುದೇ ಒಂದು ಸರ್ಕ್ಯುಲರ್ ಹೊರಡಿಸಿಲ್ಲ ಸರ್ಕಾರ. ಯಾವುದೇ ರೀತಿಯಾಗ್ಲೂ ಕೂಡ ಆದೇಶವನ್ನು ಹೊರಡಿಸಿಲ್ಲ. ಅಷ್ಟರಲ್ಲಾಗ್ಲೇ ಇಷ್ಟು ಅರ್ಜೆನ್ಸಿ ಆಗಿ ಶಾಲೆಗಳನ್ನ ಆರಂಭ ಮಾಡುವ ಅವಶ್ಯಕತೆ ಇತ್ತ ಅನ್ನೋದು ನೋಡಿ. ಅಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಅಂತರ ಕಾಣಿಸ್ತಾ ಇಲ್ಲ. ಅಲ್ಲಿ ಮಾಸ್ಕ್ ಅನ್ನ ಪುಟ್ಟ ಪುಟ್ಟ ಮಕ್ಕಳು ಅಲ್ಲಿ ಹಾಕೊಂಡಿಲ್ಲ, ದೊಡ್ಡವರು ಕೂಡ ಹಾಕೊಂಡಿಲ್ಲ. ಎಂತಹ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದರ ಜವಾಬ್ದಾರಿಯನ್ನ ಯಾರು ಹೊಡ್ತಾರೆ? ಈ ಶಾಲೆಯವರು ಹೊಡ್ತಾರಾ ಅಥವಾ ಆ ಒಂದು ಪುಟ್ಟ ಮಕ್ಕಳನ್ನ ಕಳಿಸುವಂತಹ ಪೋಷಕರನ್ನ ನಾವು ಗಮನಿಸಬೇಕಾಗುತ್ತೆ. ಇಷ್ಟು ಅರ್ಜೆನ್ಸಿಯಲ್ಲಿ ಶಾಲೆ ಕಳಿಸುವಂತಹ ಅವಶ್ಯಕತೆ ಇತ್ತ ಅಂತ ಹೇಳಿ ವಿಜಯಪುರದಲ್ಲಿ ಇದು ನಡೆದಿರುವಂತದ್ದು. ವಿಜಯಪುರದ ರೋಸ್ ನರ್ಸರಿ ಶಾಲೆಯಲ್ಲಿ ಈಗ ಆಗ್ತಾ ಇರುವಂತಹ ವಿಚಾರ ದೃಶ್ಯಗಳನ್ನು ನೀವು ಗಮನಿಸಬಹುದು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಹೇಶ್ ವಿ ಶೆಟಗಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಆದೇಶ ಹೊರಡಿಸಿಲ್ಲ, ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಇಷ್ಟು ಬೇಗ ಈ ಶಾಲೆ ಆರಂಭ ಆಗಿದೆ. ಯಾವಾಗದಿಂದ ಆರಂಭ ಆಗಿದೆ? ಇದು ಗಮನಕ್ಕೆ ಬಂದಿದೆಯಾ? ಜಿಲ್ಲಾಡಳಿತ ಗಮನಕ್ಕೆ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ? ಹೇಗೆ? ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ ಈ ಒಂದು ರೋಸ್ ನರ್ಸರಿ ಶಾಲೆಯಲ್ಲಿ. ನೋಡ್ತಾ ಇದ್ದೀರಾ ನೀವು, ಪ್ರತಿಯೊಬ್ಬರೂ ಕೂಡ ಮಾಸ್ಕ್ ಅನ್ನ ಹಾಕದೆ, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳದೆ, ಅಲ್ಲಿನ ಪೇರೆಂಟ್ಸ್ ಆದ್ರೂ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇಂತಹ ಸಂದರ್ಭದಲ್ಲಿ ನಾವು ಮಕ್ಕಳನ್ನ ಹೊರಗೆ ಕಳುಹಿಸಬೇಕಾ ಬೇಡವಾ ಅಂತ ಹೇಳಿ ಎಲ್ಲರೂ ಬಂದು ಶಾಲೆಗೆ ಅಲ್ಲಿ ಮಕ್ಕಳನ್ನ ಕಳುಹಿಸ್ತಿದ್ದಾರೆ. ಯಾವುದೇ ರೀತಿಯ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಕಾಣಿಸ್ತಾ ಇಲ್ಲ. ಮಕ್ಕಳು ಮಾಸ್ಕ್ ಅನ್ನ ಹಾಕಿಲ್ಲ, ದೊಡ್ಡವರು ಕೂಡ ಅಲ್ಲಿ ಹಾಕಿಲ್ಲ, ಎಲ್ಲರ ಜೊತೆ ಇದ್ದಾರೆ. ನೋಡ್ತಾ ಇದ್ದೀರಾ ನೀವು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದರ ಜವಾಬ್ದಾರಿನ ಯಾರು ವಹಿಸಿಕೊಳ್ತಾರೆ? ಯಾವುದೇ ರೀತಿಯಾದಂತಹ ಇನ್ನೂ ಕೂಡ ಸೂಚನೆ ಇಲ್ಲ, ನೀವು ಶಾಲೆಗಳನ್ನ ಆರಂಭ ಮಾಡಿ ಅಥವಾ ಯಾವುದೇ ರೀತಿಯಾಗಿ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಶಾಲೆಗಳನ್ನು ರೀಓಪನ್ ಮಾಡಬಹುದು ಅಂತ ಹೇಳಿ ಇನ್ನೂ ಕೂಡ ಪೂರ್ವಭಾವಿ ಸಭೆಯ ಹಂತದಲ್ಲಿ ಇರುವಾಗಲೇ ಈ ಅದರ ಅವಶ್ಯಕತೆ ಇತ್ತ. ಪುಟಾಣಿ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ ರೋಸ್ ನರ್ಸರಿ ಶಾಲೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಹೇಶ್ ವಿ ಶೆಟಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ವಿ ಶೆಟಗಾರ್, ಯಾವಾಗ ಆರಂಭ ಮಾಡಿದ್ರೆ ಈ ಶಾಲೆ? ಯಾವುದೇ ರೀತಿಯ ಇನ್ನೂ ಕೂಡ ಆರ್ಡರ್ ಬರದ ಮುಂಚೆನೆ ಈ ರೀತಿ ಶಾಲೆ ಆರಂಭ ಮಾಡಿರೋದು ಯಾವಾಗ?
ನವಿತಾಜನ್ ಇದೇನಿದೆ ವಿಜಯಪುರ ನಗರದ ರೈನ್ ನಗರದಲ್ಲಿರ್ತಕ್ಕಂಥ ಶಾಲೆ ರೋಡ್ ಲೈನ್ ಅಂತ ಹೇಳಿ ಅದು ಏನಾಗಿದೆ ಅಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇತ್ತು. ಮಕ್ಕಳನ್ನು ಕೂಡ ಈಗ ಸರ್ಕಾರ ಈ ಒಂದು ಕೊರೋನಾ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ಶಾಲೆ ಆರಂಭ ಮಾಡಬೇಕು ಬೇಡ ಎಂಬುದರ ಬಗ್ಗೆ ಪೋಷಕರಿಂದ ಮತ್ತೆ ಶಾಲೆ ಆಡಳಿತ ಮಂಡಳಿ ಜೊತೆ ಇನ್ನೂ ಸಭೆ ನಡೆಸ್ತಾ ಇದೆ. ಯಾವುದೇ ಸ್ಪಷ್ಟ ನಿರ್ಧಾರ ಕೂಡ ಬಂದಿಲ್ಲ. ಈ ಶಾಲೆಗಳನ್ನ ಜುಲೈಯಲ್ಲಿ ಆರಂಭ ಮಾಡಬೇಕು, ಆಗಸ್ಟ್ ಅಲ್ಲಿ ಆರಂಭ ಮಾಡಬೇಕು ಎಂಬುದರ ಬಗ್ಗೆ ಕೂಡ ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ. ಇದರೆಲ್ಲದರ ನಡುವೆ ವಿಜಯಪುರ ನಗರದಲ್ಲಿ ಈ ಒಂದು ಪುಟ್ಟ ಮಕ್ಕಳು ಅಂದ್ರೆ LKG ನರ್ಸರಿ UKG ಏನು ಬರುತ್ತೆ ಆ ಶಾಲೆ ಇದು. ಈ ಶಾಲೆ ಇವತ್ತು ನಡೀತಾ ಇತ್ತು. ಅದನ್ನ ಸ್ಥಳೀಯರೊಬ್ರು ಮೊಬೈಲ್ ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಮಾಡಿದ ವಿಡಿಯೋ ನಮಗೂ ಕೂಡ ನ್ಯೂಸ್ ಏಟೀನ್ಗೆ ಲಭ್ಯ ಆಗಿದೆ. ಒಟ್ಟಾರೆಯಾಗಿ ಈ ಒಂದು ಮಕ್ಕಳ ಜೊತೆ ಈ ಒಂದು ಶಾಲೆ ಆಡಳಿತ ಮಂಡಳಿಯವರು ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಕೊರೋನಾ ಬಗ್ಗೆ ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಅಲ್ಲೋಲ ಕಲ್ಲೋಲ ಉಂಟಾಗಿದ್ರು ಕೂಡ ನಮ್ಮಲ್ಲಿ ಕೂಡ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದ್ರು ಕೂಡ ಈ ಶಾಲೆ ನಡೆಸ್ತಾ ಇರೋದು ಅದು ತುಂಬಾನೇ ಮಕ್ಳು ಇರೋದು ಅಲ್ಲಿ ಪೇರೆಂಟ್ಸ್ ಈಗ ಎಷ್ಟೋ ಜನ ಕಾಲ್ ಮಾಡಿ ಹೇಳಿದ್ರು ನಾವು ಮಕ್ಕಳನ್ನ ಶಾಲೆ ಕಳ್ಸೋದಿಲ್ಲ ಅಂತ ಹೇಳಿ. ಈ ಪೇರೆಂಟ್ಸ್ ಅದ್ ಹೇಗೆ ಕಳ್ಸಿದ್ರು, ಯಾವ ಧೈರ್ಯದ ಮೇಲೆ ಕಳ್ಸಿದ್ರು ಇಲ್ಲಿ ಅಂತ ಅದೇ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂತಂದ್ರೆ ಶಾಲೆ ಆರಂಭ ಆಗಿದ್ದು ಒಂದ್ ಕಡೆ ಆದ್ರೆ ಪೋಷಕರು ಕೂಡ ತಂದು ತಮ್ಮ ಮಕ್ಕಳನ್ನ ಈ ಶಾಲೆಯಲ್ಲಿ ಬಿಟ್ಟಿದ್ದು ಕೂಡ ಅವರು ನಿರ್ಲಕ್ಷ್ಯ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಇವರೆಲ್ಲರೂ ಕೂಡ ಸಮಗ್ರವಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಈ ಮಕ್ಕಳ ಜೊತೆ ಏನು ಜೀವದ ಜೊತೆ ಚೆಲ್ಲಾಟ ಆಗ್ತಾ ಇದೆ ಇದನ್ನ ತಡೆಗಟ್ಟೋದು ಅವಶ್ಯವಾಗಿದೆ. ನವಿತಾ ಈಗ ಮಹೇಶ್, ಎಷ್ಟು ಜನ ಮಕ್ಕಳಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಅಲ್ಲಿ? ಎಷ್ಟು ಜನ ಮಕ್ಕಳಿಗೆ ಆಲ್ರೆಡಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ? ವಿಡಿಯೋದಲ್ಲೂ ಕೂಡ ಕೇಳಿಸ್ತಾ ಇತ್ತು ನಾವು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿ, ಆ ತರದ ಮಾತುಕತೆಗಳು ಕಂಡು ಬರ್ತಾ ಇತ್ತು. ಎಷ್ಟು ಜನ ಪುಟ್ಟ ಮಕ್ಕಳಿದ್ದಾರೆ ಅಲ್ಲಿ? ನೀವು ಒಂದು ಸದ್ಯಕ್ಕೆ ವಿಡಿಯೋದಲ್ಲಿ ನೋಡಿದ್ರೆ ಸುಮಾರು 8 ಜನ ಮಕ್ಕಳು ಅದರಲ್ಲಿ ಕಂಡು ಬರ್ತಾ ಇದ್ರು. ಅಷ್ಟೇ ಅಲ್ಲದೆ ಸುಮಾರು ಜನ ಆಲ್ರೆಡಿ ಶಾಲೆಯಿಂದ ನಿರ್ಗಮಿಸಿದ್ರು ಕೂಡ. ಒಟ್ಟ ಶಾಲೆಯಲ್ಲಿ ಅಡ್ಮಿಷನ್ ಕೂಡ ನಡೀತಾ ಇದೆ ಅಂತ ಹೇಳಿ ಕೂಡ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಈ ಒಂದು ಒಟ್ಟಾರೆಯಾಗಿ ಕೊರೋನಾ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ಶಾಲೆಗಳು ಇನ್ನೂ ಆರಂಭ ಆಗಬಾರದು ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಈ ಶಾಲೆಯ ಇಲ್ಲಿ ನಡೆದಿರುವುದು ಅಚ್ಚರಿಗೆ ಕಾರಣ ಆಗಿದೆ. ಅಷ್ಟೇ ಅಲ್ಲದೆ ಈ ಶಾಲೆಯ ಬಗ್ಗೆ ಒಂದು ಅನುಮತಿ ಇದೆಯೋ ಇಲ್ಲೋ ಎಂಬುದು ಕೂಡ ಈಗ ಶಿಕ್ಷಣ ಇಲಾಖೆಯಲ್ಲಿ ಅವರು ತನಿಖೆ ನಡೆಸಿದ ಮೇಲೆ ಬೆಳಕಿಗೆ ಬರಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಹೇಶ್ ವಿ ಶೆಟ್ಟಿಗಾರ್ ಡೀಟೇಲ್ಸ್ಗೆ. ಇನ್ನೂ ಕೂಡ ಶಾಲೆಗಳನ್ನ ಆರಂಭ ಮಾಡಬೇಕು ಬೇಡ ಅನ್ನುವಂತಹ ಚಿಂತನೆಯಲ್ಲೇ ಇರುವಾಗಲೇ ಇಲ್ಲಿ ಈ ತರದ ಒಂದು ಕಾರ್ಯವನ್ನ ಮಾಡಿದೆ ಆ ಒಂದು ರೋಸ್ ನರ್ಸರಿ ಶಾಲೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ಶಾಲೆಗಳ ಆರಂಭ ಮಾಡಬೇಕೋ ಬೇಡವೋ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಖಾಸಗಿ ಶಾಲೆಗಳು ಈಗಾಗಲೇ ಶುಲ್ಕವನ್ನ ನೀವು ಪಾವತಿಸಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಾ ಇದೆ. ಇನ್ನೊಂದ್ ಕಡೆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಇವೆಲ್ಲದರ ಮಧ್ಯೆ ವಿಜಯಪುರದಲ್ಲಿ ಈಗ ಒಂದು ನರ್ಸರಿ ಶಾಲೆ ಆರಂಭ ಆಗಿದೆ. ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಅಲ್ಲಿ ಯಾವುದೇ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳದೆ ಯಾವುದೇ ರೀತಿಯಲ್ಲೂ ಕೂಡ ಮುಂಜಾಗ್ರತೆ ತೆಗೆದುಕೊಳ್ಳದೆ ಈ ಶಾಲೆಯನ್ನು ಆರಂಭ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಈ ಶಾಲೆಗಳ ಆರಂಭ ಹಾಗೆಯೇ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ RTE ಟಾಸ್ಕ್ ಫೋರ್ಸ್ ನ ಸದಸ್ಯರಾಗಿರುವಂತಹ ಸುಜಾತಾ ಅವರು ಕೂಡ ಮತ್ತೆ ಜಾಯ್ನ್ ಆಗಿದ್ದಾರೆ. ಸುಜಾತಾ ಅವರೇ, ಒಂದ್ ಕಡೆ ಈಗ ಇನ್ನೇ ಶಾಲೆಗಳ ಆರಂಭ ಮಾಡಬೇಕೋ ಬೇಡ ಅನ್ನುವಂತಹ ಚಿಂತನೆಯಲ್ಲೇ ಇರುವಂತಹ ಸಂದರ್ಭದಲ್ಲಿ ವಿಜಯಪುರದಲ್ಲಿ ನರ್ಸರಿ ಶಾಲೆ ಆರಂಭ ಆಗಿದೆ. ಪುಟ್ಟ ಮಕ್ಕಳಿದ್ದಾರೆ ಅಲ್ಲಿ, ನಾವು ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಸಣ್ಣ ಮಕ್ಕಳು, ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಹಾಕಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಗೆ ಕ್ರಮವನ್ನು ಈಗ ತೆಗೆದುಕೊಳ್ಬೇಕು ಅಂತ ನೀವು ಆಗ್ರಹ ಮಾಡ್ತೀರಿ? ಒಬ್ಬ ಪೇರೆಂಟ್ಸ್ ಹೇಗೆ ಕಳಿಸಿದ್ರು ಅನ್ನುವಂಥದ್ದು ಆಶ್ಚರ್ಯ ಆಗ್ತಾ ಇದೆ. ಇದು ನೀವು ಡಿಸ್ಕಸ್ ಮಾಡೋ ಸಮಯದಲ್ಲೇ ಈ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಗೆ ಬಂದಿದ್ದು ಬಹಳ ಒಂದು ಒಳ್ಳೆ ಇದು. ನೋಡಿ, ಸರ್ಕಾರ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಡದೇ ಇರೋದ್ರಿಂದ ಸ್ಕೂಲ್ನವರು ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡು ಈ ತರದ ಒಂದು ಸ್ಟೆಪ್ ಅನ್ನ ತಗೊಳ್ಳೋದು ತಪ್ಪು. ಈಗಾಗ್ಲೇನೆ ನಾವು ಫ್ರಾನ್ಸ್ ನ ಒಂದು ಎಕ್ಸಾಂಪಲ್ ಆಗಿ ನೋಡಿದ್ವಿ. 70 ಮಕ್ಕಳು ಒಂದು ಶಾಲೆಗೆ ಹೋಗಿ ಮೊದಲನೇ ವಾರದಲ್ಲೇನೆ ಇನ್ಫೆಕ್ಟ್ ಆಗಿದ್ದು. ಈಗ ಇವರು ಯಾವ ಒಂದು ಧೈರ್ಯದ ಮೇಲೆ ಓಪನ್ ಮಾಡಿದ್ದಾರೆ? ಈ ಪೋಷಕರು ಕಳಿಸಿರ್ತಕ್ಕಂಥವ್ರು ಅವರೆಲ್ಲ ವರ್ಕಿಂಗ್ ಪೇರೆಂಟ್ಸ್ ಯಾವ ಒಂದು ಬೇಕಾಗತ್ತೆ ಇಲ್ಲಿ ಅಂತ ಹೇಳಿ ಇಷ್ಟು ಜನ ಎಲ್ಲರೂ ಅಲ್ಲ ಅವ್ರ ಧೈರ್ಯ ಮೆಚ್ಚೋದಲ್ಲ. ಇಲ್ಲಿ ಇದರಿಂದ ಸಮಾಜಕ್ಕೆ ಏನ್ ತೊಂದರೆ ಆಗತ್ತೆ ಅದನ್ನ ನಾವು ನೋಡ್ಬೇಕಿರೋದು. ಇದು ಇಂಡಿವಿಜುವಲ್ ಡಿಸಿಷನ್ ಅಲ್ಲ. ನಾನೆಲ್ಲೋ ಕೆಲ್ಸಕ್ಕೆ ಹೋಗ್ಬೇಕು, ನನ್ ಮಗುಗೊಂದು ಜಾಗ ಬೇಕು ಅಂತ ಬಿಡೋ ವ್ಯವಸ್ಥೆ ಮಾಡುವಂತ ನೋಡೋದಲ್ಲ ಇಲ್ಲಿ. ಆ ಮಗು ಅಲ್ಲಿ ಬಂದಾಗ ಆ ಮಗು ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡುತ್ತೆ, ಅಲ್ಲಿ ನಾಯ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಡ್ರೈವರ್ ಇರ್ಬೋದು, ಆ ಮಗು ಶಾಲೆಗೆ ಬಂದು ಹೋಗಂತ ವೆಹಿಕಲ್ ಯಾವ್ದಿದೆ, ಮತ್ ವಾಪಸ್ ಹೋದ್ಮೇಲೆ ಆ ಮಗುದ್ ಇಮಿಡಿಯೇಟ್ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವ್ರ ರಿಲೇಟಿವ್ಸ್. ಸೊ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಬಹಳ ಒಂದು ಗಂಡಾಂತರವನ್ನ ತರ್ತಕ್ಕಂತ ಸಿಚುಯೇಷನ್ ಇವಾಗ ಅವ್ರು ಓಪನ್ ಮಾಡಿರೋದು. ಸರ್ಕಾರ ಈ ಕೂಡಲೇ ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ.
ಓಕೆ, ಈಗ ಇಂತಹ ಮಕ್ಕಳಿರುವ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ನಾವು ಹೇಳ್ತೀವಿ 10 ವರ್ಷದವರೆಗೂ ಯಾರನ್ನು ಕೂಡ ಕಳಿಸಬೇಡಿ ಅನ್ನುವಂಥದ್ದೇ ಈಗ ಆರೋಗ್ಯ ಇಲಾಖೆ ಆಗಿರ್ಬೋದು, ಸರ್ಕಾರ ಹೇಳ್ತಾ ಇದೆ ಹೊರಗಡೆ ಕಳಿಸಬೇಡಿ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಅಲ್ಲಿ 2 ರಿಂದ 3 ವರ್ಷದ ಪುಟ್ಟ ಮಕ್ಕಳು ಅಲ್ಲಿ ಇರುವಂತದ್ದು, ಹೇಗೆ ಈ ತರದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅಲ್ಲಿ ಯಾರು ಕೂಡ ಏನ್ ಗೈಡ್ಲೈನ್ಸ್ ಇದೆ ಯಾರು ಕೂಡ ಅಲ್ಲಿ ಪಾಲನೆ ಮಾಡಿಲ್ಲ ಅಲ್ಲಿ. ಖಂಡಿತವಾಗ್ಲು ನೀವು ಹೇಳಿದಾಗೆ ಇಲ್ಲಿ ನಾವು ಇವಾಗ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗೆ ಏನ್ ಗೈಡ್ಲೈನ್ಸ್ ಕೊಟ್ರು ಅವರು ಸರಿಯಾಗಿ ಆ ಸ್ಯಾನಿಟೈಸ್ ಮಾಡ್ತಿದಾರ, ಅದನ್ನೆಲ್ಲ ಫಾಲೋ ಮಾಡ್ತಾರ ಅನ್ನೋ ಒಂದು ಫಾಲೋ ಅಪ್ ಗೌರ್ಮೆಂಟ್ ಇಂದ ಖಂಡಿತವಾಗ್ಲು ನಮ್ ದೇಶದಲ್ಲಿ ಮಾಡೋದಿಲ್ಲ ನಾನ್ ತಿಳಿದ ಮಟ್ಟಿಗೆ. ಸೊ ಈಗ ಸ್ಕೂಲ್ ಓಪನ್ ಮಾಡ್ಲಿಕ್ಕೆ ಏನ್ ಚಿಂತನೆನ ನಡೆಸ್ತಿದ್ದಾರೆ ಅದ್ರ ಪ್ರಕಾರವಾಗಿ ಅವರು ಒಂದು ಸೆಟ್ ಗೈಡ್ಲೈನ್ಸ್ ಕೊಟ್ರು ಅಲ್ಲಿನ ಲೋಕಲ್ BBMP BO ಆಫೀಸ್ನವರು ಅಥವಾ CRPಗಳು ಪ್ರತಿಯೊಂದು ಶಾಲೆಗೂ ವಿಸಿಟ್ ಮಾಡಿ ಆ ಕ್ರಮವನ್ನ ಅವರು ತಗೊಳ್ತಿದಾರ, ಸರಿಯಾಗಿ ಪಾಲಿಸ್ತಿದಾರ ಅನ್ನೋದನ್ನೆಲ್ಲ ಫಾಲೋ ಅಪ್ ಮಾಡ್ಬೇಕು. ಅದಕ್ಕೆ ಈಗ ಪೇರೆಂಟ್ಸ್ ದೃಷ್ಟಿಯಿಂದ ಅವರ ಪರವಾಗಿ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಪೋಷಕರು ಮಕ್ಕಳನ್ನ ಕಳಿಸ್ಲಿಕ್ಕೆ ತಯಾರಿಲ್ಲ. ಇನ್ನು ನೀವು ಫೀಸ್ ಸ್ಟ್ರಕ್ಚರ್ ಅಂತ ಬೆಳಗ್ಗೆಯಿಂದ ಏನ್ ಡಿಸ್ಕಷನ್ ಮಾಡ್ತಾ ಇದ್ದೀರೋ, ಅರ್ಧಕ್ಕರ್ಧ %, ಈವನ್ 50% ಪೇರೆಂಟ್ಸ್ ಅಂತಾನೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಫೀಸ್ ಪೇ ಮಾಡ್ಲಿಕ್ಕೆ ರೆಡಿ ಇದಾರೆ. ಆದ್ರೆ ಆ ಫೀಸ್ ಸ್ಟ್ರಕ್ಚರ್ ನಲ್ಲಿ ರಿಕ್ವೆಸ್ಟ್ ಮಾಡೋದ್ ಏನಂತ ಹೇಳಿದ್ರೆ, ಅನ್ವಾಂಟೆಡ್ ಥಿಂಗ್ಸ್ ಅಥವಾ ಈ ವರ್ಷ ಉಪಯೋಗಕ್ಕೆ ಬರ್ದೇ ಇರ್ತಕ್ಕಂಥದ್ದು ಏನಿದೆ, ಮಿಸಲೇನಿಯಸ್ ಅಂತ ಏನ್ ಹೇಳ್ತೀವಿ, ಅದು ಸ್ಟೇಷನರಿ ಇರ್ಬೋದು, ಒಂದು ಪಿಕ್ನಿಕ್ ಇರ್ಬೋದು, ಅಥವಾ ಮಕ್ಕಳಿಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ಈಗ ಅವರು ಸ್ಕೂಲ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಯಾವಾಗ ಓಪನ್ ಆದ್ರೂ ಖಂಡಿತವಾಗ್ಲೂ ಅಕಾಡೆಮಿಕ್ಸ್ ಬಿಟ್ಟು ಬೇರೆ ಯಾವುದನ್ನು ಫೋಕಸ್ ಮಾಡುವಂತ ಒಂದು ದೃಷ್ಟಿಕೋನದಲ್ಲಿ ಇರಲ್ಲ. ಈ ಟೈಮಲ್ಲಿ ಮಾಡಬಾರ್ದು. ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನೀವು ಮೇಂಟೈನ್ ಮಾಡೋದಾದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಥವಾ ಅದರ್ ಸೋಷಿಯಲ್ ಆಕ್ಟಿವಿಟೀಸ್ ಅನ್ನ ನೀವು ಸ್ಕೂಲಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನೆಲ್ಲ ನೀವು ಕಟ್ ಮಾಡಿದಾಗ ಖಂಡಿತವಾಗ್ಲೂ ಒಂದೊಂದು ಪೇರೆಂಟ್ಗೆ ಒಂದು 20-25 ಸಾವಿರ ರೂಪಾಯಿ ಫೀಸ್ ಸ್ಟ್ರಕ್ಚರ್ ಕಡಿಮೆ ಆಗುತ್ತೆ ಈ ಖಾಸಗಿ ಶಾಲೆಗಳ ದೃಷ್ಟಿನಲ್ಲಿ ನೋಡಿದಾಗ. ಇನ್ನು ನಾವು ಆನ್ಲೈನ್ ಕ್ಲಾಸಸ್ ಅಂತ ನೀವು ಡಿಸ್ಕಷನ್ ಏನ್ ಮಾಡ್ತಿದ್ದೀರಾ, ಈ ಆನ್ಲೈನ್ ಕ್ಲಾಸಸ್ ಅಲ್ಲೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಅದರಲ್ಲೂ ಒಂದು ಸರಿಯಾದ ಗೈಡ್ಲೈನ್ಸ್ ಅನ್ನ ಗವರ್ಮೆಂಟ್ ನಿಗದಿಪಡಿಸಿಲ್ಲ ಶಾಲೆಗಳಿಗೆ. ಒಂದೊಂದು ಸ್ಕೂಲ್ ಅವರು ಅವರದೇ ಆದ ರೀತಿಯಲ್ಲಿ ಕ್ಲಾಸಸ್ ಅನ್ನ ನಡೆಸ್ತಾ ಇದೆ. ಈಗ ನನ್ನ ದೃಷ್ಟಿಗೆ ಬಂದಿರೋ ಪ್ರಕಾರ ನಿನ್ನೆ ಸ್ಕೂಲ್ ಹೆಸರು ತಗೊಳ್ಳೋದು ಬೇಡ, ಒಂದು ಶಾಲೆಯಲ್ಲಿ 1ನೇ ಕ್ಲಾಸ್ ಮಗುವಿಂದ ಹಿಡಿದು 10ನೇ ಕ್ಲಾಸ್ ಮಕ್ಕಳುವರೆಗೂ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೂ ಕ್ಲಾಸಸ್ ಇದೆ. ಸೊ ನಾವು ಇವಾಗ ಒಂದು ಮನೋತಜ್ಞರು ಅಥವಾ ಡಾಕ್ಟರ್ಸ್ ಗಳನ್ನ ನಾವು ಕನ್ಸಲ್ಟ್ ಮಾಡಿ ನಾವು ನೋಡಿದಾಗ ಆ ಮಗುಗೆ ಅಷ್ಟು ಸ್ಕ್ರೀನ್ ಟೈಮ್ ಒಳ್ಳೇದಾ? ಕರೆಕ್ಟ್. ಸೊ ನೀವು ಸ್ಕ್ರೀನ್ ಟೈಮ್ ಅಂತ ನಾವ್ ಏನ್ ಮಾತಾಡ್ತಾ ಇದ್ವಿ ಅದು ಏಜ್ ಪ್ರಕಾರವಾಗಿ ಕೊಡಿ ಅಂತ ಕೇಳಿದ್ವಿ. ಅದು ಅಲ್ದೇನೆ ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ನೆಸೆಸಿಟೀಸ್ ಇಲ್ಲ. ಡಿಜಿಟಲ್ ಕ್ಲಾಸಸ್ ಮಾಡಿ ನೀವು PPT ಪ್ರೆಸೆಂಟೇಷನ್ ಅಥವಾ ಲೆಸನ್ ಪ್ಲಾನಿಂಗ್ ಆಡಿಯೋನಲ್ಲಿ ನಿಮ್ ಟೀಚರ್ಸ್ ಮಾತಾಡಿರೋದನ್ನ ಕಳಿಸ್ಕೊಡಿ. ಪೋಷಕರು ಕೂತ್ಕೊಂಡು ದಿನಕ್ಕೆ 1 ಪೀರಿಯಡ್ 2 ಪೀರಿಯಡ್ ಅನ್ನ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಮಾಡಿಸ್ಬೋದು. ನೀವು ಒಂದು 6 ವರ್ಷದ 8 ವರ್ಷದ ಮಕ್ಕಳನ್ನ ಬೆಳಿಗ್ಗೆ 8 ಗಂಟೆಯಿಂದ ಸ್ಕೂಲ್ ಟೈಮಿಂಗ್ಸ್ ತರ ನೀವು 2:30ವರೆಗೂ ಕೂರಿಸ್ಬಿಟ್ಟು ಅದ್ರಲ್ಲಿ ಒಂದು ಇದು ಶಾರ್ಟ್ ಬ್ರೇಕ್ ಲಂಚ್ ಬ್ರೇಕ್ ಕೊಡ್ತೀವಿ ಅಂತ ಹೇಳಿದ್ರೆ ಆ ಮಗುದು ಮನೋಸ್ಥಿತಿ ಹೇಗಿರತ್ತೆ? ಈಗಾಗ್ಲೇ ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಕರೆಕ್ಟ್. ನಮ್ಮ ಆರ್ಟಿಕಲ್ 21 ಹೇಳುತ್ತೆ, ಇಟ್ ಈಸ್ ಫಸ್ಟ್ ಥಿಂಗ್ ಇಸ್ ದ ಸೇಫ್ಟಿ ಆಫ್ ದ ಚಿಲ್ಡ್ರನ್. ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 21A ಹೇಳುತ್ತೆ ಎಜುಕೇಶನ್, ರೈಟ್ ಟು ಎಜುಕೇಶನ್. ಸೊ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಸೇಫ್ಟಿ ಪ್ರಯಾರಿಟಿ ಕೊಟ್ಟಿದೆ. ಸೊ ಹಾಗಿರುವಾಗ ನೀವಿವಾಗ ಸ್ಕೂಲ್ ತೆಗಿಯುವಂತ ಚಿಂತನೆ ಮಾಡೋ ಅವಶ್ಯಕತೆ ಇದೆಯಾ? ಅದಕ್ಕೆ ಪೇರೆಂಟ್ಸ್ ರೆಡಿ ಇದಾರಾ? ಸೊ ಇದಕ್ಕೆ ಮನೋತಜ್ಞರು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ನಮ್ ತರ ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥವ್ರು ಮಕ್ಕಳಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪೋಷಕರು. ಆಗ್ಲೇ ವಿಶ್ವನಾಥ್ ಸರ್ ಹೇಳಿದಾಗೆ ಕೆಲವು ಮಕ್ಕಳು ಸೀನಿಯರ್ ಮಕ್ಕಳುಗಳನ್ನು ಕೂರಿಸ್ಕೊಂಡು ಅವ್ರ ಮೆಂಟಲ್ ಸ್ಥಿತಿ ಇವಾಗ ಹೇಗಿದೆ, ಅವ್ರು ಈ ತರ ಪರಿಸ್ಥಿತಿಯಲ್ಲಿ ಸ್ಕೂಲಿಗೆ ಬರ್ಲಿಕ್ಕೆ ರೆಡಿ ಇದಾರಾ, ಇದೆಲ್ಲಾನು ಒಂದು ಸಮಾಲೋಚನೆ ಮಾಡಿ ಅನಂತರ ಒಂದು ಡಿಸಿಷನ್ ಅನ್ನ ತಗೊಳ್ಬೇಕು. ಪೇರೆಂಟ್ಸ್ ಹತ್ರ ಮಾತನಾಡುವಾಗ್ಲೂ ಅವ್ರು ಹೇಳ್ತಾ ಇದ್ದಂದ್ರೆ, ಒಂದು ನಾವು ಕಳ್ಸೋದಿಲ್ಲ ಅನ್ನುವಂಥ, ಇನ್ನೊಂದಷ್ಟು ಜನ ಈಗ ಈ ಎಲ್ಲಾ ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ಕಟ್ಟೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಸರಿ ಹೋಗ್ಲಿ ಬಿಡಿ, ನಮ್ಗೆ ಈ ವರ್ಷ ಒಂದು ನಮ್ಮ ಮಗುವಿದ್ದು ಎಜುಕೇಶನ್ ಏನ್ ಹಾಳಾದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ನಮ್ಮ ಮಗು ಜೀವನದ ಉಳಿಯತ್ತಲ್ವಾ, ಇನ್ನೊಂದು ವರ್ಷ ಅಟ್ಲೀಸ್ಟ್ ಚೆನ್ನಾಗಿ ಓದಿಸ್ಬೋದಲ್ವಾ ಅಂತ ಮನಸ್ಥಿತಿ ಕೂಡ ಇದೆ ಈಗ ಎಷ್ಟೋ ಜನ ಪೇರೆಂಟ್ಸ್ಗೆ. ಹೌದು, ಸರಿ ನೀವು ಹೇಳಿದಾಗೆ ಈಗ ನಾನು ಒಂದು ಪೇರೆಂಟ್ ಆಗಿದ್ಕೊಂಡು ನನ್ನ ಮಗು 4ನೇ ಕ್ಲಾಸ್ ಅಲ್ಲಿ ಇದೆ, ಒಂದು ಮಗು 10ನೇ ಕ್ಲಾಸ್ ಅಲ್ಲಿ ಇದೆ. ನಾನೇ ಒಂದು ಪೋಷಕರಾಗಿದ್ಕೊಂಡು ಖಂಡಿತವಾಗ್ಲೂ ನೀವು ಜೂನ್, ಜುಲೈ, ಈವನ್ ಆಗಸ್ಟ್ ಅಲ್ಲಿ ನೀವು ತೆಗೆದ್ರು ನಾನು ಕಳ್ಸೋದಿಲ್ಲ. ಕಾರಣ ನನ್ನ ಮಗುಗೆ ಅಲ್ಲಿ ಯಾವ ರೀತಿಯಾದ ಸೇಫ್ಟಿ ಇರುತ್ತೆ. ನೀವು ಸ್ಕೂಲ್ ನಲ್ಲಿ ಸ್ಯಾನಿಟೈಸೇಷನ್ ಮಾಡ್ಬೋದು, ನೀವ್ ಎಲ್ಲಾ ರೀತಿಯಾದ ಗೈಡ್ ಲೈನ್ಸ್ ಗವರ್ಮೆಂಟ್ ಕೊಡ್ಬೋದು.
ಆದ್ರೆ ಅನ್ಅವಾಯ್ಡಬಲ್ ಸಿಚುಯೇಷನ್ಸ್ಗೆ ನೀವು ಇನ್ಸ್ಟಿಟ್ಯೂಷನ್ಸ್ ಬ್ಲೇಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇದು ಇನ್ಸ್ಟಿಟ್ಯೂಷನ್ ಇಂದಾನೆ ಬಂದಿದೆ ಅಂತ ನಾವ್ ಹೇಳಕ್ ಆಗಲ್ಲ. ಆ ಮಗುದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅಲ್ಲಿ ಪ್ಲೇಯಿಂಗ್ ಟೈಮ್ ನಲ್ಲಿ ಬೇರೆ ಯಾರ್ದೋ ಮುಖಾಂತರ ಬಂದಿರ್ಬೋದು, ಟೀಚರ್ಸ್ ಹ್ಯಾಂಡಲ್ ಮಾಡೋರು. ಸೊ ಇದು ಒಂದು ಬಿಗ್ ಕ್ವಶನ್ ಮಾರ್ಕ್ ಎಲ್ಲಿಂದ ಬಂದಿದೆ ಅನ್ನೋದನ್ನ ನಾವ್ ಈಗ್ಲೇ ನೋಡ್ತಾ ಇರೋಗೆ. ಒಂದು ಕೇಸ್ ಬಂತು ಅಂತ ಹೇಳಿದ್ರೆ ಅದ್ರ ಹಿಂದೆ ಹಿಸ್ಟ್ರಿನ ಹುಡುಕ್ತಾರೆ. ಸೊ ಈ ತರ ನೀವು ಒಂದು ಮಗುದನ್ನ ಹಿಸ್ಟ್ರಿ ಹುಡ್ಕೊಂಡು ಹೋದಾಗ ಆ ಮಗುವಿಂದ ಎಷ್ಟು ಜನ ಸೋಂಕಿತರ ಆಗ್ಬಹುದು. ನೀವ್ ಹೇಳೋ ರೀತಿಯಲ್ಲಿ ಪೋಷಕರು ಇವಾಗ ಕಳಿಸ್ಲಿಕ್ಕೆ ರೆಡಿ ಇಲ್ಲ. ಅದೇ ರೀತಿಯಲ್ಲಿ ಪೋಷಕರು ಫೀಸ್ ಕೊಡೋದಿಲ್ಲ ಅಂತಾನು ಹೇಳ್ತಿಲ್ಲ. ನೀವು ಈ ವರ್ಷ ಪೂರ್ತಿ ನೀವು ಸ್ಕೂಲ್ ತೆಗಿದೇ ಇದ್ರು ಫೀಸ್ ಏನ್ ಪೇ ಮಾಡ್ಬೇಕು ಖಂಡಿತವಾಗ್ಲೂ ಪೇರೆಂಟ್ಸ್ ಪೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗತ್ತೆ, ಒಂದು ಖಾಸಗಿ ಶಾಲೆ ನಡೆಸಬೇಕಾದ್ರೆ ಅಲ್ಲಿನ ಟೀಚರ್ಸು, ಇನ್ಫ್ರಾಸ್ಟ್ರಕ್ಚರ್ಸು, ಬಿಲ್ಡಿಂಗ್ ಬಾಡಿಗೆಯಲ್ಲಿ ಇರ್ತಕ್ಕಂಥ ಸ್ಕೂಲ್ಗಳು ಬಾಡಿಗೆ ಕಟ್ಟಬೇಕು. ಸೊ ಇದೆಲ್ಲ ಅವರು ನಿರ್ವಹಿಸ್ಲಿಕ್ಕೆ ಏನು ಹಣ ಪೇ ಮಾಡ್ಬೇಕೋ ಅದನ್ನ ಖಂಡಿತವಾಗ್ಲೂ ಪೇ ಮಾಡ್ತಾರೆ. ಆದ್ರೆ ಅದ್ರಲ್ಲಿ ನೀವು ಟ್ಯೂಷನ್ ಫೀ ಅಂತ ಏನಿದೆ ಅದನ್ನ ತಗೊಳ್ಳಿ. ಬೇರೆ ಒಂದು ನಮ್ಗೆ ಈ ವರ್ಷ ಕೊಡದೇ ಇರ್ತಕ್ಕಂಥ ಫೆಸಿಲಿಟೀಸ್, ಯೂಸ್ ಮಾಡದೇ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್, ಇಂಥದಕ್ಕೆಲ್ಲ ಚಾರ್ಜ್ ಮಾಡಿ ಫೀಸ್ ತಗೊಳ್ಳೋದು ತಪ್ಪು. ಅಲ್ಲ, ಆ ನೈತಿಕತೆ ಕೂಡ ಇರೋದಿಲ್ಲ ಕೇಳೋದಕ್ಕೆ ಅಂತಹ ಸಂದರ್ಭದಲ್ಲಿ. ಏನೋ ಕೊಡದೆ ನಾವು ಯಾವ ರೀತಿ ಕೇಳ್ತೀರಾ? ದಂಧನೆ ಮಾಡ್ದಂಗಾಗತ್ತೆ ಅದು. ಹಾಗೆ ಆಗಿದೆ. ಯಾಕಂದ್ರೆ ಜೆ.ಪಿ. ನಗರ್ನಲ್ಲಿ ಒಂದು ಪ್ರತಿಷ್ಠಿತ ಶಾಲೆ, ನಾನು ಜೆ.ಪಿ. ನಗರ್ನಲ್ಲೇ ಇರೋದು, ಜೆ.ಪಿ. ನಗರ್ನಲ್ಲಿ ಒಂದು ಪ್ರತಿಷ್ಠಿತ ಶಾಲೆ ನಿನ್ನೆ ನನಗೆ ಅವರು ಇದನ್ನ ಕಳಿಸಿದ್ದಾರೆ, ಫೀಸ್ ಸ್ಟ್ರಕ್ಚರ್ ಪೇರೆಂಟ್ಸ್ ಪೇ ಮಾಡಿರೋದನ್ನ. ಅವರು ಆನ್ಲೈನ್ ಕ್ಲಾಸ್ 9ನೇ ತರಗತಿ ಮಗುಗೆ ಶುರುನೇ ಮಾಡಿಲ್ಲ. ಕಾರಣ ಅವ್ರು ಫೀಸ್ ಕಟ್ಟಿಲ್ಲ ಅಂತ. ಇವರು ಫೀಸ್ ಕಟ್ಟಕ್ ಆಗದಿರೋಂತ ಪೇರೆಂಟ್ಸ್ ಅಲ್ಲ, ಆದ್ರೆ ಬಿಸ್ನೆಸ್ ಪೀಪಲ್ ಆಗಿರೋದ್ರಿಂದ 3 ತಿಂಗಳಿಂದ ಅವ್ರಿಗೆ ಬಿಸ್ನೆಸ್ ಹೊಡೆತ ಬಿದ್ದಿದೆ. ಸೊ ನಮ್ಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ದಾರೆ. ಆಯ್ತು, ನೀವು ಸಮಯ ಎಷ್ಟು ತಗೊಳ್ತೀರಾ ತಗೊಳ್ಳಿ, ಅಲ್ಲಿವರೆಗೂ ನಿಮ್ ಮಗು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಪೇರೆಂಟ್ಸ್ ಹೇಗೋ ದುಡ್ಡು ಹೊಂದಿಸಿ ಅವರು ನಿನ್ನೆ ನನಗೆ ಆ ಬಿಲ್ಲುನು ಕೂಡ ಇದನ್ನ ಕಳಿಸಿದ್ದಾರೆ. ನೋಡಿ, ನಮ್ಗೆ ಈ ತರ ಫೋರ್ಸ್ ಮಾಡಿ ಕೊನೆಗೂ ಅದನ್ನ ಕಟ್ಟಿಸ್ಕೊಂಡ್ರು. ಯಾಕಂದ್ರೆ ನನ್ ಮಗಳ ಕ್ಲಾಸಸ್ ಮಿಸ್ ಆಗ್ಬಾರ್ದು ಅಂತ ಹೇಳಿ ನಾನ್ ಕಟ್ಟದೆ ಅಂತ ಹೇಳಿದ್ರು. ಸೊ ಈ ತರ ಒಂದು ಅಮಾನುಷವಾಗಿ ಪೋಷಕರನ್ನ ಶೋಷಣೆಗೊಳಪಡಿಸೋದು ದಯವಿಟ್ಟು ಖಾಸಗಿ ಶಾಲೆಯವರು ನಿಲ್ಲಿಸಬೇಕು. ಎಸ್, ಒಂದ್ ಕಡೆ ಈಗ ಪ್ರೈವೇಟ್ ಶಾಲೆಗಳ ಮೊರೆ ಹೋಗ್ತಾ ಇದೆ. ಎಲ್ರಿಗೂ ಕೂಡ ನಾವು ಪ್ರೈವೇಟ್ ಶಾಲೆಗೆ ಮಕ್ಕಳನ್ನ ಕಳಿಸಿದ್ರೇನೆ ಮಕ್ಕಳು ಚೆನ್ನಾಗಿ ಓದೋದು ಅನ್ನುವಂತಹ ಮನಸ್ಥಿತಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅದು ಈಗ ಬದಲಾಗ್ತಾ ಇದೆ ಅಥವಾ ಬದಲಾಗಬೇಕು ಅಂತ ಅನ್ಸುತ್ತೆ. ಒಂದು ಕಡೆ ಸರ್ಕಾರ ಶಾಲೆಗಳ ಗುಣಮಟ್ಟ ಏನಾದ್ರು ಚೆನ್ನಾಗಿದ್ರೆ ಇಂತಹ ಸಿಚುವೇಶನ್ ನಿರ್ಮಾಣ ಆಗ್ತಿರ್ಲಿಲ್ವೇನೋ ಅಂತ. ಈ ಚರ್ಚೆ ನಾವು ಸಾಕಷ್ಟು ಸಾರಿ ಸುಮಾರು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಮಾಡ್ಬಿಟ್ಟಿದೀವಿ. ನಮ್ಮ ಸರ್ಕಾರಿ ಶಾಲೆಗಳು, ಈಗ ನಾನು 10 ವರ್ಷ ಇಂಗ್ಲೆಂಡ್ ಅಲ್ಲಿ ಕೆಲಸ ಮಾಡಿದ್ದೆ. ಸೊ ಅಲ್ಲಿ ಶಾಲೆ ಸಿಸ್ಟಮ್ ಹೇಗಿದೆ ಅಂದ್ರೆ ಯೂನಿವರ್ಸಲ್, ಇದು ಎಲ್ಲರಿಗೂ ಒಂದೇ ಕಮ್ಯುನಿಟಿ ಸ್ಕೂಲ್ಸ್ ಇರುತ್ತೆ. ನಿಮ್ಮ ಮನೆ ಹತ್ರಕ್ಕೆ ಇಷ್ಟು ರೇಡಿಯಸ್ ಅಲ್ಲಿ ಅಂತ ಏನಿರುತ್ತೆ ಅದು ಸ್ಕೂಲ್ ಅನ್ನ ಗವರ್ಮೆಂಟ್ ಅಲಾಟ್ ಮಾಡುತ್ತೆ, ನೀವು ಚೂಸ್ ಮಾಡೋ ಹಾಗಿರಲ್ಲ. ಪ್ರೈವೇಟ್ ಅಂತ ಏನಿದೆ ಅದು ಬಹಳ ಎಕ್ಸ್ಪೆನ್ಸಿವ್, ತುಂಬಾ ಕಡಿಮೆ ಜನನೇ ಅದಕ್ಕೆ ಹೋಗೋದು. ಸೊ ಇಲ್ಲಿ ನಮ್ಮಲ್ಲಿ ಒಂದು ಸಿಸ್ಟಮ್ ಇಲ್ಲ, ಎಜುಕೇಶನ್ ಸಿಸ್ಟಮ್. ಒಂದನೇದು. ಎರಡನೇದು, ನಮ್ಮ ಸರ್ಕಾರ ಕೊಡ್ತಕ್ಕಂತ ಒಂದು ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರ್ಸ್, ಟೀಚರ್ ಕ್ವಾಲಿಟಿ ಇದೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾತಕ್ಕೆ ಲಕ್ಷಗಟ್ಲೆ ಸುರಿದು ಜನ ಪ್ರೈವೇಟ್ ಎಜುಕೇಶನ್ ಗೆ ಹೋಗ್ಬೇಕು? ಸರ್ಕಾರ ಶಾಲೆಗಳಲ್ಲಿ ಎಷ್ಟೆಲ್ಲ ನ್ಯೂನ್ಯತೆಗಳಿದೆ, ಕೊರತೆಗಳಿದೆ ಅಂತ ಹೇಳಿ ನಮ್ಮ ಒಂದು ಟಾಸ್ಕ್ ಫೋರ್ಸ್ ಟೀಮ್ ಇಂದ ನಾವು ಮಾಡೋ ಸರ್ವೆ ನಲ್ಲಿ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳಿ ಈಗ ಸಾರಿ ಕೇಳಿಸ್ಲಿಲ್ಲ. ರೈಟ್ ಟೈಮ್ ಈಗ ಅಟ್ಲೀಸ್ಟ್ ಈಗಲೇ ಆದ್ರೂ ಸರಿ ಮಾಡಿ. ಈಗ ಪ್ರೈವೇಟ್ ಅಲ್ಲಿರುವಂತಹ ಮಕ್ಕಳನ್ನ ಎಷ್ಟೋ ಈಗ ಮಕ್ಕಳು ತುಂಬಾ ಪೇರೆಂಟ್ಸ್ ರೆಡಿ ಇದ್ದಾರೆ, ನಾವು ಗವರ್ಮೆಂಟ್ ಸ್ಕೂಲ್ಗೆ ಹಾಕ್ತಿವಿ, ಕಳಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ರೈಟ್ ಟೈಮ್ ಕರೆಕ್ಟ್ ಮಾಡೋದಿಕ್ಕ ಅಂತ. ಖಂಡಿತವಾಗ್ಲು. ಯಾಕಂದ್ರೆ ಈಗ ಈ ಒಂದು ಕರೋನಾ ಅಂತ ಬಂದಿದ್ದು ಸಾಕಷ್ಟು ನಮಗೆ ಹೊಸದನ್ನ ಅಳವಡಿಸ್ಕೊಳ್ಳಿಕ್ಕೆ, ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ದಾರಿಯನ್ನ ಮಾಡ್ಕೊಡ್ತಾ ಇದೆ. ಸೊ ಸರ್ಕಾರ ಕೂಡ ಇದರಲ್ಲಿ ಚಿಂತನೆ ನಡೆಸ್ಬಿಟ್ಟು ಪ್ರೈವೇಟ್ ಶಾಲೆಗಳಿಗೆ ಏನು ಇದೆಯೋ ಅಷ್ಟಕ್ಕೆ ಪೂರ್ತಿಯಾಗಿ ಅಲ್ದೇ ಇದ್ರುನು, ಕಂಪ್ಲೀಟ್ ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಅಲ್ದಿದ್ರು ಕೂಡ ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಒಂದು ಬಿಲ್ಡಿಂಗು, ಅದರಲ್ಲಿ ಆ ಮಕ್ಳಿಗೆ ಬೇಕಾಗಿರ್ತಕ್ಕಂಥ ವೆಂಟಿಲೇಷನ್ ಫೆಸಿಲಿಟೀಸ್, ಕಂಪ್ಯೂಟರ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಶೌಚಾಲಯ, ಇದೆಲ್ಲಾನು ನೀವು ಒಂದು ಒದಗಿಸ್ಬಿಟ್ಟು ಟೀಚರ್ಸ್, ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಅನ್ನ ನೀವು ನೇಮಕ ಮಾಡಿ ಇದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಜನ ಸರ್ಕಾರಿ ಶಾಲೆಯನ್ನ ಆಪ್ಟ್ ಮಾಡ್ತಾರೆ. ಯಾಕಂದ್ರೆ ನೀವು ಫೀಸ್ ಸ್ಟ್ರಕ್ಚರ್ ನ ನೋಡಿದಾಗ ಮೇಡಮ್, ಇಲ್ಲಿ ನಾವು ಒಂದು 60-70 ಸಾವಿರದಿಂದ ಫೀಸ್ ಸ್ಟ್ರಕ್ಚರ್ ನೋಡಿದೀವಿ. ಆದ್ರೆ ಮ್ಯಾಕ್ಸಿಮಮ್ 6 lakhs 7 lakhs ಸ್ಕೂಲ್ಸ್ ಇದಾವೆ. ನಾವು ಶಾಲೆ ಹೆಸರು ತಗೊಳ್ಳೋದ್ ಬೇಡ, ನಿಮ್ಗೂ ಮಾಧ್ಯಮದವ್ರಿಗೆ ಚೆನ್ನಾಗ್ ಗೊತ್ತು. ಒಂದು 5ನೇ ತರಗತಿ ಮಗುವಿಗೆ ಬನ್ನೇರ್ಘಟ್ಟ ರೋಡ್ ಅಲ್ಲಿ ಇರ್ತಕ್ಕಂಥ ಒಂದು ಶಾಲೆಗೆ 5,25,000 ರೂಪಾಯಿ ಫೀಸು. ಸೊ
ಪೇರೆಂಟ್ಸ್ ದುಡ್ಡಿರ್ತಕ್ಕಂಥವ್ರು ಕೊಡ್ತಾರೆ ಹೋಗ್ತಾರೆ, ಹಾಗಂತೇಳಿ ನಾವು ಖಾಸಗಿ ಶಾಲೆನ ಮುಚ್ಲಿಕ್ ಆಗಲ್ಲ. ಆದ್ರೆ ಸರ್ಕಾರ ಅವ್ರು ಮಾಡ್ಬೇಕಾದಂತ ಒಂದು ನೀತಿ ನಿಯಮಗಳು ಮತ್ತೆ ಸರ್ಕಾರ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನೆಲ್ಲ ದಾರಿ ಕೈಗೊಳ್ಬೇಕೋ ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಯು ವಿಲ್ ಸಿ ಇನ್ ಫ್ಯೂಚರ್ ಅಲ್ಲಿ ಮೋರ್ ನಂಬರ್ ಆಫ್ ಪೇರೆಂಟ್ಸ್ ಈ ಒಂದು ಖಾಸಗಿ ಶಾಲೆಯ ಒತ್ತಡ ತಡೆಯೋದಿಕ್ ಆಗದೇನೆ ಸರ್ಕಾರ ಶಾಲೆಗಳಿಗೆ ಆಪ್ಟ್ ಮಾಡೋದನ್ನ ನಾವು ಖಂಡಿತವಾಗ್ಲೂ ನೋಡ್ಬೋದು. ಪೇರೆಂಟ್ಸ್ ಮನಸ್ಥಿತಿ ಕೂಡ ಇಲ್ಲಿ ಬದಲಾಗಬೇಕಾಗತ್ತೆ ಅಂತ ಹೇಳಿ. ಪೇರೆಂಟ್ಸ್ ಮನಸ್ಥಿತಿ ಯಾವಾಗ ಬದಲಾಗುತ್ತೆ ಮೇಡಮ್? ನಮ್ಗೆ ನೀವು ಸರ್ಕಾರದಿಂದ ಕೊಡ್ಬೇಕಾದದ್ದು, ಈಗ ನಾನು ಹೇಳಿದಾಗೆ ನನ್ನ ಮಗಳೇ ಕಮ್ಯುನಿಟಿ ಸ್ಕೂಲ್ ನಲ್ಲಿ ಇಂಗ್ಲೆಂಡ್ ನಲ್ಲಿ ಓದಿದ್ಲು. ನಾವು ಇಬ್ರು ಹಸ್ಬೆಂಡ್ ವೈಫ್ ದುಡಿದ್ರು ಕೂಡ ನಾವು ಪ್ರೈವೇಟ್ ಸ್ಕೂಲ್ ಕಳಿಸ್ಲಿಲ್ಲ. ಯಾಕೆ? ನಮಗ್ ಸಿಗ್ಬೇಕಾಗಿದ್ದು ಕಮ್ಯುನಿಟಿ ಸ್ಕೂಲ್ ಅಲ್ಲೇ ಸಿಗ್ತಾ ಇತ್ತು. ಸೊ ಇಂಡಿಯಾದಲ್ಲೂ ಮೆಂಟಾಲಿಟಿ ಚೇಂಜ್ ಆಗುತ್ತೆ. ಜನ ಇವತ್ತು ಈ 3 ತಿಂಗಳು ಬಹಳಷ್ಟು ಪಾಠ ಕಲಿಸ್ಬಿಟ್ಟಿದೆ ಜನಕ್ಕೆ. ಅದು ಒಂದು ಹಣಕಾಸಂತಿರ್ಬೋದು, ಒಂದು ರಿಲೇಶನ್ಶಿಪ್ ಇರಬಹುದು, ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರೋದ್ರಿಂದ ತಂದೆ ತಾಯಿ ಅವ್ರ ಅಜ್ಜಿ ತಾತಂದ್ರ ಹತ್ರ ಮೊಮ್ಮಕ್ಳನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ಇದೆಲ್ಲದ್ರಿಂದ ವ್ಯಾಲ್ಯೂಸ್, ಒಂದು ಜೀವನದ ವ್ಯಾಲ್ಯೂ ಅಂತ ಏನ್ ಹೇಳ್ತೀವಿ ಅದನ್ನ ತಿಳ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಸೊ ಅದ್ರ ತಕ್ಕಂತವಾಗಿ ಅದು ಪೂರಕವಾಗಿ ನಮ್ ಸರ್ಕಾರನು ನಮ್ಗೆ ಅದನ್ನ ಸೌಲಭ್ಯಗಳನ್ನ ಒದಗಿಸ್ಕೊಟ್ರೆ ಖಂಡಿತವಾಗ್ಲೂ ಜನ ಉಪಯೋಗಿಸ್ಕೊಳ್ತಾರೆ. ಕರೆಕ್ಟ್. ಒಂದು ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮತ್ತೆ ನಾವು ಮಾತನಾಡೋದಾದ್ರೆ, ಈಗ ಆನ್ಲೈನ್ ವಿಚಾರಕ್ಕೂ ಕೂಡ ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ಈಗ ಎಲ್ಲಾ ಶಾಲೆಗಳು ಕೂಡ ಹೊರಡ್ತಾ ಇದೆ, ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತಾ ಇದೆ, ನಾವು ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ನೀವು ಪೇ ಮಾಡಿ ಅಂತ ಹೇಳಿ. 3 hours 4 hours ಆನ್ಲೈನ್ ಕ್ಲಾಸ್ ಮಾಡ್ತೀವಿ. ಆದ್ರೆ ಪೇ ಮಾಡ್ಬೇಕಾಗಿರೋದು ಮಾತ್ರ ಕಂಪ್ಲೀಟ್ ಆಗಿ ಇಯರ್ಲಿ ಏನ್ ಪೇ ಮಾಡ್ಬೇಕು ಅಂತ. ಹೇಗಿದು, ಯಾವ ರೀತಿಯಾದಂತಹ ಫೀಸ್ ಸ್ಟ್ರಕ್ಚರ್ ಇವರು ಹಾಗಾದ್ರೆ ರೂಪಿಸ್ತಾ ಇದ್ದಾರೆ ಅಂತ? ಇದನ್ನೇ ನಾನು ಹೇಳಿದ್ದು. ಸಾಕಷ್ಟು ಪೋಷಕರು ಆಗ್ಲೇ ಯಾರೋ ಪೋಷಕರು ಹೇಳ್ತಾ ಇದ್ರು ಅನ್ಸುತ್ತೆ, ಪಾಪ ಶಾಲೆ ಹೆಸರು ತಗೊಳ್ಳಿಲ್ಲ ಅವರು. ಇಲ್ಲಿ ಏನಾಗುತ್ತೆ ಮೇಡಮ್, ಪೋಷಕರು ಹೆದರ್ತಾರೆ. ಇವತ್ತು ಆನ್ಲೈನ್ ಮಾಡ್ತಿದ್ದಾರೆ, ಅವ್ರು ಹೆದರಾಕೊಂಡ್ರು ಅಂತ ಹೇಳಿದ್ರೆ, ಈಗ ಹೇಳದ್ನಲ್ಲ ಹೆದರ್ಕೊಂಡು ನೆನ್ನೆ ಫೀಸ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಅವ್ರ ಮಕ್ಕಳಿಗೆ ನಾಳೆ ದಿನ ಟಾರ್ಗೆಟ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮುಂದೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೆದರ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು ಸರ್ಕಾರ ಮ್ಯಾನೇಜ್ಮೆಂಟ್ ಇರೋದೆಲ್ಲ ಪ್ರಭಾವಿಗಳೇ ಇದ್ದಾರೆ. ಹೌದು. ಸಿ ಎಲ್ಲ ಆಲ್ಮೋಸ್ಟ್ ಆಲ್ ನೀವು 80% ಸ್ಕೂಲ್ಗಳನ್ನ ತಗೊಂಡ್ರೆ ಎಲ್ಲ ಶಾಸಕರು ನಡೆಸ್ತಾ ಇರೋದು ಅಥವಾ ದೊಡ್ಡ ದೊಡ್ಡ ಇವ್ರುಗಳು ನಡೆಸ್ತಾ ಇರ್ತಕ್ಕಂತ ಶಾಲೆಗಳೇ ಆಗಿರುತ್ತೆ. ಹಾಗಂತ ನಾವು ಜನರಲೈಸ್ ಮಾಡಿ ಮಾತಾಡಬಾರ್ದು. ಎಲ್ಲೋ ಒಳ್ಳೆಯವರು ಇರ್ತಾರೆ, ಪೇರೆಂಟ್ಸ್ ಮನಸ್ಥಿತಿಯನ್ನ ಅಥವಾ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಫೀಸ್ ಕನ್ಸೆಷನ್ ಕೊಟ್ಟಿರ್ತಕ್ಕಂತ ಶಾಲೆಗಳು ಇರಬಹುದು. ನಮ್ ಗಮನಕ್ಕೆ ಅದು ಬಂದಿಲ್ದೇ ಇರ್ಬೋದು. ಆದ್ರೆ ನಾವು ಓವರ್ ಆಲ್ ಇದನ್ನ ಸಿನಾರಿಯೋನ ತಗೊಂಡಾಗ 70-80% ಶಾಲೆಗಳು ಖಂಡಿತವಾಗ್ಲೂ ದುಡ್ಡನ್ನು ಮಾಡುವಂತ ಒಂದು ಮನಸ್ಥಿತಿನಲ್ಲೇ ಇರ್ತಕ್ಕಂಥವ್ರು. ಆದ್ರೆ ಅಟ್ಲೀಸ್ಟ್ ಇವತ್ತಿನ ಸಿಚುಯೇಷನ್ ಅಲ್ಲಿ ಇಷ್ಟು ವರ್ಷ ನಿಮಗೆ ಪೇ ಮಾಡಿದಾರೆ ಪೇರೆಂಟ್ಸ್, ನಿಮ್ಮನ್ನ ಕ್ವಶನ್ ಮಾಡಿಲ್ಲ. ಯಾತಕ್ ಕ್ವಶನ್ ಮಾಡಿಲ್ಲ? ಅದಕ್ಕೆ ಸರ್ಕಾರ ಸಪೋರ್ಟ್ ಕೊಟ್ಟಿಲ್ಲ. ಸರ್ಕಾರ ಒಂದು ಯೂನಿವರ್ಸಲ್ ಎಜುಕೇಶನ್ ಸಿಸ್ಟಮ್ ಅನ್ನೋದನ್ನ ನಮ್ಗೆ ತಗೊಂಡ್ಬರ್ಬೇಕು ಅನ್ನೋದನ್ನ ನಾವು ಸಾಕಷ್ಟು ವರ್ಷದಿಂದ ಕೇಳಿ ಬರ್ತಾ ಇದೀವಿ. ಇಲ್ಲಿವರೆಗೂ ಅದು ಅಪ್ಲೈ ಆಗಿಲ್ಲ. ನೀವು ಸ್ಟೇಟ್ ಬೋರ್ಡ್ ತಗೊಳ್ತೀರಾ, ನಿಮ್ ಫೀಸ್ ಸ್ಟ್ರಕ್ಚರ್ ಬೇರೆ. ICSE ತಗೊಳ್ತೀರಾ, ನಿಮ್ ಫೀಸ್ ಸ್ಟ್ರಕ್ಚರ್ ಬೇರೆ. CBSE ತಗೊಳ್ತೀರಾ, ಫೀಸ್ ಸ್ಟ್ರಕ್ಚರ್ ಬೇರೆ. ಹಾಗೆ IGCSE ತಗೊಳ್ತೀರಾ, ನಿಮ್ ಫೀಸ್ ಸ್ಟ್ರಕ್ಚರ್ ಬೇರೆ. ಯಾಕೆ ಈ ತರ ಡಿಫ್ರೆಂಟ್ ಕೈಂಡ್ ಆಫ್ ಬೋರ್ಡ್ಸ್ ಏನಿಗೆ ಬೇಕು? ಕರೆಕ್ಟ್. ಒಂದು ಸಿಸ್ಟಮ್ ಅನ್ನ ತಗೊಂಡ್ಬನ್ನಿ. ಅವಾಗ ಪ್ರೈವೇಟ್ ಶಾಲೆಗಳನ್ನು ಈ ತರ ಎರಾಬಿರ್ರಿ ರೇಟ್ ಏನ್ ಚಾರ್ಜ್ ಮಾಡ್ತೀರಾ ಮಾಡ್ಲಿಕ್ಕೆ ಆಗಲ್ಲ. ನೀವ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದೀವಿ, ನಮ್ದು ಶಾಲೆನಲ್ಲಿ ಕೊಡ್ತಕ್ಕಂತ ಫೆಸಿಲಿಟೀಸ್ ನಿಮ್ಗೆ ಬೇರೆ ಕಡೆ ಸಿಗಲ್ಲ ಅನ್ನೋದಕ್ಕೋಸ್ಕರ ನೀವ್ ಏನು ಚಾರ್ಜ್ ಮಾಡ್ತಿರೋ ಅದ್ರಲ್ಲಿ ಖಂಡಿತ ಕಡಿಮೆ ಆಗ್ತಾ ಬರುತ್ತೆ, ಕಡಿತವಾಗುತ್ತೆ. ಎಸ್, ಈಗ ಫೀಸ್ ನ ಬಗ್ಗೆ ನಾವು ಮತ್ತೆ ಹೇಳೋದಾದ್ರೆ, ಈಗ ಕೆಲವೊಂದು ಶಾಲೆಗಳು ಓಕೆ ನೀವು 4 ಕಂತುಗಳಲ್ಲಿ ಕಟ್ಟಿ ಅಥವಾ 5 ಕಂತುಗಳಲ್ಲಿ ಕಟ್ಟಿ ಅನ್ನುವಂತಹ ಆಫರ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿ. ಎಷ್ಟೋ ಶಾಲೆಗಳಲ್ಲಿ ಇನ್ನು ಆ ಶಾಲೆಗೆ ನಾವು ಸೇರಿಸ್ತೀವಿ, ಒಂದ್ಸಲ ಕಟ್ಟಿದ ಮೇಲೆ ಮತ್ತೆ ಅವರಿಗೆ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಥವಾ ಬೇರೆ ಶಾಲೆಗಳು ಕೂಡ ಅಡ್ಮಿಷನ್ ಮಾಡೋದಕ್ಕೆ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಈಗ ಸರ್ಕಾರ ಯಾವ ರೀತಿಯ ಗೈಡ್ಲೈನ್ಸ್ ಈ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ ಅಂತ? ಇದರಲ್ಲಿ ಇವಾಗಲೇ ಹೇಳಿದಾಗೆ ಸುಮಾರು ಶಾಲೆಗಳಲ್ಲಿ ಪೇ ಮಾಡಾಗಿದೆ. ಪೋಷಕರು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬರ್ಬೇಕು. ಇವಾಗ್ಲೂ ನೀವು ಎಲ್ಲದಕ್ಕೂ ನಮ್ಗೆ ನಮ್ಮ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅವರು ಹಿಂದುಳಿದು ಕೂತ್ರೆ ಖಂಡಿತವಾಗ್ಲೂ ನಾವು ಯಾವ ರೀತಿಯಲ್ಲೂ ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೆ ತೊಂದರೆ ಆಗಿರುತ್ತೋ ಅವ್ರು ಮುಂದೆ ಬಂದ್ರೆ ತಾನೇ ನಮ್ಮಂತ ಸಂಸ್ಥೆಗಳು ಅವರಿಗೆ ಮುಂದೆ ನುಗ್ಗಿ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಈಗ ನಿನ್ನೆ ಒಂದು ಕಂಪ್ಲೇಂಟ್ ಏನ್ ಬಂದಿತ್ತು, ಆ ಪೇರೆಂಟ್ ಪೇ ಮಾಡಿದಾರೆ, ಯಾಕಂದ್ರೆ ಕ್ಲಾಸ್ ಶುರು ಆಗ್ಬೇಕು ಅದಕ್ಕೋಸ್ಕರ ಮಾಡಿದ್ದಾರೆ. ಸೊ ಆ ಪೇರೆಂಟ್ ರೆಡಿ ಇದಾರೆ, ಮೇಡಮ್ ನೀವು ಶಾಲೆಯವ್ರ ನಮ್ಮ ಪರವಾಗಿ ನೀವು ಶಾಲೆಯವ್ರ ಹತ್ರ ಮಾತಾಡಿ
ನಾವು ನಿಮ್ಮ ಹತ್ರ ಬಂದ್ ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ ನಾವು ಹೇಳ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಎಲ್ಲಿವರೆಗೂ ಈ ಅವೇರ್ನೆಸ್ ಪೇರೆಂಟ್ಸ್ ಅಲ್ಲಿ ಬರಲ್ವೋ ಅಲ್ಲಿವರೆಗೂ ನಾವು ಸಿಸ್ಟಮ್ ಅನ್ನ ಚೇಂಜ್ ಮಾಡಕ್ ಆಗಲ್ಲ. ಸೊ ಗವರ್ಮೆಂಟ್ ಕೂಡ ಇವಾಗ ಒಂದು ನಿರ್ದಿಷ್ಟವಾದ, ಈಗ ಪ್ರತಿಯೊಂದು ಶಾಲೆದು ಬೇರೆ ಆದ ಫೀಸ್ ಸ್ಟ್ರಕ್ಚರ್ಸ್ ಗಳಿದೆ. ಸೊ ನೀವು ಈ ವರ್ಷ ನಾವು ಸ್ಕೂಲಿಗೆ ಮಕ್ಕಳು ಹೋಗ್ತಾರೋ ಇಲ್ವೋ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರೋದ್ರಿಂದ ನಿರ್ದಿಷ್ಟವಾಗಿ ಒಂದು ಮಗುಗೆ ಇಷ್ಟು ತಗೊಳ್ಳಿ ಅಂತ ನೀವು ಹೇಳಕ್ ಆಗದೆ ಇರ್ಬೋದು. ಯಾಕಂದ್ರೆ ಒಂದೊಂದು ಸ್ಕೂಲ್ದು ಒಂದೊಂದು ಫೀಸ್ ಸ್ಟ್ರಕ್ಚರ್ ಇದೆ. ಅಟ್ಲೀಸ್ಟ್ ಒಂದು ಗೈಡ್ ಲೈನ್ಸ್ ಪ್ರಕಾರವಾಗಿ ಟ್ಯೂಷನ್ ಫೀ ಬಿಟ್ಟು ನೀವು ಬೇರೆ ಏನೋ ತಗೊಳ್ಕೂಡುದು. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಥವಾ ಬೇರೆ ಎಲ್ಲ ಏನಿದೆ ಅದನ್ನ ಯಾವ್ದು ನೀವು ಚಾರ್ಜ್ ಮಾಡ್ಕೂಡುದು ಅಂತ ಹೇಳಿ ಒಂದು ಗೈಡ್ ಲೈನ್ಸ್ ಅನ್ನ ಕಳಿಸ್ಬೇಕು. ಅದು ಕಳಿಸೋದಷ್ಟೇ ಅಲ್ಲ, ಅದು ಫಾಲೋ ಅಪ್ ಅದು ಇಮಿಡಿಯೇಟ್ ಆಗ್ಬೇಕು ಅಂತ. ಯಾಕಂದ್ರೆ ಆಲ್ರೆಡಿ ಕೆಲವು ಅಡ್ಮಿಷನ್ ಆಗಿದೆ, ಕೆಲವು ಫೀಸ್ ಅನ್ನ ತಗೊಂಡು ಆಗಿದೆ ಅವ್ರು ಆಲ್ರೆಡಿ. ಅಡ್ಮಿಷನ್ ಯಾಕಾಗಿದೆ ಅಂದ್ರೆ ಗವರ್ಮೆಂಟ್ ಇವಾಗ 8ನೇ ತಾರೀಕಿಂದ ನೀವು ಅಡ್ಮಿಷನ್ ಮಾಡಿ ಅಂತ ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ. ಸೊ ಆ 8ನೇ ತಾರೀಕು ಆಗಸ್ಟ್ ಒಳಗಡೆ ಗವರ್ಮೆಂಟ್ ಇಂದ ಇನ್ನೊಂದು ಸರ್ಕ್ಯುಲರ್ ಬರ್ಬೇಕು ರಿಗಾರ್ಡಿಂಗ್ ದ ಅಡ್ಮಿಷನ್ಸ್ ಅಂಡ್ ಫೀಸ್. ಓಕೆ, ಇನ್ನು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಕೆಲವೊಂದು ನಾವು ಆಗ್ಲೂ ಕೂಡ ಈ ವಿಚಾರ ನಾನು ಮಾತನಾಡ್ತಾ ಇದ್ವಿ. ತುಂಬಾ ಪ್ರೈವೇಟ್ ಸ್ಕೂಲ್ಗಳು ತುಂಬಾ ಶ್ರೀಮಂತರಿರುವಂತಹದ್ದಾಗಿರ್ಬೋದು, ಅಥವಾ ಮಕ್ಕಳು ಶ್ರೀಮಂತರಿರುವಂತಹ ಮಕ್ಕಳು ಇರಬಹುದು, ಅಥವಾ ಒಂದಷ್ಟು ಜನ ಪಾಪ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆ ಇದ್ರೂ ಕೂಡ ಕಳಿಸುವಂತವ್ರಿಗೆ, ಅಂತವರಿಗೆ ಏನಾದ್ರೂ ಕನ್ಸೆಷನ್ ಕೊಡುವಂತಹ ನಿಟ್ಟಿನಲ್ಲಿ ಮಾಡೋದಕ್ಕೆ ಆಗತ್ತೆ? ಅಥವಾ ನಾವ್ ಹೇಳ್ತೀವಿ ಮಕ್ಕಳು ಎಲ್ಲರೂ ಕೂಡ ಒಂದೇ ಶಾಲೆಯಲ್ಲಿ ಅಂತ ಹೇಳಿ, ಬಟ್ ಇದನ್ನ ಕನ್ಸಿಡರ್ ಮಾಡೋದಕ್ಕೆ ಆಗತ್ತಾ ಅಂತ? ಖಂಡಿತವಾಗ್ಲೂ ಮಾಡ್ಬೋದು ಮೇಡಮ್. ಯಾಕಂದ್ರೆ ಈಗ ಪೇರೆಂಟ್ಸ್ ದೇವರ ದಯೆಯಿಂದ ಚೆನ್ನಾಗಿ ಅನುಕೂಲವಾಗಿರ್ತಕ್ಕಂಥ ಪೇರೆಂಟ್ಸ್ ಖಂಡಿತವಾಗ್ಲೂ ಫೀಸ್ ಪೇ ಮಾಡೋದಕ್ಕೆ ಹೆಸಿಟೇಟ್ ಮಾಡಲ್ಲ. ನೀವು ಹೇಳ್ದಾಗೆ ಒಂದು ದೊಡ್ಡ ಶಾಲೆಗಳಲ್ಲಿ ಒಬ್ಬ ಬಿಸ್ನೆಸ್ ಮೆನ್ ಮಕ್ಕಳಿಂದ ಹಿಡಿದು ಆಟೋ ಡ್ರೈವರ್, ಪ್ಲಂಬರ್ ಮಕ್ಕಳವರೆಗೂ ಇರಬಹುದು ಅಲ್ವಾ? ಸೊ ಈ ತರ ಲೇಬರ್ ಕ್ಲಾಸ್ ನಲ್ಲಿ ಇರ್ತಕ್ಕಂತ ಮಕ್ಕಳುಗಳಿಗೆ ಶಾಲೆ ಆಡಳಿತದವರು ಮುಂದೆ ಬಂದು ತಾವಾಗೆ ಖುದ್ದಾಗಿ ಅವರು ಫೀಸ್ ಸ್ಟ್ರಕ್ಚರ್ ಅನ್ನ ಕಡಿಮೆ ಮಾಡ್ಕೊಡ್ಬೇಕು. ಅದು ಮನುಷ್ಯತ್ವ. ಇವಾಗಿನ ಟೈಮ್ ನಲ್ಲಿ ನೀವು ಈ ತರ ಪ್ಯಾಂಡಮಿಕ್ ಪೀರಿಯಡ್ ನಲ್ಲಿ ಒಂದು ಇನ್ಸ್ಟಿಟ್ಯೂಷನ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನೀವು ಒಂದು ಮಾದರಿಯಾಗಿ ಜನಕ್ಕೆ ತೋರಿಸ್ಬೇಕು. ಎಲ್ಲರಿಗೂ ಗೊತ್ತಿದೆ ಏನಂತ ಹೇಳಿ, ಲೈಕ್ ಈಗೇನ್ ಪೇರೆಂಟ್ಸ್ ನಮ್ಗೆ ಸ್ಕೂಲೇ ಬೇಡ ಅಂತ ಏನ್ ಹೇಳ್ತಾ ಇಲ್ವಲ್ಲ, ಇವತ್ತಲ್ಲ ನಾಳೆ ಅವ್ರ ಶಾಲೆ ಕಳಿಸ್ಲೇಬೇಕು ತಾನೆ ಮಗುನ. ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ, ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಕ್ಯಾನ್ ಬಿ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ. ಸೊ ಅದು ಎಲ್ಲಾ ಪೇರೆಂಟ್ಸ್ಗೂ ಗೊತ್ತು. ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಕಳಿಸ್ತಾರೆ. ಅವ್ರ ರಿಕ್ವೆಸ್ಟ್ ಏನಂತಂದ್ರೆ ಇದೆಲ್ಲ ಸ್ವಲ್ಪ ಸರಿ ಹೋಗೋ ತನಕ, ಅಥವಾ ಒಂದು ವ್ಯಾಕ್ಸಿನೇಷನ್ ಔಷಧಿ ಅಂತ ಹೇಳಿ ಏನಾದ್ರು ಇದಕ್ಕೆ ಬರೋವರೆಗೂ ಅವರು ಕಳಿಸ್ಲಿಕ್ಕೆ ರೆಡಿ ಇಲ್ಲ. ಇದು ಒಂದು ಇನ್ಸ್ಟಿಟ್ಯೂಷನ್ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ಪರಿಸ್ಥಿತಿಯನ್ನ. ಆದ್ರೆ ನನಗ್ ತಿಳಿದ ಮಟ್ಟಿಗೆ ಕೆಲವು ಇನ್ಸ್ಟಿಟ್ಯೂಷನ್ಸ್ ಅವರು ಈ ರಿಸ್ಕ್ ತಗೊಳ್ಳಿಕ್ಕೂ ರೆಡಿ ಇಲ್ಲ. ಯಾಕಂದ್ರೆ ಅವರು ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ 4,000 5,000 ಮಕ್ಳಿರುವಾಗ ಇವ್ರು ಹೇಳ್ತಿರೋ ಪ್ರಕಾರ ನೀವು ಪಾಳಿಯಾಗಿ ಮಾಡಿದ್ರು ಒಂದೇ, ಅಥವಾ ದಿನ ಬಿಟ್ಟು ದಿನ ಮಾಡಿದ್ರು ಒಂದೇ, ಸ್ಟ್ರೆಂತ್ ನಿಮ್ಗೆ ಅಷ್ಟೇ ಹೆಚ್ಚು ಕಡಿಮೆ ಇರುತ್ತೆ. ಸೊ ಅಟ್ ಎ ಟೈಮ್ 3,000 4,000 ಮಕ್ಕಳನ್ನ ನೀವು ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿದ್ರೆ ಟುಮಾರೋ ನೀವು ಇನ್ಸ್ಟಿಟ್ಯೂಷನ್ ನ ಬ್ಲೇಮ್ ಮಾಡಕ್ ಆಗಲ್ಲ. ಅವ್ರ ಕಡೆಯಿಂದ ಕೆಲವು ಇನ್ಸ್ಟಿಟ್ಯೂಷನ್ಸ್ ನಾವು ಎಷ್ಟು ಕೇಸಸ್ ನಲ್ಲಿ ನಾವು ನೋಡಿದೀವಿ ಇನ್ಸ್ಟಿಟ್ಯೂಷನ್ ಆರಾಮಾಗಿ ಜಾರ್ಕೊಳ್ಳೋದು. ನಾನು ಇದರಿಂದಾಗಿ ಯಾವ ಇನ್ಸ್ಟಿಟ್ಯೂಷನ್ ಬ್ಲೇಮ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರಾಗೆ ಎಷ್ಟೋ ಕೇಸಸ್ ಸೆಕ್ಷುವಲ್ ಅಬ್ಯೂಸ್ ಇರ್ಬೋದು, ಈ ತರದ ಎಷ್ಟೋ ಕೇಸಸ್ ನಲ್ಲಿ ಅವ್ರು ಕಂಪ್ಲೀಟ್ ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದಾರೆ. ಅಂತದ್ರಲ್ಲಿ ಇದು ಒಂದು ಮಗುದು ಜೀವನ ಮತ್ತೆ ಅದ್ರ ಲೈಫ್ ಪ್ರಶ್ನೆ. ಒಂದು ಮಗುದು ಲೈಫ್ ಹೋಯ್ತು ಅಂತ ಹೇಳಿದ್ರೆ ನಾವು ಆ ಮಗುನ ತಂದು ಕೊಡ್ಲಿಕ್ಕೆ ಆಗುತ್ತಾ ಪೋಷಕರಿಗೆ? ಸೊ ಇದನ್ನ ಮೈಂಡ್ ನಲ್ಲಿ ಇಟ್ಕೊಂಡು ಸರ್ಕಾರ ಯೋಚನೆ ಮಾಡ್ಬೇಕು. ನೀವು ಶಾಲೆ ಓಪನ್ ಮಾಡೋದು ಬರೀ ಹಣ ಒಂದು ಉದ್ದೇಶವನ್ನಾಗಿ ಇಟ್ಕೊಂಡು ಮಾಡ್ತಾ ಇದ್ರೆ ಒಂದು ಗೈಡ್ ಲೈನ್ ಅನ್ನ ಕೊಟ್ಟು ಫೀಸ್ ಸ್ಟ್ರಕ್ಚರ್ ಪೇ ಮಾಡಿ ಅಂತ ಹೇಳಿ ಪೇರೆಂಟ್ಸ್ಗೆ ಮಾಡ್ತಾರೆ. ಆದ್ರೆ ಫೀಸ್ ಬೇಕು ಅನ್ನೋದು ಒಂದೇ ದೃಷ್ಟಿಗೋಸ್ಕರ ಶಾಲೆ ಓಪನ್ ಆಗ್ಬಾರ್ದು. ಎಜುಕೇಶನ್ RT ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಎಷ್ಟೋ ಖಾಸಗಿ ಶಾಲೆಗಳು ಕೆಲವೊಂದು ತುಂಬಾ ಕಡಿಮೆ ದುಡ್ಡು ಫೀಸ್ ಅನ್ನ ತೆಗೆದುಕೊಳ್ಳುವಂತ ಶಾಲೆಗಳಿಗೆ ಎಷ್ಟೋ ಸಲ ಪೇ ಆಗಿಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಕೆಲವೊಂದು ಶಾಲೆಗಳು ಯಾವುದೇ ರೀತಿಯ ಡೊನೇಷನ್ ತೆಗೆದುಕೊಳ್ಳದೆ ಮಕ್ಕಳ ಎಜುಕೇಶನ್ ಪರ್ಪಸ್ ಆಗಿ ಕೆಲವೊಂದು ಶಾಲೆಗಳು ಮಾಡ್ತಾ ಇರೋದ್ರಿಂದ ಅಂತವ್ರಿಗೆ ಸಮಸ್ಯೆ ಆಗಿದೆ, ನಾವು ಮುಚ್ಕೊಂಡು ಹೋಗ್ಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥವ್ರು ಇದ್ದಾರೆ ಕೂಡ. ಅಂತವ್ರಿಗೆ ಏನಾದ್ರು ಕನ್ಸೆಷನ್ ಕೊಡುವಂತಹ ಮಾಡಬಹುದಾ ಹೇಗೆ ಇಲ್ಲಿ?
ಇಲ್ಲಿ ಸರ್ಕಾರನು ಕೂಡ ಕೆಲವು ಸತಿ ತಪ್ಪು ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ RTE ಮಕ್ಳಿಗೋಸ್ಕರ ಏನೆಲ್ಲ ಹೋರಾಡಿ ಅವ್ರಿಗೆ ಶಾಲೆಗಳಿಗೆ ನಾವು ಸೇರಿಸ್ತೀವೋ, ಶಾಲೆಯಿಂದ ನಮ್ಗೆ ಸಾಕಷ್ಟು ಕಂಪ್ಲೇಂಟ್ ಬರುತ್ತೆ. ಯಾಕಂದ್ರೆ ಇವ್ರು ಯಾವಾಗ ಆ ಮಕ್ಳುಗಳ ಹತ್ರ ಫೀಸ್ ಇನ್ನೊಂದು ರೀತಿಯಲ್ಲಿ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಮುಂಚೆ ಅದು ಒಂದು ಮಗುಗೆ 12,000 ರೂಪಾಯಿ ಇತ್ತು, ಈಗ ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆ 12,000 ಒಂದು ಮಗುಗೆ ಗವರ್ಮೆಂಟ್ ಇಂದ ಹೋಗ್ಲಿಲ್ಲ ಅಂತಂದಾಗ ಇವ್ರು ಅದರಲ್ಲಿ ಕಂಪ್ಯೂಟರ್ ಫೀಸು, ಲ್ಯಾಬ್ ಫೀಸು ಏನೋ ಒಂದು ಹೇಳ್ಬಿಟ್ಟು ಆ ಮಕ್ಳಿಂದ ದುಡ್ಡನ್ನ ತಗೊಳ್ಳಿಕ್ಕೆ ಟ್ರೈ ಮಾಡಿದಾಗ ಪೇರೆಂಟ್ಸ್ ನಮ್ಮ ಹತ್ರ ಅಪ್ರೋಚ್ ಮಾಡ್ತಾರೆ. ಏನ್ ಮೇಡಮ್ RTE ಅಂತ ಹೇಳ್ತೀರಾ, ಸ್ಕೂಲ್ನವರು ಈ ತರ ಫೀಸ್ ಕಟ್ಟಿ ಅಂತಿದ್ದಾರೆ, ಬುಕ್ ಲಿಸ್ಟ್ ಬಂದಿದೆ, ಬುಕ್ ಬಂದು ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ RTE ಫೆಸಿಲಿಟಿ ಕೊಟ್ಬಿಟ್ಟು ಅದಕ್ಕೆ ಶಾಲೆಗೆ ಏನ್ ಕೊಡ್ಬೇಕು ಅದು ಸರ್ಕಾರ ಕೊಡದೇದಾಗ ನಾವು ಶಾಲೆಗಳನ್ನು ದೂರದು ತಪ್ಪಾಗುತ್ತೆ. ಕರೆಕ್ಟ್. ಸೊ ಸರ್ಕಾರ ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಈ ಅಂಡರ್ ಪ್ರಿವಿಲೇಜ್ಡ್ ಚಿಲ್ಡ್ರನ್ ಅಂತ ಏನ್ ಹೇಳ್ತೀವಿ, ಅವ್ರ ಎಜುಕೇಶನ್ ಪರ್ಪಸ್ಗೋಸ್ಕರ ಈ RTE ಸ್ಕೀಮ್ ಅನ್ನ ತಂದ್ಬಿಟ್ಟು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು. ಈಗ ಆಗ್ಲೇ RTE ನ ನಿಲ್ಸ್ಬಿಟ್ಟಿದ್ದಾರೆ, ಈಗ ಅದ್ರ ಬಗ್ಗೆ ಏನು ಸುದ್ದಿನೇ ಇಲ್ಲ. ಕರೆಕ್ಟ್. ಎಸ್ 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 ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿರೋ. ಥ್ಯಾಂಕ್ ಯು ಸೋ ಮಚ್ ಸುಜಾತ ಅವರೇ. ಎಸ್, ಒಟ್ಟಾರೆ ಈಗ ಯಾವ ರೀತಿಯಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಎಲ್ರಿಗೂ ಮಾಡಿಸಿ ಅಂದ್ರೆ ಆಮೇಲೆ ನಮ್ ಹುಡುಗರು ನಾವು ನಮ್ಮ ಹುಡುಗ ಓದಿಸ್ತಾ ಇದ್ದಾರೆ ಅಂದ್ರೆ ಅದು ಕಾಮನ್ ಆಗಿ ಎಲ್ಲರೂ ಬಂದು ಇದು ಮಾಡಿಸ್ತೀವಿ ಅಷ್ಟೇ. ಸ್ಕೂಲ್ನಲ್ಲಿ ಹುಡುಗ ಎಲ್ಲ ಅಲ್ಲಿ ಹೋಗಿ ನೋಡಿ ಸರ್, ಎಲ್ಲ ಡಸ್ಟ್ ಇದೆ ಬೆಂಚ್ ಮೇಲೆ. ಈಗ ಕುಂತ್ರ ಅದೆಲ್ಲ ಡಸ್ಟ್ ಕ್ಲೀನ್ ಆಗ್ತಿದೆ. ಅಟ್ಲೀಸ್ಟ್ ಲಾಸ್ಟ್ ಕ್ಲಾಸ್ ಮಾರ್ಚ್ 14 ಇಂದ ನಾವು ತಗೊಳ್ಳಿಲ್ಲ ಕ್ಲಾಸ್ ಸರ್. ಅಟ್ಲೀಸ್ಟ್ ಫಾಲ್ಸ್ ನಾ ಹುಡುಗ ನಾಲ್ಕು ಹುಡುಗ ಅದಾವು, ಕಾಮನ್ ಬ್ಯಾಗ್ ಹಾಕೊಂಡ್ ಹೋಗ್ತಿರ್ತಾವು, ಬರ್ತಿರ್ತಾವು. ನನ್ ಹುಡುಗ ಟೀಚರ್ಸ್ ಸ್ಟೂಡೆಂಟ್ ಆಟ ಆಡ್ತಿರ್ತಾವು. ಈಗ ಸರ್ ನಾನ್ ಮನ್ಯಾಗ ಆಗಿದ್ ನಾನು ಹೆಂಗ್ ಹೇಳ್ಬಹುದು, ಸ್ಕೂಲ್ ಏನೋ ಪ್ರಾಬ್ಲಮ್ ನಾನು ಹೇಳ್ಬೋದು. ನಾನು ಸ್ಕೂಲ್ದಲ್ಲಿ ಒಂದ್ ಫೋಟೋ ತೋರಿಸಿ, ನಂಗೆ ಸ್ಕೂಲ್ದಲ್ಲಿ ಕುಂತಿದ್ ಹುಡುಗರು ಏನಾಯ್ತು ಇದೆಲ್ಲ ಪರ್ಪಲ್ಲಿ ಯಾರು ಮಾಡಿದ್ರ? ಅಫ್ಕೋರ್ಸ್ ನೇಬರ್ಸ್ ಮಾಡಿರ್ತಾರೆ. ಅಫ್ಕೋರ್ಸ್ ನೇಬರ್ಸ್. ಐಡಲ್ ಮೈಂಡ್ ಇಸ್ ಡೆವಲ್ಸ್ ವರ್ಕ್ಶಾಪ್. ಮನ್ಯಾಗ ಕುಂತಿರ್ತಾರ, ಕೆಲಸ ಇಲ್ಲ ಏನಿಲ್ಲ, ನಾವು ನೇಬರ್ಸ್ ಮಾಡೋಣ. ಎದ್ರ ಸಲ ಮಾಡಿರ್ಬೇಕು ಅದು ಅವ್ರು ಗೊತ್ತಿರಿ ಸರ್. ನಮ್ಗೆ ಏನ್ ಹೇಳ್ಬಹುದು. ಇವತ್ತು ನೀವು ಯಾವ್ದೇ ಸ್ಕೂಲ್ ಸ್ಟಾರ್ಟ್ ಮಾಡಿಲ್ಲ? ನೋ ಸರ್. ತಮ್ಮ ಹೆಸರು ಹೇಳಿ ಮೇಡಮ್. ಎಸ್ಐ ಕೆಂಬಾವಿ. ಯಾವುದೇ ರೀತಿಯಲ್ಲೂ ನಾವು ಶಾಲೆನ ಆರಂಭ ಮಾಡಿಲ್ಲ, ದುರುದ್ದೇಶದಿಂದ ಈ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೇಳಿಕೊಂಡಾಗ ಅವರು ನನ್ನ ಸ್ವಂತ ಮಕ್ಕಳಿದ್ದಾರೆ, ಹೀಗಾಗಿ ಅವ್ರು ನನ್ನ ಮನೆಯಲ್ಲಿ ಇದ್ದಿದ್ರಿಂದ ನಾನೇನು ಅವ್ರಿಗೇನು ಟ್ಯೂಷನ್ ಮಾಡ್ತಾ ಇಲ್ಲ ಅಂತ ಮಾತನ್ನು ಹೇಳಿದ್ದಾರೆ. ಆದ್ರೂ ಏನೇ ಇದ್ರು ಸಹಿತ ಇದಕ್ಕೆ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇಲಾಖೆ ವತಿಯಿಂದ ವಿಚಾರಣೆ ಮಾಡಿಕೊಂಡು ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಸರ್. ಆಮೇಲೆ ಈ ಸ್ಕೂಲ್ ಪರ್ಮಿಷನ್ ಇದ್ದಿದ್ಯಾ? ಯಾವ ಕ್ಲಾಸ್? ಅವೆಲ್ಲ ದಾಖಲೆ ತೆಗಿತೀನಿ, ಆಫೀಸ್ನಲ್ಲಿ ಇರ್ತವೆ. ಆಫೀಸ್ನಲ್ಲಿ ಇದ್ದಂತ ಮಾಹಿತಿ ಎಲ್ಲ ತೆಗೆದುಕೊಂಡು ತಕ್ಷಣ ನಾನು ಇಲ್ಲಿ ಬಂದಿದ್ದೀನಿ. ಆಫೀಸ್ ಹೋಗಿಲ್ಲ, ಆಫೀಸ್ ಹೋಗಿದ್ರೆ ಎಲ್ಲ ದಾಖಲೆ ಸಮೇತ ಬರ್ತಿದ್ದೆ. ಅದೆಲ್ಲ ಇವಾಗ ಹೋಗಿ ಪರಿಶೀಲನೆ ಮಾಡಿ ಅದೇನಂತ ಸವಿವರದಂತ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ತಲುಪಿಸ್ತೀನಿ. ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ ವ್ಯವಸ್ಥೆ ಮಾಡಿದ್ದಾರೆ. ಈ ಮೇಲ್ನೋಟಕ್ಕೆ ಏನ್ ಕಂಡು ಬಂದ್ ಸರ್? ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಈಗಂತೂ ಅನಧಿಕೃತ ಅಂತ ಮಕ್ಕಳಂತೂ ಯಾರಿಲ್ಲ. ಅವ್ರ ವಿಡಿಯೋದಲ್ಲಿ ಮಾತ್ರ ಏನೋ ಮಾಡ್ಕೊಂಡಿದ್ದಾರೆ, ಅದನ್ನ ನಾನು ಅಲ್ಲಗಳೆಯಲ್ಲ. ಯಾಕಂದ್ರೆ ಮಾಧ್ಯಮದವರು ಮಾಡಿರೋದ್ರಿಂದ ಅದನ್ನು ನಾನು ಅಲ್ಲಗಳೆಯಲ್ಲ. ಎರಡನ್ನು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಕ್ರಮಕ್ಕಾಗಿ ನಾನು ಜಿಲ್ಲಾಧಿಕಾರಿಗಳು ಈಗ ಈ ದಾಖಲಾತಿಯನ್ನು ಪರಿಶೀಲನೆ ತರಿಸ್ಬಿಟ್ಟು ಪರಿಶೀಲನೆ ಮಾಡ್ತೀನಿ. ಆಫೀಸ್ನಲ್ಲಿ ಹೋಗ್ತೀನಿ, ಪರಿಶೀಲನೆ ಮಾಡ್ತೀನಿ. ಈಗ ಏನೇನ್ ಚೆಕ್ ಮಾಡಿದ್ರಿ ಸರ್? ಸದ್ಯಕ್ಕೆ ಏನಿಲ್ಲ, ಆಫೀಸ್ ಅಲ್ಲಿ ನೋಡಿದಾಗ ಫೀ ರಿಸಿಪ್ಟ್ ಚೆಕ್ ಮಾಡಿದಾಗ ಫೀ ರಿಸಿಪ್ಟ್ ನಲ್ಲಿ ಯಾವುದೇ ವಿಧವಾದಂತ ದಾಖಲೆ ಇಲ್ಲ ಫೀ ವಸೂಲು ಮಾಡಿದ ಬಗ್ಗೆ. ಮತ್ತೆ ಶಾಲೆ ಪೂರ್ತಿ 2 ಕೊಠಡಿ ಬೀಗ ಹಾಕಿದ್ರು. ಬೀಗವನ್ನು ನಾವೇ ತೆಗೆಸಿದಾಗ ಅಲ್ಲಿ ಯಾವುದೇ ಮಕ್ಕಳನ್ನು ಇರಲಿಲ್ಲ, ಯಾವುದೂ ಇರಲಿಲ್ಲ. ಮುಂದೆ ಹೊಸದಾಗಿ ಈಗಾಗಲೇ ಸರ್ಕಾರದ ನಿರ್ದೇಶನದ ಜುಲೈ 15ಕ್ಕೆ ಪ್ರಾರಂಭ ಮಾಡಂತಿದೆ. ಅದು ಆದೇಶ ಬಂದ ಮೇಲೆ ಮಾಡಂತ ಈಗಾಗಲೇ ನಾವು ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಇದನ್ನು ಮಾರ್ಗದರ್ಶನ ಮಾಡಿದ್ದೀವಿ. ಸಮೂಹ ಸಂಪನ್ಮೂಲ ವ್ಯಕ್ತಿ ಮಾರ್ಗದರ್ಶನ ಮಾಡಿದ್ದೀವಿ. ಅದ್ರ ಸಹಿತ ಈ ರೀತಿ ಆಗದಂಗೆ ನಾವು ಪ್ರಯತ್ನ ಮಾಡಿದ್ದೀವಿ. No, no, present is not there. ये क्या करते हैं, पर्पसली करते हैं. लेडीज हम रहते हैं ना अटैक कराने का. ಏನಾಗಿದೆ ಹೇಳಿ ಆಕ್ಚುಲಿ ಇದು? ಸರ್ ಏನಿಲ್ಲ ಸರ್, ಮಾರ್ನಿಂಗ್ ಏನಿದೆ ಕ್ಯಾಶುವಲ್ ಮನಿಗ್ ಮಂದಿ ಬರ್ತಿರ್ತಾರ, ಹೋಗ್ತಾ ಕ್ಯಾಶುವಲ್ ಇದೆ. ಜೋಳ ಬಂದಿದ್ ಜೋಳ ತಗೊಂಡಿವಿ, ಎಲ್ಲ ಮಾಡಿವಿ. ಸಡನ್ಲಿ ಅವ್ರು ಬಂದ್ ಹಂಗಾಗೈತಿ ಹಿಂಗಾಗೈತಿ ಅಂದ್ರು. ಒಬ್ರು ಬಂದಿದ್ರು ಅಡ್ಮಿಷನ್ ಮಾಡಿಸ್ಬೇಕು, 3 ವರ್ಷ 3-4 ವರ್ಷ ಹುಡುಗಿ ಇದೆ ಅಂದ್ರೆ ನಾವೇನಂದಿದ್ವಿ, ಓಕೆ ಜುಲೈ 15 ಸ್ಟಾರ್ಟ್ ಆಗೈತಿ, ಅವಾಗ ಅಡ್ಮಿಷನ್ ಮಾಡಿಸ್ತೇವೆ ಅಂದ್ರೆ. ಆಮೇಲೆ ನನ್ ಹುಡುಗರು ನಮ್ಮ ಹುಡುಗ ಓದಿಸ್ತಾ ಇದ್ದೆ,
ಆಗಿ ಎಲ್ಲರೂ ಬಂದು ಇದು ಮಾಡಿ. ಇದು ರೋಸ್ಲೈನ್ ಶಿಕ್ಷಕಿಯಾಗಿ ಇರುವಂತಹ ಅವರು ಹೇಳುವಂತಹ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಲೆಗಳನ್ನ ಆರಂಭ ಮಾಡಿಲ್ಲ, ಈಗಲೇ ಕೂಡ ಡೆಸ್ಕ್ಗಳನ್ನ ನೋಡಿದ್ರೆ ಆ ರೀತಿಯ ಡಸ್ಟ್ ಇದೆ ಅಂತ ಹೇಳಿ ಬಿಒ ಕೂಡ ಶರೀಫ್ ನದಾಫ್ ಅವರು ಈಗಾಗಲೇ ಮಾತನಾಡಿದ್ರು ನ್ಯೂಸ್ 18 ಜೊತೆ. ಈಗಾಗಲೇ ನಾವು ಮೇಲ್ನೋಟಕ್ಕೆ ಏನೇನು ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿದ್ದೇವೆ, ಯಾವ ರೀತಿಯ ದಾಖಲಾತಿಗಳು ಕೂಡ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಶಾಲೆಗಳು ಇನ್ನೂ ಕೂಡ ಆರಂಭ ಆಗೋದಕ್ಕೆ ಯಾವುದೇ ರೀತಿಯ ಮಾರ್ಗಸೂಚಿಯನ್ನ ಸರ್ಕಾರ ಕೊಟ್ಟಿಲ್ಲ, ಇನ್ನೂ ಕೂಡ ಚಿಂತನೆಯನ್ನ ಮಾಡ್ತಾ ಇದೆ. ಒಂದು ವೇಳೆ ನಿಜವಾಗ್ಲೂ ಅಲ್ಲಿ ಶಾಲೆ ಆರಂಭ ಆಗಿದ್ರೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಇದು ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು. ಯಾರಿಗೂ ಕೂಡ ಇಂತಹ ವಿಚಾರದಲ್ಲಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೆ ಬಿಡಬಾರ್ದು ಅನ್ನುವಂತಹ ಕಳಕಳಿ ಕೂಡ ನಮ್ಮದು. ಇನ್ನು ಭೈರಪ್ಪ ಅನ್ನುವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಭೈರಪ್ಪ ಅವರೇ ನಮಸ್ತೆ, ಏನ್ ಹೇಳಕ್ ಬಯಸ್ತೀರಾ? ನಮಸ್ಕಾರ ಮೇಡಮ್. ಹೇಳಿ ಭೈರಪ್ಪ ಅವರೇ. ಸ್ಕೂಲ್ ಡೇಟ್ ಇನ್ನ ನಿಗದಿ ಆಗಿಲ್ಲ, ಫೀಸ್ ಮೇಡಮ್ ಇವಾಗ ಇದು ಟಾಪಿಕ್. ಈಗ ಒಂದಷ್ಟು ಮಕ್ಕಳನ್ನ ಕಳಿಸ್ತೀವಿ ಇಲ್ಲ ಕಳಿಸಲ್ಲ ಅನ್ನೋದು ಇನ್ನ ಡಿಸೈಡ್ ಆಗಿಲ್ಲ. ಕರೆಕ್ಟ್. ಆಮೇಲೆ ಈಗ ಆನ್ಲೈನ್ ಕ್ಲಾಸ್ ಅಂತ ಮಾಡಿದ್ರು. ನಮ್ಮ ಮಕ್ಕಳು ಒಬ್ಳು 7th ಸ್ಟ್ಯಾಂಡರ್ಡ್, ಒಬ್ಳು 1st ಸ್ಟ್ಯಾಂಡರ್ಡ್. ನಾವು ಫೀಸ್ ಪೇ ಮಾಡಿಲ್ಲ ಅಂತ ಈಗ ಆನ್ಲೈನ್ ಬ್ಲಾಕ್ ಮಾಡಿದಾರೆ ಅವ್ರಿಬ್ರು ಜನ. ಓಕೆ. ಏನ್ ಮೇಡಮ್ ಆ ಸ್ಕೂಲ್ಗಳು ಈ ತರ ಮಾಡ್ಬೇಕು? ಓಕೆ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ನಿಮ್ಮ ಮಕ್ಕಳು? ನನ್ನ ಮಗಳು ದೊಡ್ಡವಳು ಬಂದು 7th ಸ್ಟ್ಯಾಂಡರ್ಡ್ ಬಂದು ನಾರಾಯಣ ಇಟೆಕ್ನೋ, ಚಿಕ್ಕವಳು ಬಂದು ರಯನ್ ಕಿಡ್ಸ್. ಎರಡೂ ಶಾಲೆಗಳಲ್ಲೂ ಈ ತರ ಮಾಡಿದಾರಾ ಇಬ್ರು ಮಕ್ಕಳಿಗೆ? ಹೌದೌದು ಮೇಡಮ್. ನೀವು ಫೀಸ್ ಪೇ ಮಾಡಿಲ್ಲ? ಫೀಸ್ ಪೇ ಮಾಡಿ ರಿನ್ಯೂವಲ್ ಮಾಡ್ಕೊಳ್ಳಿ, ಒಂದು 20% 30% ಅಮೌಂಟ್ ಪೇ ಮಾಡಿ ಅಂತ ಫೋನ್ ಮಾಡ್ತಾ ಇದಾರೆ. ಏನ್ ಮಾಡ್ಬೇಕು ಮೇಡಮ್? ಇನ್ನ ಅವ್ರಿಗೆ ಜವಾಬ್ದಾರಿ ಇರ್ಬೇಕಲ್ವ ಮಕ್ಳ ಬಗ್ಗೆ. ಓಕೆ, ನೀವು ಕೇಳಿದ್ರ ಈ ತರ ಆಗ್ತಾ ಇದೆ, ಇನ್ನೂ ಕೂಡ ಯಾವುದೇ ಗವರ್ಮೆಂಟ್ ಗೈಡ್ಲೈನ್ಸ್ ಬಂದಿಲ್ಲ ಈಗಲೇ ಹೇಗೆ ಅಂತ ಹೇಳಿ? ನಾವೇನೇ ಕೇಳಿದ್ರು ಅವ್ರು ಇಲ್ಲ ಸರ್ ನೀವು ಸ್ವಲ್ಪ ಸ್ಟಾರ್ಟಿಂಗ್ ಅಮೌಂಟ್ ಕಟ್ಲೇಬೇಕು, ಇಲ್ಲಾಂದ್ರೆ ನಾವು ಆನ್ಲೈನ್ ಕ್ಲಾಸಸ್ ಇದ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ಐಡಿ ಕೊಟ್ಟಿಲ್ಲ, ಅದು ಡ್ರಾಪ್ ಮಾಡಿದ್ದಾರೆ. ಮೇನ್ ಅಲ್ಲಿ ಒಂದು 15 to 20 days ನಮ್ಮ ಮಗಳು ಅಟೆಂಡ್ ಮಾಡಿದಾಳೆ, ಆಮೇಲೆ ಮತ್ತೆ ಡ್ರಾಪ್ ಮಾಡಿದ್ದಾರೆ. ಈ ತರ ಮಾಡ್ತಾ ಇದಾರೆ. ಇದ್ರ ಮೇಲೆ ಈ ಶಿಕ್ಷಣ ಸಚಿವರು ಏನ್ ಮಾಡ್ತಾರೆ, ಏನ್ ಕ್ರಮ ಕೈಗೊಳ್ತಾರೆ ಇವರು? ಕರೆಕ್ಟ್ ಕರೆಕ್ಟ್. ಈಗ ಈಗ ದೊಡ್ಡವ್ರನ್ನೇ ಕಾಪಾಡಕ್ ಆಗ್ತಾ ಇಲ್ಲ, ಮಕ್ಕಳನ್ನ ಇವ್ರು ಸ್ಕೂಲ್ ಕಳ್ಸಿರ್ ಕಾಪಾಡಕ್ ಆಗುತ್ತೆ ಅವ್ರ ಕೈಲಿ? ಕರೆಕ್ಟ್. ಇವಾಗ ದೊಡ್ಡವ್ರನ್ನೇ ನೋಡ್ತಾ ಇದೀವಿ ನಾವು, ರೈಲ್ವೆ ಸ್ಟೇಷನ್, ಬಸ್ ಸ್ಟಾಂಡ್ ಅಲ್ಲಿ ಬಂದ್ರು ಎಲ್ಲಾ ಕಡೆ ಬರ್ತಾರೆ ಅಂತ. ಮತ್ತೆ ಒಂದ್ ಕಡೆಯವರೇ ಬರಲ್ಲ, ಎಲ್ಲಾ ತರದವರು ಬರ್ತಾರೆ. ಯಾವ ತರ ಸೇಫ್ಟಿ ತಗೋತೀರಾ? ಗ್ಯಾರಂಟಿ ತಗೋತೀರಾ ನೀವು ನಮ್ಮ ಮಕ್ಕಳದು? ಓಕೆ. ಈ ಶಿಕ್ಷಣ ಸಚಿವರು ನೀವು ತಗೋತೀರಾ, ಇಲ್ಲಿ ಸ್ಕೂಲ್ ಅವ್ರು ತಗೋತಾರ? ಎಕ್ಸಾಕ್ಟ್ಲಿ. ಎಸ್, ಅದೇ ಪ್ರಶ್ನೆ ನಾವು ಕೇಳ್ತಾ ಇರೋದು, ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನ ಕೇಳ್ತಾ ಇರೋದು. ಭೈರಪ್ಪ ಅವರೇ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಲತಾ ಬೆಂಗಳೂರಿನಿಂದ ಕರೆ ಮಾಡಿದಾರೆ. ಲತಾ ಅವರೇ ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ನಮ್ಮ ಮಕ್ಕಳು ಬಂದು 2nd ಸ್ಟ್ಯಾಂಡರ್ಡ್ ಒಬ್ಬಳಿದ್ದಾಳೆ, UKG ಒಬ್ಬ ಇದ್ದಾನೆ. UKGಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಕನ್ಫರ್ಮೇಶನ್ ಇನ್ನ ಇಲ್ಲ. ಬಟ್ ಸ್ಕೂಲ್ ಇಂದ ಹೇಳ್ತಿದ್ದಾರೆ ನೀವು ಫೀಸ್ ಪೇ ಮಾಡ್ಲೇಬೇಕು. ಈಗ ಮತ್ತೆ ನೆಕ್ಸ್ಟ್ 1st ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಮಾಡಕ್ ಆಗಲ್ಲ ನಾವು ಡೈರೆಕ್ಟ್ ಆಗಿ, ಏನಾದ್ರೂ ನಾವು ಬೇರೆ ತರ ಅದಕ್ಕೆ ಏನಾದ್ರು ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಅದ್ ಯಾವ ತರ ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಇವಾಗ ಸ್ಕೂಲ್ ಕಳ್ಸಿದ್ರೆ ಪರವಾಗಿಲ್ಲ ಫೀಸ್ ಪೇ ಮಾಡೋದ, ನಾವು ಸ್ಕೂಲ್ಗೆ ಕಳ್ಸಲ್ಲ ಅನ್ನೋ ಮೂವ್ಮೆಂಟೇ ಇದೆ ಇವಾಗ. ಆಲ್ಮೋಸ್ಟ್ ಆಗಸ್ಟ್ ಅಂತಾರೆ, ಸೆಪ್ಟೆಂಬರ್ ಅಂತಾರೆ, ಇಲ್ಲ ನೆಕ್ಸ್ಟ್ ಜುಲೈ 1st ಇಂದ ಅಂತಾರೆ. ಯಾವುದೇ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅಂದ್ರೆ ಫೀಸ್ ಹೆಂಗ್ ಪೇ ಮಾಡೋದು? ಕರೆಕ್ಟ್. ಎಸ್, ಇದ್ರ ಬಗ್ಗೆ ಸರ್ಕಾರ ಗಮನವನ್ನ ವಹಿಸಬೇಕಾಗತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಅಚಲ್ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಅಚಲ್ ಅವರೇ ಏನ್ ಹೇಳಕ್ ಬಯಸ್ತೀರಾ? ನನ್ ಧ್ವನಿ ಕೇಳಿಸ್ತಾ ಇದೆಯಾ ಅಚಲ್? ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ. ಯತೀಶ್ ಅನ್ನೋರು ಕರೆ ಮಾಡಿದ್ದಾರೆ. ಯತೀಶ್ ಅವ್ರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ನಾನು ಒಬ್ಬ ಸ್ಟೂಡೆಂಟ್. ಓಕೆ ಮೇಡಮ್, ಇವಾಗ ಗವರ್ಮೆಂಟ್ ಅವ್ರು ಹೇಳ್ತಾ ಇದಾರೆ ಸ್ಕೂಲು ಕಾಲೇಜ್ ಓಪನ್ ಮಾಡಿಸ್ತೀವಿ, ಎಕ್ಸಾಮ್ ಇಡ್ತೀವಿ. ಮೇಡಮ್, ಈ ಸ್ಕೂಲು ಕಾಲೇಜ್ ಓಪನ್ ಮಾಡೋದು, ಎಕ್ಸಾಮ್ ಇಡೋದು ಒಳ್ಳೇದೇ, ಮಕ್ಕಳು ಭವಿಷ್ಯಕ್ಕೋಸ್ಕರ ನಾರ್ಮಲ್ ಮಾಡ್ಲೇಬೇಕು. ಇಂತ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಮುಂಚೆನಾದ್ರೂ ಸ್ಪ್ರೆಡ್ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ನೋಡಿದ್ರೆ ಡೇ ಬೈ ಡೇ 100s to 200s ಮೇಲೆಲ್ಲ ಬರ್ತಾನೆ ಇದೆ. ಯಾವ ಗ್ಯಾರಂಟಿ ಮೇಲೆ ಮೇಡಮ್? ಏನಂತ ಕೊರೋನಾ ಹೋಗೇ ಬಿಟ್ಟಿದೆ ಅನ್ನೋ ತರ ಇವರು ಸ್ಕೂಲ್ ಓಪನ್ ಮಾಡೋದು, ಎಕ್ಸಾಮ್ಸ್ ಇಡೋ ಡಿಸಿಷನ್ ಎಲ್ಲ ತಗೋತಾ ಇದಾರೆ. ಹೇಗೆ ಮ್ಯಾಮ್? ಇವಾಗ ಎಷ್ಟೋ ಮಕ್ಕಳಿಗೆ ಮ್ಯಾಮ್, ಅಂದ್ರೆ ಇವಾಗ ಪುಟ್ ಮಕ್ಕಳು ಇವಾಗ 10th ಸ್ಟ್ಯಾಂಡರ್ಡ್ ಮತ್ತೆ ಈ ಮಂತ್ ನೆಕ್ಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ಸ್ ಬೇರೆ ಇದೆ. ಅವ್ರಿಗೆ ಯಾವ ತರ ಸೇಫ್ಟಿನೆಸ್ ಕೊಡ್ತಾ ಇದಾರೆ ಮ್ಯಾಮ್? ಇವಾಗ ಎಷ್ಟೋ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ತರ ಡಿಸೀಸ್ ಇರುತ್ತೆ, ಲಂಗ್ ಡಿಸೀಸ್ ಮತ್ತೆ ಇಮ್ಯುನಿಟಿ ಪವರ್ಸ್ ಎಲ್ಲ ಕಮ್ಮಿ ಇರುತ್ತೆ. ಈ ತರ ಲಂಗ್ ಡಿಸೀಸ್ ಇದ್ದವ್ರಿಗೆಲ್ಲ ಲೈಕ್ ಸುಮ್ನೆ ಕೊರೋನಾ ಅಟ್ಯಾಕ್ ಆದ್ರೆ ಪಾಪ ಮನೇಲಿ ಸೇಫ್ ಆಗಿದ್ದವರು, ಮನೇಲಿ ಸೇಫ್ ಆಗಿದ್ದು ಎಕ್ಸಾಮ್ ಪರ್ಪಸ್ಗೋಸ್ಕರ ಹೋದಾಗ ಕೊರೋನಾ ಈ ತರ ಅಟ್ಯಾಕ್ ಆದಾಗ ಅಕಸ್ಮಾತ್ ಏನಾರ ಪ್ರಾಬ್ಲಮ್ ಆಗಿ ಸಾವಾದ್ರೆ
ಇದಕ್ಕೆ ಯಾರು ಹೊಣೆ ಮ್ಯಾಮ್? ಗೌರ್ಮೆಂಟಾ ಇಲ್ಲ ನಿಮ್ಗೆ ಆತಂಕ ಇದೆ, ಶಾಲೆಗೆ ಹೋಗ್ಬೇಕಾ ಕಾಲೇಜಿಗೆ ಹೋಗ್ಬೇಕಾ ಬೇಡುವಂತಹ ಆತಂಕ ನಿಮ್ಗೆ ಕೂಡ ಇದೆ, ಸ್ಟೂಡೆಂಟ್ ಆಗಿ ಅಲ್ವಾ? ನಮ್ಗೆ ಇದೆ ಮ್ಯಾಮ್. ಲೈಕ್ ಹೇಗೆ? ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಪಾಂಡುರಂಗ್ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಪಾಂಡುರಂಗ್ ಅವರೇ, ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ಇವಾಗ ಕಾಯಿಲೆ ಒಂದು ವಾಸಿ ಆಗಕ್ಕೆ ಏನು ದಾರಿ ಇಲ್ಲ. ಅದು ಯಾವ ರೀತಿ ಸ್ಕೂಲ್ ಸ್ಟಾರ್ಟ್ ಮಾಡಿ ಮಕ್ಳಿಗೆ ಏನಾದ್ರು ಸ್ಪ್ರೆಡ್ ಆದ್ರೆ ಏನ್ ಮಾಡೋದು? ನಾವು ಒಂದೊಂದು ಎರಡೆರಡು ಮಕ್ಳು ಇಟ್ಕೊಂಡಿರ್ತೀವಿ. ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತ ನಾನ್ ಕೇಳೋದು. ಫೀಸ್ ನೆಕ್ಸ್ಟ್ ಥಿಂಗ್ಸ್ ಕಟ್ಟೋದು. ಮಕ್ಳು ಆರೋಗ್ಯದ ಬಗ್ಗೆ ಏನು ಯಾರು ಕಾಳಜಿ ತಗೊಂತಾರೆ ಅಂತ? ಸ್ಕೂಲಲ್ಲಿ ತಗೊಂತಾರ ಇಲ್ಲ ಗೌರ್ಮೆಂಟ್ ನವ್ರು ತಗೊಂತಾರ ಹೇಗೆ ಅಂತ? ನೀವು ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ರೆಡಿ ಇದ್ದೀರಾ ಅಥವಾ ಶಾಲೆಗಳ ಇಲ್ಲ ಇಲ್ಲ ಆರಂಭ ಆದ್ರೂ ಕೂಡ ರೆಡಿ ಇಲ್ಲ? ಇಲ್ಲ, ವರ್ಚುವಲ್ ಕ್ಲಾಸಸ್ ಅರೇಂಜ್ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಪಾಂಡುರಂಗ ಅವರೇ. ಇನ್ನು ಅಚಲ್ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಅಚಲ್ ಅವ್ರ ಏನ್ ಹೇಳಕ್ ಬಯಸ್ತೀರಿ? ಹಲೋ, ಹೇಳಿ ಅಚಲ್ ಅವರೇ. ಮೇಡಮ್, ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಮೈಸೂರಿಂದ. ಓಕೆ. ಇಷ್ಟ ಬೇಗ ಸ್ಕೂಲ್ ಎಲ್ಲ ಸ್ಟಾರ್ಟ್ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಹೇಗಿರುತ್ತೋ ಯಾರಿಗೂ ಗೊತ್ತಿರಲ್ಲ. ಕರೆಕ್ಟ್. ಸೊ ಮಕ್ಕಳದು ಫ್ಯೂಚರ್ ನ ನಾವು ಅಪಾಯಕ್ಕೆ ಇಡಕ್ ಆಗಲ್ಲ. ನಾವು ಈಗ ಟೀನೇಜ್ ಅಲ್ಲಿ ಇರೋರು ಹೇಗೋ ಮ್ಯಾನೇಜ್ ಮಾಡ್ಕೋಬಹುದು, ಬಟ್ ಈಗ ಮಕ್ಕಳು ಈಗ 1 to 10 years ಅವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಕೊರೋನಾ ಬಂದು ಗುಣಮುಖ ಆಗೋದು ಸೆಕೆಂಡರಿ, ಬಟ್ ಆ ನೋವಿದೆಯಲ್ಲ ಅದು ತುಂಬಾ ಕಷ್ಟ. ಅದು ಇನ್ನು 10th, ಈಗ 10th ಅಚಲ್? ಎಸ್, ಹೌದು. ಈಗ ಎಕ್ಸಾಮ್ ಬರ್ದಾಗಿದೆ. ಓಕೆ. ಒಂದ್ರಲ್ಲಿ ಇನ್ನ ಸ್ಕೂಲ್ಗೆ ಹೋಗ್ಬೇಕಾ ಬೇಡವನ್ನಂದ್ರೆ ಆತಂಕ ಇದೆ ನಿಮ್ಗೆ? ಹೌದು. ಓಕೆ. ಪೇರೆಂಟ್ಸ್ ಹತ್ರ ನೀವು ಮಾತಾಡಿದಾಗ ಏನ್ ಹೇಳಿದ್ರು ಇದ್ರ ಬಗ್ಗೆ? ಪೇರೆಂಟ್ಸ್ ಅವರು ಫೀಸ್ ಕಟ್ಟಕ್ಕೆಲ್ಲ ರೆಡಿ ಇದಾರೆ. 50% ಆಫ್ ದಿ ಪೇರೆಂಟ್ಸ್ ಆರ್ ರೆಡಿ ಟು ಪೇ ದ ಫೀಸ್. ಬಟ್ ದ ಥಿಂಗ್ ಇಸ್, ಪ್ರೈವೇಟ್ ಸ್ಕೂಲ್ ಅವ್ರು ಏನ್ ಮಾಡ್ತಾ ಇರೋದು ಅಂದ್ರೆ ದೇ ಆರ್ ಆಸ್ಕಿಂಗ್ ಮನಿ ಬಿಫೋರ್ ಅಡ್ಮಿಷನ್. ಸೊ ಎಜುಕೇಶನ್ ಬೇಸಿಕ್ ರೈಟ್, ನಾಟ್ ಎಜುಕೇಶನ್ ಇಸ್ ನಾಟ್ ಅ ಬಿಸ್ನೆಸ್. ಕರೆಕ್ಟ್. ಆನ್ಲೈನ್ ಕ್ಲಾಸಸ್ ನೀವು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ಬೇಕು ಅಂದ್ರು ಯು ಶುಡ್ ಪೇ ದ ಮನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತದು. ನಿಜ. ಎಸ್, ಥ್ಯಾಂಕ್ ಯು ಅಜಯ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಸಾವಿತ್ರಿ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸಾವಿತ್ರಿ ಅವ್ರು ಏನ್ ಹೇಳಕ್ ಬಯಸ್ತೀರಾ? ನಮಸ್ತೆ ಮೇಡಮ್. ಹೇಳಿ ಸಾವಿತ್ರಿ. ನಾನು ಇಲ್ಲಿ ಶ್ರೀನಗರದಲ್ಲಿ ಇರೋದು. ಇದು ಏನಾಗುತ್ತೆ ಅಂದ್ರೆ ಈ 1ನೇ ಕ್ಲಾಸ್ ಇಂದ 5ನೇ ಕ್ಲಾಸ್ ಮಕ್ಕಳಿಗೆ ಸ್ಕೂಲ್ ಈ ವರ್ಷ ಕ್ಯಾನ್ಸಲ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಇನ್ನ 6ನೇ ಕ್ಲಾಸ್ ಇಂದ 10th ವರ್ಗುನು ನಡೆಸಬಹುದು ಸ್ಕೂಲ್ ನ. ಯಾಕಂದ್ರೆ ಮಕ್ಕಳಿಗೆ ತಿಳುವಳಿಕೆ ಇರುತ್ತೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಓಕೆ. ಇಮಿಡಿಯೇಟ್ ಆಗಿ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತೀರಾ? ಇಮಿಡಿಯೇಟ್ ಬೇಡ ಮೇಡಮ್, ಇನ್ನು ಆಗಸ್ಟ್ ಕಳಿಬೇಕು. ಆಗಸ್ಟ್ ಕಳೆದ್ಮೇಲೆ ಬೇಕಂದ್ರೆ ಮಾಡ್ಕೋಬಹುದು, ಅವಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬೇಡವೇ ಬೇಡ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಬೇಡವೇ ಬೇಡ ಮೇಡಮ್. ಓಕೆ, ಥ್ಯಾಂಕ್ ಯು. ಇನ್ನು ಪರಮೇಶ್ವರ್ ಅವರು ಶಿರ್ಸಿಯಿಂದ ಫೋನ್ ಮಾಡಿದ್ದಾರೆ. ಪರಮೇಶ್ವರ್ ಹೆಗ್ಡೆ ಅವರು ಏನ್ ಹೇಳಕ್ ಬಯಸ್ತೀರಾ? ಸರ್ಕಾರ ಆಕ್ಚುಲಿ ಈ ಶಿಕ್ಷಣ ಇಲಾಖೆ ಈ ಸಣ್ಣ ಮಕ್ಕಳು, ಅದರಲ್ಲಿಯೂ 5ನೇ ಕ್ಲಾಸಿನ ಒಳಗಿನ ಮಕ್ಕಳ ಈ ಶಾಲೆ ಪ್ರಾರಂಭ ಮಾಡೋ ವಿಚಾರದಲ್ಲಿ ಈ ತೊಗಲಕ್ ನಿರ್ಧಾರ ತಗೊಳ್ಳೋದನ್ನ ಫಸ್ಟ್ ಬಿಡ್ಬೇಕು. ಅವರು ಒಂದು ಸ್ಪಷ್ಟವಾದ ನಿರ್ಧಾರ ಹೇಳ್ಬೇಕು. ಏನಾಗ್ತದೆ ಅಂದ್ರೆ ಈ ಪ್ರೈವೇಟ್ ಶಾಲೆಗಳಲ್ಲೆಲ್ಲ ಏನು ಅಂತಂದ್ರೆ ಅವರಿಗೆ ಮುಂದಿನ ತಿಂಗಳ ಚಾಲು ಆಗ್ಬಿಡ್ಬೋದೇನೋ, ಸರ್ಕಾರ ಆದೇಶ ಕೊಟ್ಟು ಬಿಡ್ಬೋದೇನೋ, ನಾವ್ ಈಗಲಿಂದ ವಸೂಲಿ ಶುರು ಮಾಡ್ಬಿಡುವ, ಈ ಮನೋಭಾವ ಬಹಳಷ್ಟು ಕಡೆ ಕಾಣ್ತಾ ಇದೆ ಈಗ. ಯಾಕಂದ್ರೆ ತುಂಬಾ ಜನ ಪೋಷಕರೆಲ್ಲ ಹೇಳ್ತಿದ್ದಾರೆ, ಕೆಲವು ಶಾಲೆಗಳಲ್ಲೆಲ್ಲ ಹೇಳ್ತಿದ್ದಾರೆ, ಈಗ ನಮಗೂ ಗೊತ್ತಿರುತ್ತೆ, ಈ ನನ್ ಮಕ್ಳು ಶಾಲೆಗೆ ಹೋಗ್ತಾರೆ, ನನ್ ಮಕ್ಳು ಗೌರ್ಮೆಂಟ್ ಶಾಲೆಗೆ ಹೋಗ್ತಾರೆ, ಶಾಲೆಗಳಲ್ಲಿ ಪ್ರೈವೇಟ್ ಶಾಲೆಗೆ ಹೇಳ್ತಿರ್ತಾರೆ ಏನಂತಂದ್ರೆ ಇದು ಮುಂದಿನ ತಿಂಗಳ ಬಹುಶಃ ಶಾಲೆ ಪ್ರಾರಂಭ ಆಗ್ಬೋದು, ಹಾಗೂ ಈ ತಿಂಗಳದಿಂದ ಫೀಸ್ ಕೊಡಿ ಅಂತೇಳಿ ಕೇಳ್ತಾ ಇದ್ದೇವೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ನಮ್ ಮಕ್ಳದ್ದು ಮುಂದಿನ ತಿಂಗಳ ನಿಮ್ ಮಕ್ಳು ಶಾಲೆ ಚಾಲು ಆದ ತಕ್ಷಣ ನಮ್ ಶಾಲೆಗೆ ಬರಬೇಕು ಅಂತ ಆದ್ರೆ ನೀವ್ ಈಗ ಫೀಸ್ ಕಟ್ಟಿ, ಈ ಮನೋಭಾವ ಪ್ರೈವೇಟ್ ಶಾಲೆಗಳಲ್ಲಿ ಇದೆ. ಕರೆಕ್ಟ್. ಆದ್ರಿಂದ ಶಿಕ್ಷಣ ಇಲಾಖೆ ತುಗಲಕ್ ನಿರ್ಧಾರಗಳನ್ನು ತಗೊಳ್ಳೋದನ್ನು ಬಿಟ್ಟು ಸ್ಟ್ರಿಕ್ಟ್ ಆದ ಒಂದು ನಿರ್ಧಾರವನ್ನು ತಗೊಳ್ಬೇಕು. ಯಾವತ್ ನಾವು ಈಗ 2 ತಿಂಗಳ ಬಿಡ್ಲಿ, 2 ತಿಂಗಳ ನಾವು ಶಾಲೆಯನ್ನ 2 ತಿಂಗಳ ಚಾಲು ಮಾಡೋದಿಲ್ಲ. ಅದು ಕೊರೋನಾ ಕಡಿಮೆ ಆಗ್ತದೆಯೋ ಜಾಸ್ತಿ ಆಗ್ತದೆಯೋ ಮುಂದೆ ಬೇಕಾದಷ್ಟು ರಜಾ ದಿನಗಳನ್ನೆಲ್ಲ ಇದನ್ ಮಾಡಿ ಮೇಂಟೈನ್ ಮಾಡ್ಬೋದು. ಒಂದು 2 ತಿಂಗಳ ನಾವು ಸಣ್ಣ ಮಕ್ಕಳನ್ನ ಶಾಲೆಗೆ ಸಣ್ಣ ಮಕ್ಕಳ ಅಟ್ಲೀಸ್ಟ್ 5ನೇ ಕ್ಲಾಸ್ ವರೆಗಿನ ಶಾಲೆಗಳನ್ನ ಏನಿದೆಯೋ ಆ ಕ್ಲಾಸ್ 5ನೇ ಕ್ಲಾಸ್ ವರೆಗೆ ನಾವು ಶಾಲೆಗಳನ್ನ ಪ್ರಾರಂಭ ಮಾಡೋದಿಲ್ಲ ಅನ್ನೋ ಒಂದು ಗಟ್ಟಿ ನಿರ್ಧಾರವನ್ನು ಶಿಕ್ಷಣ ಇಲಾಖೆ ತಗೊಳ್ಬೇಕು. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಪರಮೇಶ್ವರ್ ಹೆಗಡೆ ಅವರೇ ನಿಮ್ಮ ಅಭಿಪ್ರಾಯವನ್ನ ಹೇಳಿದಕ್ಕಾಗಿ. ಇನ್ನು ಶೋಭಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಶೋಭಾ ಅವ್ರು ಏನ್ ಹೇಳಕ್ ಬಯಸ್ತೀರಿ?
ಹಾ ನಮಸ್ತೆ ಮೇಡಮ್. ಹೇಳಿ ಶೋಭಾ ಅವರೇ. ನಾನು ಶೋಭಾ ಅಂತ, ಶೋಭಾ ಲೋನ್ ಅಂತ. ನನ್ ಮಗಳು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಸೌತ್ ಬ್ಯಾಂಗ್ಳೂರಲ್ಲಿ ಓದ್ತಾ ಇದ್ದಾಳೆ, UKG. ಸೊ ಇವಾಗ ಮಕ್ಳಿಗೆ ನಾವು ಸ್ಕೂಲ್ ಕಳ್ಸಕ್ಕೂ ಆಕ್ಚುಲಿ ಭಯ ಪಡೋದು ಫಸ್ಟ್ ಪಾಯಿಂಟ್. ಸೊ ಬ್ಯಾಂಗ್ಳೂರ್ನಲ್ಲಿ ಇವಾಗ ಅವರು ನಮಗೂ ಅಷ್ಟೇ ಇವಾಗ ಸೋಷಿಯಲ್ ಡಿಸ್ಟೆನ್ಸ್ ಮಕ್ಳಿಂದ ಮೇಂಟೈನ್ ಮಾಡಕ್ ಆಗಲ್ಲ, ನಮ್ಗೆ ಆಗಲ್ಲ, ಏನ್ ಮಕ್ಳಿಗೆ ಆಗತ್ತಾ ಅಂತ ನಂದೊಂದು ಇದೆ. ಸೊ ಸ್ಕೂಲ್ ಇವಾಗ ಸ್ಟಾರ್ಟ್ ಮಾಡೋದು ನನಗೆ ಅನ್ಸ್ತದೆ ಇದು ರಾಂಗ್ ಇದು ರೂಲ್ ಅಂತ. ಆಕ್ಚುಲಿ ಇನ್ನ ನಾವು ಕೊರೋನಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಗ್ರೀನ್ ಸಿಗ್ನಲ್ ಕೊಡೋವರೆಗೂ ಮಕ್ಕಳನ್ನ ಅಂದ್ರೆ UKG ಮಕ್ಳಾಗಿರ್ಬೋದು ಸ್ಟಿಲ್ 3rd 4th ಮಕ್ಳವರೆಗೂ ಸ್ಕೂಲ್ಗೆ ಹೋಗೋದು, ಸ್ಕೂಲ್ ಸ್ಟಾರ್ಟ್ ಮಾಡೋದು ಇಟ್ಸ್ ನಾಟ್ ಎ ಗುಡ್ ಡಿಸಿಷನ್. ಇವಾಗ ಲೈಫ್ ಇದ್ರೆ ತಾನೇ ನಾಳೆ ಓದೋದಕ್ಕಾಗೋದು. ಇವಾಗ ನಮ್ಗ್ ಲೈಫೇ ಇಲ್ಲ ಅಂದ್ಮೇಲೆ ನಾವ್ ಹೆಂಗ್ ಓದಕ್ಕಾಗತ್ತೆ? ಸೊ ಆದ್ರಿಂದ ಸ್ಕೂಲಲ್ಲಿ ಇವಾಗ ಬಸ್ ನಲ್ಲೇ ಹೋಗುತ್ತೆ ನನ್ ಮಗಳು. ಸೊ ಬಸ್ ನಲ್ಲಿ ಹೋಗ್ಬೇಕಾದ್ರೆ ಮಕ್ಳಿಗೆ ಸ್ಯಾನಿಟೈಸರ್ ಮಾಸ್ಕ್ ಎಲ್ಲ ಮಾಡಿದ್ರೆ 5-6 ವರ್ಷದ ಮಕ್ಳನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ ಹೇಳಿ? ಸೊ ನನಗನ್ಸತ್ತೆ ಸ್ಕೂಲ್ ಸ್ಟಾರ್ಟ್ ಮಾಡೋದು ಇಟ್ಸ್ ಎ ರಾಂಗ್ ಡಿಸಿಷನ್. ಓಕೆ. ಸೊ ಪೇರೆಂಟ್ಸ್ ಕೂಡ ಇದರ ಬಲ್ಲಿ ಸ್ವಲ್ಪ ಅವರ ಜವಾಬ್ದಾರಿ ಕೂಡ ಇರುತ್ತೆ. ನಾವು ಕಳ್ಸೋದೇ ಇಲ್ಲ ಅಂತ ಎಲ್ಲ ಮಕ್ಕಳು ಶಾಲೆಯಲ್ಲಿ ಹೇಳಿದ್ರೆ ಆವಾಗ ಒಂದು ಡಿಸಿಷನ್ಗೆ ಬರೋದಕ್ಕೆ ಸಾಧ್ಯ ಆಗಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಶೋಭಾ ಅವರೇ. ಓಕೆ, ವೆಲ್ಕಮ್. ಇದು ಈಗಾಗಲೇ ಸಾಕಷ್ಟು ಪೋಷಕರು ಹೇಳುವಂತಹ ಮಾತು. ಅದರಲ್ಲೂ ಕೂಡ 5ನೇ ತರಗತಿಯವರಿಗೆ ಯಾವುದೇ ಕಾರಣಕ್ಕೂ ಶಾಲೆಗಳನ್ನ ಆರಂಭ ಮಾಡಲೇಬಾರ್ದು ಅನ್ನುವಂತಹ ಒತ್ತಾಯವನ್ನ ಮಾಡ್ತಿದ್ದಾರೆ. ಜೊತೆಗೆ ಆತಂಕವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಇದೀವಿ, ಫೀಸ್ ಅನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಈಗಾಗಲೇ ಖಾಸಗಿ ಶಾಲೆಯವರು ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಸರ್ಕಾರ ಗಮನವನ್ನು ವಹಿಸಬೇಕಾಗುತ್ತೆ. ಇನ್ನು ಅಜಿತ್ ಅನ್ನೋರು ಗೋಕಾಕ್ನಿಂದ ಕರೆ ಮಾಡಿದ್ದಾರೆ. ಅಜಿತ್ ಅವರು ಏನ್ ಹೇಳಕ್ ಬಯಸ್ತೀರಿ? ಹಾ ಮೇಡಮ್ ನಮಸ್ಕಾರ. ಹೇಳಿ ಅಜಿತ್ ಅವರೇ. ಮೇಡಮ್ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ಬೇಕಾದ್ರೆ 1 ವರ್ಷ ಹೋಗುತ್ತೋ 6 ತಿಂಗಳು ಹೋಗುತ್ತೋ ಗೊತ್ತಿಲ್ಲ. ಈಗಾಗಲೇ ಸ್ಕೂಲ್ನವರು ಸುಲಿಗೆ ಪ್ರಾರಂಭ ಮಾಡಿದ್ದಾರೆ ಮೇಡಮ್. ಹಾ ಮೇಡಮ್, ಈಗಾಗಲೇ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಪೆಂಡ್ರಾ ತಗೊಂಡ್ ಬನ್ನಿ, ನಮ್ಮ ಸ್ಕೂಲಲ್ಲಿ ಪೆಂಡ್ರಾ ಇದನ್ನ ಹಾಕೊಂಡು ಹೋಗಿ ನಿಮ್ ಮಕ್ಕಳಿಗೆ. ಆಮೇಲೆ ಅವರು ಅವ್ರದೇ ಆದಂತ ಬುಕ್ ಸ್ಟಾಲ್ಗಳಲ್ಲಿ ತಮ್ಮ ಬುಕ್ಗಳನ್ನ ಹಂಚಿಕೆ ಮಾಡ್ತಾ ಇದಾರೆ ಮೇಡಮ್. ಓಕೆ. ಇನ್ನು ಯಾವುದೇ ರೀತಿಯಾದಂತಹ ಯಾವ ಪುಸ್ತಕಗಳಿದೆ, ಯಾವ ಪಾಠ ಇದೆ ಅನ್ನೋದೇ ಇನ್ನೂ ಕೂಡ ಆಗಿಲ್ಲ. ಅಷ್ಟರಲ್ಲೇ ಬುಕ್ಸ್ ಎಲ್ಲ ಕೊಡೋದು ಇಲಾಖೆದವರು ಇನ್ನೂವರೆಗೆ ಅದ್ರ ಬಗ್ಗೆ ಯಾವುದೇ ತರದ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಈಗಾಗಲೇ ಅವರು ಬುಕ್ಸ್ ಗಳನ್ನ ಖರೀದಿ ಮಾಡಿ 3,000-4,000 ತಗೋತಾ ಇದ್ದಾರೆ ಮೇಡಮ್. ಎಲ್ಲಿ ಬೆಳಗಾವಿಲಿ ಎಲ್ಲಿ ಅಜಿತ್ ಅವರೇ? ಬೆಳಗಾವಿ ಡಿಸ್ಟ್ರಿಕ್ಟ್ ಮೇಡಮ್, ಗೋಕಾಕ್ ತಾಲೂಕು. ಓಕೆ. ಅಲ್ಲ ಯಾವ ಶಾಲೆಯಲ್ಲಿ ಈ ತರ ಮಾಡ್ತಿದ್ದಾರೆ ಈಗ? ಆಕ್ಸ್ಫರ್ಡ್ ಅಂತ ಮೇಡಮ್. ಓಕೆ, ಫೈನ್. ಓಕೆ, ಥ್ಯಾಂಕ್ ಯು ಅಜಿತ್ ಅವರೇ ಕರೆ ಮಾಡಿದಕ್ಕಾಗಿ. ಇನ್ನು ಬಿಂದು ಅನ್ನೋರು ಕರೆ ಮಾಡಿದ್ದಾರೆ. ಬಿಂದು ಅವ್ರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ಈಗ ಹಲೋ ಕೇಳಿಸ್ತಿದೆ, ಹೇಳಿ ಮೇಡಮ್. ಈಗ ಸಣ್ಣ ಮಕ್ಳನ್ನ ಮಾಂಡಸರಿ ಮಕ್ಳನ್ನ ಕಳ್ಸೋದಿಕ್ಕೆ ಹೇಳ್ತಿದಾರಲ್ವಾ, ಈ ಕಪ್ಪನ ತಕಡೆಗೆ ಹಾಕಿದ್ರೆ ಒಂದ್ ಹತ್ರ ಕೂರಲ್ಲ. ಹಾಗೆ ಪ್ರೈಮರಿ ಮಕ್ಳನ್ನ ನಾವು ಮನೆಯಲ್ಲೇ 1-2 ಮಕ್ಳನ್ನ ಅಲ್ಲಿ ಇಲ್ಲಿ ಕುತ್ಕೊಪ್ಪ ಅಂದ್ರೆ ಕುತ್ಕೊಳಲ್ಲ. ಅಷ್ಟೋ ಮಕ್ಳು ಏನಿಲ್ಲ ಅಂದ್ರೆ ಒಂದು ಕ್ಲಾಸಲ್ಲಿ 15-20 ಮಕ್ಳು ಇರ್ತವೆ. ಆ ಮಕ್ಳನ್ನ ಎಷ್ಟು ಜನ ಟೀಚರ್ಸ್ ಇಟ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮಾಡೋದಕ್ಕೆ ಸಾಧ್ಯ ಇದೆ? ಸೊ ನೀವು ಈಗ ಮಕ್ಳನ್ನ ಕಳ್ಸೋದಕ್ಕೆ ರೆಡಿ ಇದ್ದೀರಾ ಹೇಗೆ? ಇಲ್ಲ, ಕಳ್ಸೋದಿಲ್ಲ. ಈಗ ಎಜುಕೇಶನ್ ಅನ್ನೋದು ಜೀವನದ ಒಂದು ಭಾಗ. ಲೈಫ್ ಹೇಗಿದೆ ಜಗತ್ತನ್ನು ತಿಳ್ಕೊಳ್ಳೋದಕ್ಕೆ ಎಜುಕೇಶನ್ ಬೇಕು. ಕರೆಕ್ಟ್. ಜೀವನ ಮಾಡೋದಕ್ಕೆ ಎಜುಕೇಶನ್ ಬೇಡ. ರೈತನಿಗೆ ಎಜುಕೇಶನ್ ಇಲ್ಲ, ಅವನು ದುಡಿತಾನೆ, ಅವನು ಜೀವನ ಮಾಡ್ತಾನೆ. ಈ ವರ್ಷ ಬಿಟ್ಟು ಮುಂದಿನ ವರ್ಷಕ್ಕೂ ಕೂಡ ಮಕ್ಕಳು ಅದೇ ಓದಿ ಮುಂದೆ ಬರ್ಬೋದು. ಕರೆಕ್ಟ್. ಎಸ್. ಆ ನಿರ್ಧಾರವನ್ನ ಆಲ್ಮೋಸ್ಟ್ ಎಲ್ಲಾ ಪೋಷಕರು ತೆಗೆದುಕೊಂಡ್ರೆ, ಅಥವಾ ಈ ಸಲ ನಾವು ಕಳ್ಸೋದೇ ಇಲ್ಲ, ಫೀಸ್ ಕಟ್ಟಲ್ಲ ಅಂತ ಧೈರ್ಯವನ್ನ ಮಾಡಿ ಹೇಳಿದ್ರೆ ಒಂದಷ್ಟು ಇವೆಲ್ಲ ಕಡಿಮೆ ಆಗಬಹುದು ಅಂತ. ಫೀಸ್ ಬಿಡಿ, ಫೀಸು ನಾವು ದುಡ್ಡು ನಾವು ಊಟ ಮಾಡಿದ್ರೆ 1 ರೂಪಾಯಿ ಉಳಿಸಿ ಬೇಕಾದ್ರೆ ಕಟ್ಟೋಣ. ಫೀಸಿನ ತೊಂದ್ರೆ ಇಲ್ಲ. ಮಗು ಈಗ ಬೆಂಗಳೂರಲ್ಲಿ ಒಂದೊಂದು ಏರಿಯಾ ಕಂಟೈನ್ಮೆಂಟ್ ಝೋನ್ಗಳಾಗಿದ್ದಾವೆ. ಈ ಏರಿಯಾದಲ್ಲಿ ಇರೋ ಮಗುಗೆ ಇನ್ನ ವಿಜಯನಗರಲ್ಲಿರೋ ಏರಿಯಾಗೆ ಬನಶಂಕರಿಯಿಂದ ಮಗು ಬರೋಂತ ಮಕ್ಕಳುಗಳು ಇದ್ದಾರೆ. ಎಸ್, ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕಾಗಿ. ಇನ್ನು ರವಿಗೌಡ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರವಿಗೌಡ ಅವ್ರು ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ನಮಸ್ತೆ. ಹೇಳಿ ರವಿಗೌಡ. ನಮ್ಗೆ ಮೇಡಮ್ 3 ತಿಂಗಳಿಂದ ಕೆಲಸ ಇಲ್ಲ ಮೇಡಮ್. ನಮಗೆ ಮನೇಲಿ ಇದ್ದೀವಿ. ಆದ್ರೆ ಸ್ಕೂಲ್ ಫೋನ್ ಮಾಡ್ಬಿಟ್ಟು ಬುಕ್ಸ್ ಕೊಡ್ತಾ ಇದೀವಿ, ಫೀಸ್ ಕಟ್ಟಿ ಅಂತ ಹೇಳ್ತಾರೆ ಮೇಡಮ್. ಇದರಿಂದ ಕಟ್ಲಿ ಮೇಡಮ್ ನಾವು. ಮತ್ತೆ ಕೊರೋನಾ ದಿನ ಜಾಸ್ತಿ ಆಗ್ತೈತೆ. ನಮ್ಗೆ ಇರೋದು ಒಬ್ಬಳೆ ಮಗಳು. ನಮ್ಗೆ ಎಲ್ಲಿ ಕೆಲ್ಸಕ್ಕೂ ಭಯ ಆಗ್ತದೆ ಮೇಡಮ್. ಸ್ಕೂಲ್ ಯಾವ ಸ್ಕೂಲ್ ಇಂದ ಕೇಳಿದ್ರು ರವಿಗೌಡ ಅವರೇ? ಇಲ್ಲಿ ನಾವು ಈಸ್ಟ್ ಸ್ಕೂಲ್ ಅಂತ ಇದೆ ಮೇಡಮ್, ಬೆಂಗಳೂರಿಂದ. ಓಕೆ. ಫೀಸ್ ಕಟ್ಟಿ ಅಂತ ಹೇಳ್ತಾ ಇದಾರೆ, ಮಕ್ಕಳನ್ನ ಕಳಿಸಿ ಶಾಲೆ.
ಫೀಸ್ ಕಟ್ಟಿ ಬುಕ್ಸ್ ತಗೊಂಡೋಗಿ ಬುಕ್ಸ್ ಕೊಡ್ತಾ ಇದೀವಿ. ಇನ್ನು ಡಿಸೈಡ್ ಆಗಿಲ್ಲ ಸರ್ಕಾರದಿಂದ ಸ್ಕೂಲ್ ಯಾವಾಗ ಓಪನ್ ಏನು ಅಂತ. ಓಪನ್ ನಮ್ ಕಳ್ಸೋಕು ಭಯ ಆಗ್ತದೆ ಮೇಡಮ್ ಸ್ಕೂಲ್. ನೀವ್ ಅದನ್ನ ಹೇಳಿದ್ರ ಅಲ್ಲಿ ಸ್ಕೂಲಲ್ಲಿ, ಸ್ಕೂಲ್ ಅವ್ರ ಹತ್ರ? ಇಲ್ಲ ಮೇಡಮ್, ಇಲ್ಲ ನಾವು ಹೇಳಿದ್ವಿ ಮೇಡಮ್, ಕಟ್ಟಕ್ಕಾಗಲ್ಲ ಈ ವರ್ಷ ಕಟ್ಟಕ್ಕಲ್ಲ ಅಂತ ಹೇಳಿ ಮೇಡಮ್. ಓಕೆ, ಇಲ್ಲ ಬನ್ನಿ ಬಂದು ಮಾತಾಡೋಣ ಅಂತ ಹೇಳಿದಾರೆ. ಏನ್ ಮಾತಾಡಿ ಮೇಡಮ್ ಊರಲ್ಲಿ? ಕರೆಕ್ಟ್ ಫೀಸ್ ಇವ್ರಿಗೆ ಬರೀ ಫೀಸ್ ಅಷ್ಟೇ ಮೇಡಮ್, ದುಡ್ಡು ಸುಲಿಗೆ ಮಾಡ್ಬೇಕಷ್ಟೇ ಅವರೆಲ್ಲ ನಮ್ಗಳಿಗೆಲ್ಲ. ಎಸ್, ಎಕ್ಸಾಕ್ಟ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಭರವಸೆ ಕೂಡ ಇದೆ. ನಿಮ್ಮೆಲ್ಲರ ಅಭಿಪ್ರಾಯ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿನಿಂದ ಶಕುಂತಲಾ ಅನ್ನುವರು ಕರೆ ಮಾಡಿದ್ದಾರೆ. ಶಕುಂತಲಾ ಅವ್ರು ಏನ್ ಹೇಳಕ್ ಬಯಸ್ತೀರಿ? ಹಲೋ ಮೇಡಮ್, ನಾನು ಸ್ಕೂಲ್ ಟೀಚರ್ ಮಾತಾಡ್ತಾ ಇರೋದು. ಹೇಳಿ ಶಕುಂತಲಾ ಅವರೇ. ಮ್ಯಾಮ್, ಇವಾಗ ಗೌರ್ಮೆಂಟ್ ಹೇಳ್ತಾ ಇದೆ ಮಾಡ್ಬೇಕು ಅಂತ, ಈತ ಪೇರೆಂಟ್ಸ್ ಹೇಳ್ತಾ ಇದಾರೆ ಬೇಡ ಅಂತ. ಬಟ್ ಟೀಚರ್ಸ್ ಇವಾಗ ಅಧೋಗತಿಯಾಗಿದೆ ಲೈಫ್. ಹೆಂಗಂದ್ರೆ ನಮ್ಗೆ ಆ ಕಡೆ ಹೋಗೋಕ್ಕೂ ಆಗಲ್ಲ, ಈ ಕಡೆ ಬಿಡಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಇದನ್ನ ಗೌರ್ಮೆಂಟ್ ಗಂಭೀರವಾಗಿ ತಗೊಂತಿಲ್ಲ. ಸ್ಕೂಲ್ ಶಿಕ್ಷಣ ಸಂಸ್ಥೆಯವ್ರು ಏನ್ ಮಾಡ್ತಾ ಇದ್ದಾರೆ, ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ, ಟೀಚರ್ಸ್ ಮಾತ್ರ ಸ್ಯಾಲರಿ ಕೊಡ್ತಾ ಇಲ್ಲ. ಇದು ನಾವ್ ಏನ್ ಮಾಡ್ಬೇಕು ಅಂತ ನಮ್ಗ್ ತಿಳಿತಾ ಇಲ್ಲ ಟೀಚರ್ಸ್ಗೆ. ಆಕ್ಚುಲಿ ಇದು ಎಲ್ಲಾರ ಪರವಾಗಿ ನನ್ನಂತವ್ರು ಎಷ್ಟೊಂದ್ ಜನ ನೊಂದಿದ್ದಾರೆ ಇಲ್ಲಿ. ನಿಜ ನಿಜ ನಿಜ. ನಿಮ್ಮ ಸಮಸ್ಯೆ ಕೂಡ ಇಲ್ಲಿ ಇಂಪಾರ್ಟೆಂಟೇ ಆಗತ್ತೆ ಇಲ್ಲಿ. ಎಸ್ ಮ್ಯಾಮ್. ಓಕೆ, ಹಾಗಾಗಿ ಯಾವ್ದು ಸ್ಯಾಲರಿ ಕೂಡ ಸಿಗ್ತಾ ಇಲ್ಲ. ಪ್ರೈವೇಟ್ ಸ್ಕೂಲ್ ಅಲ್ಲಿ ನೀವು ಟೀಚರ್ ಆಗಿರೋದಾ ಶಕುಂತಲಾ ಅವರೇ? ಎಸ್ ಮ್ಯಾಮ್, ನಾನು ಟೀಚರ್ ಆಗಿರೋದು. ಮೊನ್ನೆ ಕರೆದಿದ್ದಾರೆ, ಸೋಮವಾರ ಹೋದ್ರೆ 3 ತಿಂಗಳು ಸಂಬಳ ಕೊಡ್ಬೇಕು, ಅರ್ಧ ತಿಂಗಳು ಸಂಬಳ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ನನ್ನ ಅದೆಲ್ಲ ರೆಕಾರ್ಡ್ ಇದೆ, ಅವ್ರು ಏನೇನ್ ಮಾತಾಡಿದಾರೆ ಅಂತ. ಬಟ್ ನಾವ್ ಏನ್ ಮಾಡ್ಬೇಕು ಅಂತ, ಇವಾಗ ಮನೆ ಬಾಡಿಗೆ ಕಟ್ಕೊಂಡು ನಾವು ಜೀವನ ಮಾಡ್ಬೇಕಲ್ವಾ ಬೆಂಗಳೂರಲ್ಲಿ. ಏನೋ ಕಮಿಟ್ಮೆಂಟ್ ಇರ್ತೇವೆ ನಮ್ದುನು. ಇವಾಗ ನಾವು ಬೇರೆ ಕಡೆ ಕೆಲಸಕ್ಕೂ ಹೋಗಕ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು? ಎಕ್ಸಾಕ್ಟ್ಲಿ, ನಿಜ. ಇದನ್ನ ಕೂಡ ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಟೀಚರ್ಸ್ ಪರವಾಗಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕಾಗಿ. ಮಹೇಶ್ ಅನ್ನೋರು ಕರೆ ಮಾಡಿದ್ದಾರೆ. ಮಹೇಶ್ ಅವರು ಏನ್ ಹೇಳಕ್ ಬಯಸ್ತೀರಾ? ಮಹೇಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಅವರ ಸಂಪರ್ಕ ಕಟ್ ಆಗಿದೆ. ರಾಘವೇಂದ್ರ ಅನ್ನುವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವ್ರು ಏನ್ ಹೇಳಕ್ ಬಯಸ್ತೀರಾ? ರಾಘವೇಂದ್ರ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ಸಾಕಷ್ಟು ಕಡೆಗಳಲ್ಲಿ ಈಗ ಆತಂಕ ಇರೋದು, ಒಂದ್ ಕಡೆ ಶಾಲೆ ಆರಂಭ ಮಾಡೋದು ಬೇಡ ಅಂತ ಹೇಳಿ ನಾವು ಕಳ್ಸೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಫೀಸ್ ಅನ್ನ ಕಟ್ಟೋದಕ್ಕೆ ನಾವು ಫೀಸ್ ಕೊಡ್ತೀವಿ, ಟ್ಯೂಷನ್ ಫೀಸ್ ಕೊಡ್ತೀವಿ, ಆದ್ರೆ ಉಳಿದಂತೆ ಕೊಡೋದಿಲ್ಲ ಅಂತ ಹೇಳಿ. ಇನ್ನೊಂದ್ ಕಡೆ ವಿಜಯಪುರದ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ವಿಜಯಪುರದಲ್ಲಿ ರೋಸ್ ಲೈನ್ ನರ್ಸರಿ ಶಾಲೆಯಲ್ಲಿ ಶಾಲೆ ಆರಂಭ ಆಗಿದೆ, ಅಂದ್ರೆ ಪ್ರೀ ನರ್ಸರಿ ಸ್ಕೂಲ್ ಆರಂಭ ಆಗಿದೆ ಅನ್ನುವಂತಹ ವಿಡಿಯೋ ಹರಿದಾಡ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ BO ಕೂಡ ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರ ಆದ ಹಾಗೇನೆ ಪೊಲೀಸರು ಹಾಗೇನೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ನಾವು ಶಾಲೆ ಆರಂಭ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಅಲ್ಲಿನ ಶಿಕ್ಷಕಿ ಹೇಳ್ತಾ ಇದ್ದಾರೆ. ಇದು ದುರುದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳಿ. ಒಂದ್ ವೇಳೆ ಏನಾದ್ರೂ ಈ ರೀತಿಯಾಗಿ ಆದ್ರೆ ಶಿಕ್ಷಣ ಇಲಾಖೆಯವರು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಬೆಂಗಳೂರಿನಿಂದ ಮೋಹನ್ ಕುಮಾರಿ ಅನ್ನೋರು ಕರೆ ಮಾಡಿದ್ದಾರೆ. ಮೋಹನ್ ಕುಮಾರಿ ಅವರು ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಶಾಲೆಗಳು ಓಪನ್ ಮಾಡೋದ್ ಬೇಡ ಅಂತ ಹೇಳ್ತಾ ಇದೀವಿ. ಓಕೆ, ಯಾಕೆ ಅಂತಂದ್ರೆ ಇವಾಗ ಮಕ್ಳುಗಳನ್ನ ನಾವು ಶಾಲೆಗೆ ಕಳ್ಸಿದ್ರೆ ಒಬ್ಬರಿಂದ ಒಬ್ರು ಕಿತ್ತಾಡ. ಯಾಕಂದ್ರೆ ನನ್ ಮಗ ಇವಾಗ 4th ಸ್ಟ್ಯಾಂಡರ್ಡ್. ಆಕ್ಚುಲಿ ಒಬ್ರಿಂದ ಒಬ್ರಿಗೆ ಕಿತ್ತಾಡೋರು ಮತ್ತೆ ಮಾಮೂಲಿ ಇದ್ದೇ ಇರುತ್ತೆ. ಆ ಬುಕ್ಸ್ ಗಳನ್ನ ತೆಗೆದು ಮಾಡೋದು, ಒಬ್ರಿಂದ ಒಬ್ರು ಇದ್ ಮುಟ್ಟಿಸ್ಕೊಂಡ್ರೆ ಕೊರೋನಾ ಇನ್ನೂ ಜಾಸ್ತಿನೇ ಆಗುತ್ತೆ. ಜೊತೆಗೆ ಮನೇಲಿ ಇವಾಗ ಎಲ್ಲಾರ ಮನೆಯಲ್ಲೂ ಏನ್ ಹೇಳ್ತಾರೆ, ಆಕ್ಚುಲಿ ವಯಸ್ಸಾದವ್ರು ಇದ್ದೇ ಇರ್ತಾರೆ. ಕರೆಕ್ಟ್. ಒಬ್ರಿಂದ ಬಂದಾಗ ಮನೇಲಿ ಎಲ್ರಿಗೂ ಹರಡ್ಕೊಡುತ್ತೆ. ನಿಜ ನಿಜ. ಓಕೆನಾ? ಇವಾಗ ಎಲ್ರಿಗೂ ಹರಡ್ಕೊಂಡ್ರೆ ಅವಾಗ ಇಡೀ ಫುಲ್ ದೇಶನೇ ಫುಲ್ ಕೊರೋನಾ ಇದ್ರಲ್ಲೇನೆ ಪ್ರಾಬ್ಲಮ್ಸ್ ಇದ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ವರ್ಷ ಸ್ಕೂಲೇ ಬೇಡ. ಓಕೆ ಓಕೆ, ಥ್ಯಾಂಕ್ ಯು ಮೋಹನ್ ಕುಮಾರ್, ನಿಮ್ಮ ಅಭಿಪ್ರಾಯ ಹೇಳಿದಕ್ಕಾಗಿ. ಇನ್ನು ಚಿತ್ರದುರ್ಗದಿಂದ ನಾಜರುದ್ದೀನ್ ಅನ್ನೋರು ಕರೆ ಮಾಡಿದ್ದಾರೆ. ಏನ್ ಹೇಳಕ್ ಬಯಸ್ತೀರಾ ನಾಜರುದ್ದೀನ್ ಅವರೇ? ಹಲೋ, ಏನಿಲ್ಲ ಮೇಡಮ್, ನಾವು ಟೀಚರ್. ಓಕೆ, 3 months ಇಂದ ಸ್ಯಾಲ್ರಿ ಇಲ್ಲ, ಏನಿಲ್ಲ. ಮತ್ತೆ ಗೌರ್ಮೆಂಟ್ ಇಂದ ಏನು ನಮ್ಗೆ ಏನು ಸಿಕ್ಕಿಲ್ಲ, ಏನಿಲ್ಲ. ಹಿಂಗಾಗಿ ನಿಮ್ಗೆ ಒಂದ್ ಸ್ವಲ್ಪ ಹೇಳೋಣ ಅಂತ ಇದ್ ಮಾಡಿದೆ ಮೇಡಮ್. ನಿಜ, ನಿಮ್ ತರ ಇನ್ನೊಬ್ರು ಟೀಚರ್ ಕೂಡ ಮಾಡಿದ್ರು. ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಯಾಲರಿ ಸಿಗ್ತಾ ಇಲ್ಲ. ಈ ಕಡೆ ಮಕ್ಕಳ ವಿಚಾರ ಆದ್ರೆ, ಒಂದ್ ಕಡೆ ಪೋಷಕರ ವಿಚಾರ, ನಮ್ಮನ್ನ ಶಿಕ್ಷಕರನ್ನ ಕೇಳೋರಿಲ್ಲ ಅಂತ ಹೇಳಿ. ಸೊ ನೀವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ದೀರಾ? ಮೇಡಮ್, ಗೌರ್ಮೆಂಟ್ ಇಂದ ಬೇರೆಯವ್ರಿಗೆ ಆಟೋ ಡ್ರೈವರ್ ಅವ್ರಿಗೆಲ್ಲ ಗೌರ್ಮೆಂಟ್ ಇಂದ ಹೆಲ್ಪ್ ಬಂದೈತೆ. ಟೀಚರ್ಸಿಗಂತೂ ಏನು ಇಲ್ಲ. RTO ದುಡ್ಡು ಐತೆ, ಏನು ಸ್ಯಾಂಕ್ಷನ್ ಮಾಡಿಲ್ಲ, ಏನು ಇಲ್ಲ ಮೇಡಮ್. ಹಂಗಾಗಿ ಕೊಟ್ಟಿಲ್ಲ. ಇಲ್ಲ ಹಂಗಿಲ್ಲ ಮೇಡಮ್. ಇವಾಗ ಸ್ಕೂಲ್ ಫೀಸ್ ಕಲೆಕ್ಟ್ ಆಗಿಲ್ಲ ಮೇಡಮ್, ಪಾಪ ಅವರೆಲ್ಲಿಂದ ಕೊಡ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಓಕೆ ಓಕೆ, ಥ್ಯಾಂಕ್ ಯು ನಾಜರುದ್ದೀನ್ ಅವರು. ಇಷ್ಟು ವರ್ಷಗಳ ಕಾಲ ಆಲ್ರೆಡಿ ನೀವು ಹೇಳಿದ ಹಾಗೆ ಫೀಸ್ ಅನ್ನ ತೆಗೆದುಕೊಂಡು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಇಂತಹ ಸಂದರ್ಭದಲ್ಲಿ ಅವ್ರು ಕೊಡಬೇಕಾಗತ್ತೆ, ಒಂದು ವೇಳೆ ಅಂತಹ ಒಂದು ಮನಸ್ಸು ಇದ್ರೆ ಅಂತ ಹೇಳಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಯಶವಂತ್ ಅನ್ನೋರು ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ಯಶವಂತ್ ಅವ್ರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ಸದ್ಯಕ್ಕೆ ಸ್ಕೂಲ್ಸ್ ಓಪನ್ ಮಾಡೋದ್ ಬೇಡ ಅಂತ ನನ್ನ ಅಭಿಪ್ರಾಯ. ಓಕೆ,
ಆದ್ರೆ ಶಿಕ್ಷಣ ಸಚಿವರು ಒಂದು ಆದೇಶ ಹೊರಡಿಸಿದ್ರು, ಎಲ್ಲಾ ಸ್ಕೂಲ್ಗಳಲ್ಲಿ ಫೀಸಸ್ ಅನ್ನ ಕಲೆಕ್ಟ್ ಮಾಡಬಹುದು ಅಂತ. ಓಕೆ, ಅದನ್ನ ಹೊರಡಿಸಾದ್ಮೇಲೆ ಏನೇಳಿದ್ರು ಅಂತಂದ್ರೆ ಫೀಸ್ ಅನ್ನ ವಸೂಲಿ ಮಾಡಿ ಅಲ್ಲಿ ಕೆಲಸ ಮಾಡುವಂತ ಶಿಕ್ಷಕರಿಗೆ ಸ್ಯಾಲರಿ ಕೊಡ್ಬೇಕಂತ ಉದ್ದೇಶದಿಂದ ಶಿಕ್ಷಣ ಸಚಿವರು ಆ ರೀತಿ ಆದೇಶ ಕೊಟ್ರು. ಆದ್ರೆ ಇಲ್ಲಿ ವಸೂಲಿ ಮಾಡಿದಂತಹ ಯಾವುದೇ ಮ್ಯಾನೇಜ್ಮೆಂಟ್ ಆಗ್ಲಿ ಯಾರಿಗೂ ಸ್ಯಾಲರಿ ತಂದು ಕೊಡ್ತಾ ಇಲ್ಲ ಮೇಡಮ್. ಅವ್ರ ಅಸೋಸಿಯೇಷನ್ ಇಂದ ಡಿಸೈಡ್ ಮಾಡ್ತಾರೆ 30% ಸ್ಯಾಲರಿ ಕೊಡೋಣ, 70% ಬೇಡ ಅಂತ. ಇದು ಎಷ್ಟು ಮಾತ್ರ ಸರಿ ಮೇಡಮ್? ಅದ್ರ ಜೊತೆಗೆ ಮೇಡಮ್ ಹೇಳಿ ಅದ್ರ ಜೊತೆಗೆ ಈ ಮ್ಯಾನೇಜ್ಮೆಂಟ್ ಹೇಳ್ತಾರೆ, ಈಗ ಪೇರೆಂಟ್ಸ್ ಕಡೆಯಿಂದ ಯಾವುದೇ ಕಾರಣಕ್ಕೆ ಅವರು ಫೀಸ್ ಬ್ಯಾಲೆನ್ಸ್ ಇದ್ರೆ ಫೀಸ್ ಅನ್ನ ಅವ್ರು ವಸೂಲಿ ಮಾಡದೆ ಬಿಡಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾರೆ. ಅಲ್ಲಿಗೆ ಮ್ಯಾನೇಜ್ಮೆಂಟ್ ಗೆ ಇವತ್ತಲ್ಲ ನಾಳೆ ದುಡ್ಡು ಬಂದೇ ಬರುತ್ತೆ. ಅದು ಶಿಕ್ಷಕರ ಗತಿ ಅಂದ್ರೆ ಅವ್ರು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಅವ್ರನ್ನ ಟರ್ಮಿನೇಟ್ ಮಾಡ್ತಾರೆ. ಕರೆಕ್ಟ್. ಅವ್ರಿಗೆ ಭದ್ರತೆ ಅನ್ನೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಸರ್ಕಾರದ ಖಂಡಿತವಾಗ್ಲೂ ಸ್ವಲ್ಪ ಪ್ರೈವೇಟ್ ಸ್ಕೂಲ್ ಕಡೆ ಸ್ವಲ್ಪ ಗಮನ ಹರಿಸಬೇಕಂತ ಒಂದು ವಿನಂತಿ ಮೇಡಮ್. ಅದ್ರ ಜೊತೆಗೆ ಸ್ಕೂಲ್ಸ್ ಅನ್ನ ಸದ್ಯಕ್ಕಂತೂ ಓಪನ್ ಮಾಡೋದು ಬೇಡ ನನ್ನ ಅಭಿಪ್ರಾಯ. ಎಸ್, ಥ್ಯಾಂಕ್ ಯು ಅಶ್ವಂತ್ ಅವರು ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದಕ್ಕಾಗಿ. ಇನ್ನು ಮದಲೈ ಮುತ್ತು ಅನ್ನುವ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮದಲೈ ಮುತ್ತು ಅವರೇ, ಹೇಳಿ, ಏನ್ ಹೇಳಕ್ ಬಯಸ್ತೀರಾ? ಇಲ್ಲ ಮೇಡಮ್, ಆರ್ಡಿಒ ಸೀಟ್ ಸಿಕ್ಕಿರೋ ಜೆನಿಫರ್ ಫ್ರಾಂಕ್ಲಿನ್ ಅಂತ CSRD ನ್ಯೂಸ್ ಮೀಡಿಯಂ ಓದ್ತಾ ಇರೋದು. ಅವರು ಫ್ರೀ ಇದು ಆರ್ಡಿಒ ಸೀಟ್ಗೆ ಬುಕ್ಸ್ 6,000 ಕೇಳ್ತಾರೆ ಮೇಡಮ್. ಆನ್ಲೈನ್ ಕ್ಲಾಸಿಗ ಬುಕ್ಸ್ಗೆ ಬಂದ್ಬಿಟ್ಟು 6,000 ತಕೊಂಡವ್ರೆ. ಇವಾಗ 3ನೇ ಕ್ಲಾಸ್ ಅವಳು. ಓಕೆ, ನೀವು ಆಲ್ರೆಡಿ ಫೀಸ್ ಕಟ್ಟಿದ್ದೀರಾ, ಪೇ ಮಾಡಿದೀರಿ? ಇವಾಗ ಬುಕ್ ಮಾತ್ರ ಪೇ ಮಾಡಿದ್ರಿ, 5,000 ಕೊಟ್ಬಿಟ್ಟು ಬಂದ್ರಿ. ರೆಡಿ ಮಾಡಿ ನಮ್ಮ ಹತ್ರ ಇರ್ಲಿಲ್ಲ, ಯಾರಾದ್ರೂ ತಕೊಂಡ್ರಿ, ಕೊಟ್ಬಿಟ್ಟು ಬಂದ್ರಿ. ನೀವು ಕೇಳಲಿಲ್ವಾ ಈಗ ಸದ್ಯಕ್ಕೆ ಯಾವ್ದೇ ಸ್ಕೂಲ್ ಓಪನ್ ಆಗುತ್ತಾ ಇಲ್ವಾ ಅಂತ? ನೀವು ಸ್ಕೂಲ್ಗೆ ಅಂದ್ರೆ ಕಳ್ಸೋದಕ್ಕೆ ರೆಡಿ ಇದ್ದೀರಾ ನೀವು? ಇಲ್ಲ ಮೇಡಮ್, ರೆಡಿ ಇಲ್ಲ. ಅದ ಕೇಳಿದ್ರಿ, ಅವ್ರು ಕೇಳಿದ್ ಬುಕ್ಸ್ ಬಂದು ಅಷ್ಟ ಆಗುತ್ತೆ. ಆ ಬುಕ್ಸ್ ರೇಟ್ ಲೆಕ್ಕ ಹಾಕಿ 2,000 ರೂಪಾಯಿ ಆಗುತ್ತೆ ಮೇಡಮ್. ಬುಕ್ಸ್ ರೇಟ್ ಆದ್ಮೇಲೆ 6,000 ತಗೊಂಡು. ಎಸ್, ಈಗಾಗಲೇ ಖಾಸಗಿ ಶಾಲೆಗಳು ವಸೂಲಿಯನ್ನು ಕೂಡ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುಂಡಪ್ಪನು ಅವರು ಕರೆ ಮಾಡಿದ್ದಾರೆ ಹೊಸಪೇಟೆಯಿಂದ. ಗುಂಡಪ್ಪ ಅವರು, ಏನ್ ಹೇಳಕ್ ಬಯಸ್ತೀರಾ? ಹಾ ಮೇಡಮ್, ಅದೇ ಸ್ಕೂಲ್ ಹುಡುಗರಿಗೆ ಕಳಿಸಬಾರ್ದು, ಇದು ಗವರ್ಮೆಂಟ್ ಇಂದ ಇದು ಇದಾಗಬಾರ್ದು ಮೇಡಮ್. ಗವರ್ಮೆಂಟ್ ಆರ್ಡರ್ ಮಾಡಬಾರ್ದು, ಕಳಿಸಬಾರ್ದು ಅಂತ ಹೇಳ್ಬೇಕು. ಹೌದು ಮೇಡಮ್, ಈಗ ಸೆಂಟ್ರಲ್ ಹೆಲ್ತ್ ಬುಲೆಟಿನ್ ಕೊಡ್ತಾನೆ 10 years ಹೊರಗೆ ಬರಬಾರ್ದು ಮನೆಯಿಂದ ಅಂತ ಹೇಳ್ತಾರ. ಮತ್ ಇವ್ರು ನೋಡ್ರಿ ಅಡ್ಮಿಷನ್ ಮಾಡ್ರಿ, ಸ್ಕೂಲ್ ಕಳ್ಸ್ರಿ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳ್ತಾರೆ. ಶಿಕ್ಷಣ ಸಚಿವರು ಇವರು ಜನರಿಂದ ಆಗ್ಯಾರ, ಹೌದಲ್ಲ ಮೇಡಮ್? ಹಾ, ಇವ್ರು ಜನರಿಂದ. ನೆಕ್ಸ್ಟ್ ಇವರು ಜನರ ಎಷ್ಟು 90% ಪೀಪಲ್ಸ್ ಹೇಳ್ತಾ ಇದಾರೆ ಸ್ಕೂಲ್ ಬೇಡ ಅಂತ ಹೇಳ್ತಾ ಇದಾರ. ಕರೆಕ್ಟ್. ಮತ್ತೆ ಇವ್ರು ಮತ್ತೆ ಅದು ಮೀರಿನೂ ಮತ್ತೆ ಸ್ಕೂಲ್ ಓಪನ್ ಮಾಡ್ಸೋದು ಅಂದ್ರೆ ಇವ್ರು ಬಿಸ್ನೆಸ್ ಟೈಪ್ ಆಯ್ತಲ್ಲ ಮೇಡಮ್? ಗೊಂದಲ ಇದೆ ಸರ್ಕಾರದ ನಿರ್ಧಾರದಲ್ಲಿ ಅಂತ ಹೇಳ್ತಾ ಇದ್ದೀರಿ ನೀವು? ಎಸ್ ಮೇಡಮ್. ಓಕೆ, ಎಸ್, ಥ್ಯಾಂಕ್ ಯು ಗುಂಡಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಒಟ್ಟಾರೆ ಪೋಷಕರು, ಶಿಕ್ಷಕರು ಆಗಿರ್ಬೋದು, ಮಕ್ಕಳು ಎಲ್ಲರೂ ಕೂಡ ನಮ್ಗೆ ಇವತ್ತು ಕರೆ ಮಾಡಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಒಂದೇ, ಶಾಲೆಗಳನ್ನ ಆರಂಭ ಮಾಡಬಾರ್ದು ಅನ್ನುವಂಥದ್ದು. ಇನ್ನೊಂದ್ ಕಡೆ ಖಾಸಗಿ ಶಾಲೆಗಳು ಈಗಾಗಲೇ ವಸೂಲಿಗೆ ಇಳಿದಿವೆ ಅನ್ನುವಂಥದ್ದು. ಇದರ ಬಗ್ಗೆ ಸರ್ಕಾರ ಗಮನವನ್ನು ವಹಿಸಬೇಕಾಗುತ್ತೆ. ಜೊತೆಗೆ ಶಿಕ್ಷಕರಿಗೆ ಯಾವುದೇ ರೀತಿಯ ಸ್ಯಾಲರಿ ಕೊಡುವಂತಹ ಪ್ರಯತ್ನಗಳು ಆಗ್ತಾ ಇಲ್ಲ, ಶಿಕ್ಷಕರಿಗೆ ಸ್ಯಾಲರಿ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸರ್ಕಾರ. ಶಿಕ್ಷಣ ಸಚಿವರು, ಸರ್ಕಾರ ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಆಶಾಭಾವನೆ ನಮಗಿದೆ. ಇದು ಜನರ ಅಭಿಪ್ರಾಯ. ಜನರು ಈ ತರ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಈ ಸಲಹೆಗಳನ್ನ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರು ತೆಗೆದುಕೊಳ್ತಾರೆ ಅನ್ನುವಂತಹ ಭರವಸೆ ನಮಗಿದೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.